ನಮಸ್ಕಾರ 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 ನಮಸ್ಕಾರ. ಗುಡ್ ಈವ್ನಿಂಗ್. ನಮಸ್ಕಾರ ಕಣ್ರಪ್ಪ. ಗುಡ್ ಮಾರ್ನಿಂಗ್. ಯಾರು ಎಲ್ಲಿಂದ ನೋಡ್ತಾ ಇದ್ದೀರೋ? ಹೌದು, ನಮಸ್ಕಾರ ನಮಸ್ಕಾರ. ಓಕೆ, ಸೊ ಒಂದು ವಾರದ ನಂತರ ಮತ್ತೆ ನಾವಿಲ್ಲಿ ಬಂದಿದ್ದೀವಿ ನಮ್ಮ ಆಂಡರ್ಸನ್ ತೆಂಡೂಲ್ಕರ್ ಸೀರೀಸ್ನ 3ನೇ ಟೆಸ್ಟ್ ರಿವ್ಯೂಗೆ. ಇದು ಒಂಥರ ಬಿಟರ್ ಸ್ವೀಟ್ ಟೆಸ್ಟ್ ನಮಗೆ. ಬಿಟರ್ ಯಾಕೆ ಅಂದರೆ ಸೋತಿದ್ದೀವಿ, ಸ್ವೀಟ್ ಯಾಕೆ ಅಂದರೆ ಒಂದು ಔಟ್ಸ್ಟ್ಯಾಂಡಿಂಗ್ ಟೆಸ್ಟ್ ಮ್ಯಾಚ್ನ ನೋಡಿದ್ವಿ. ತುಂಬ ದಿನ ಆಗಿತ್ತು. ತುಂಬ ಟೆಸ್ಟ್ ಮ್ಯಾಚ್ಗಳು ರೀಸೆಂಟ್ ಟೈಮ್ಸ್ ಅಲ್ಲಿ WTC ಸೈಕಲ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ತುಂಬ ಟೆಸ್ಟ್ ಮ್ಯಾಚ್ಗಳು ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಿದೆ. ಅದರಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಹೋಯ್ತು ಅಂದರೆ 5 ದಿನ ಎಕ್ಸ್ಟೆಂಡ್ ಆಗಿ 5ನೇ ದಿನ ರಿಸಲ್ಟ್ ಬರ್ತಿರೋದು, ಈವನ್ ಆಫ್ಟರ್ ಲಂಚ್ ಅಂಡ್ ಟೀ ರಿಸಲ್ಟ್ ಬರ್ತಿರೋದು. ಈ ಕೇಸಸ್ಸು ಜಾಸ್ತಿ ಆಗಿದೆ. ಆಶಸ್ ಅಲ್ಲೂ ಇದೆ, ಬಾರ್ಡರ್ ಗವಾಸ್ಕರ್ ಅಲ್ಲೂ ಇದೆ, ಇದರಲ್ಲೂ ಇದೆ. ಇನ್ಫ್ಯಾಕ್ಟ್ ನ್ಯೂಜಿಲೆಂಡ್ ಶ್ರೀಲಂಕಾ ಸೀರೀಸ್ ಅಲ್ಲೂ ಒಂದು ಥ್ರಿಲ್ಲರ್ಗಳನ್ನ ನೋಡಿದ್ವಿ. ಇಷ್ಟೆಲ್ಲ ಥ್ರಿಲ್ಲರ್ಗಳ ಮಧ್ಯ ಒಂದು ಕ್ಲಾಸಿಕಲ್ ಟೆಸ್ಟ್ ಮ್ಯಾಚ್ ಅಂದ್ರೆ ಬುಕ್ಸ್ ಅಲ್ಲಿ ಟೆಸ್ಟ್ ಮ್ಯಾಚ್ ಹೇಗಿತ್ತು ಅಂತ ನಮ್ಮ ತಾತಂದ್ರು, ನಮ್ಮ ಅಪ್ಪಂದ್ರು ಅವರೆಲ್ಲ ಮಾತಾಡ್ಕೋತಿದ್ರಲ್ಲ, ಆ ರೀತಿ ಕ್ಲಾಸಿಕಲ್ ಟೆಸ್ಟ್ ಮ್ಯಾಚ್ ಅಪ್ರೋಚ್ ಇಟ್ಕೊಂಡು 2 ಟೀಮು ಒಂದು ಒಳ್ಳೆ ಟೆಸ್ಟ್ ಮ್ಯಾಚ್ ನ ಪ್ರೊಡ್ಯೂಸ್ ಮಾಡಿ ಸ್ವಲ್ಪ ನಮಗೆ ಬೇಡದೇ ಇರುವಂತ ರಿಸಲ್ಟ್ ಪ್ರೊಡ್ಯೂಸ್ ಮಾಡಿದೆ. ಅದಕ್ಕಾಗಿ ಇದನ್ನ ಬಿಟರ್ ಸ್ವೀಟ್ ಟೆಸ್ಟ್ ಮ್ಯಾಚ್ ಅಂತ ನಾನು ಕರಿತೀನಿ. ಸೊ ಅದನ್ನ ಹೇಳ್ತಾ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈವ್ನಿಂಗ್. ಸೊ ರೋಹಿತ್, ಕ್ರಿಟಿಕಲ್ ರೋಹಿತ್, ಸಿಂಗರ್ ಭಾರ್ಗವ್ ಅಂಡ್ ಅವರ್ ಸ್ಟ್ಯಾಟ್ಸ್ಮ್ಯಾನ್ ಸಚಿನ್, ಎಲ್ರಿಗೂ ವೆಲ್ಕಮ್ ಕಣ್ರಪ್ಪ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ವರ್ಷಾ ಬೋಗ್ಲೆ, ಅನಂತ್ಗೂ ವೆಲ್ಕಮ್ ಅಪ್ಪ. ಆಯ್ತು, ಸೊ ಶುರು ಮಾಡ್ಬಿಡುವ ವಿತೌಟ್ ಎನಿ ಡಿಲೇ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವೆಶ್ಚನ್ ಟು ಸಚಿನ್, ನಿನಗೆ ಡೈರೆಕ್ಟ್ ಆಗಿ. ನೀನು ಸ್ಟ್ಯಾಟ್ಸ್ಮ್ಯಾನು, ಈ ಕಡೆ ಸ್ವಲ್ಪ ಕೀನ್ ಐ ಫಾರ್ ಸೆಲೆಕ್ಷನ್ ಅವೆಲ್ಲ ಇಟ್ಕೊಂಡಿರೋದ್ರಿಂದ ನಿನಗೆ ಫಸ್ಟ್ ಕೇಳ್ತೀನಿ. ಇಂಗ್ಲೆಂಡು ಈ ಟೆಸ್ಟ್ ಮ್ಯಾಚಿಗೆ ಬರೋಕ್ ಮುಂಚೆ ನಾವು ಪ್ರಿವ್ಯೂಲು ಮಾತಾಡಿದೀವಿ ಈ ವಿಷಯನ, ಬಟ್ ವೆರಿ ಸಿಮಿಲರ್ಲಿ ಇಂಗ್ಲೆಂಡ್ ಆಲ್ಸೋ ಟೇಕ್ ದರ್ ಸ್ಟೆಪ್ಸ್. ಒಂದು, ರೋಡು ಡ್ರೈ ವಿಕೆಟ್ ಕೊಡೋ ಬದಲು ಒಂದು ಸ್ಪೈಸಿ ವಿಕೆಟ್ನ ಕೊಡ್ತಾರೆ. ಸೊ ವಿಚ್ ಮೀನ್ಸ್ ದೇ ವಿಲ್ ಗೋ ಫಾರ್ ಕ್ಲಾಸಿಕಲ್ ಸೀಮ್ ಫ್ರೆಂಡ್ಲಿ, ಬೌಲರ್ ಫ್ರೆಂಡ್ಲಿ ಪಿಚಸ್. ಹಂಗಂತ ಬೌಲರ್ ಫ್ರೆಂಡ್ಲಿ ಅಂದಿದ ತಕ್ಷಣ ಗ್ರೀನ್ ಟಾಪ್ ಕೊಟ್ಟಿಲ್ಲ, ಒಂದು ಮೈನ್ ಫೀಲ್ಡ್ ಅಂತ ಕೊಟ್ಟಿಲ್ಲ, ಒಂದು ಇನ್ವೇರಿಯಬಲ್ ಬೌನ್ಸ್ ಅಥವಾ ಬ್ಯಾಟ್ಸ್ಮನ್ನ ಗೆಸ್ ಮಾಡಕ್ಕೆ ಇರೋಷ್ಟು ಒಂದು ಸ್ಪೈಸ್ನ ಆ್ಯಡ್ ಮಾಡಿರೋಂಥ ವಿಕೆಟ್ ಕೊಡ್ತಾರೆ. ಪರ್ಫೆಕ್ಟಾಗಿ ಕ್ಯೂರೇಟ್ ಮಾಡ್ತಾರೆ. 5 ದಿನನೂ ಲಾಸ್ಟ್ ಆಗಬೇಕು ಆ ಥರ ಒಂದು ವಿಕೆಟ್ ಕೊಡ್ತಾರೆ. ಜಾಫ್ರಾ ಆರ್ಚರ್ನ ಕರ್ಕೊಂಡ್ಬರ್ತಾರೆ. ಆ ವಿಕೆಟ್ಗೆ ಹಿಟ್ ದ ಡೆಕ್ ಬೌಲರು. ಅವರು ಆಶಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಹೆಂಗೆ ತಲೆ ಹೊಡೆದ್ರೋ ಆ ಥರದೊಂದು ಅಗ್ರೆಷನ್ ತರಲಿ ಟೀಮ್ಗೆ ಅಂತ ಇರೋವಂಥ ಕಾಂಬಿನೇಷನ್ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋದಲ್ಲದೆ ಇಂಗ್ಲೆಂಡ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ. ಟಾಸ್ ಗೆದ್ಬಿಟ್ಟು ವೆರಿ ಅನ್ಲೈಕ್ ಬ್ಯಾಟ್ಸ್ಬಾಲ್ ಬ್ಯಾಟಿಂಗ್ ತಗೋತಾರೆ. 4th ಇನ್ನಿಂಗ್ಸ್ ಅಲ್ಲಿ ಎಷ್ಟಾರು ಕೊಡಿ ಚೇಸ್ ಮಾಡ್ತೀರಿ ಅನ್ನೋ ಹೇಳೋ ಬದಲು ಲೆಟಸ್ ಗಿವ್ ಟಾರ್ಗೆಟ್ ಟು ಇಂಡಿಯಾ ತುಂಬ ಕಂಫರ್ಟಬಲ್ ಆಗಿಬಿಟ್ಟಿದ್ದಾರೆ ನಮ್ಮ ಮೇಲೆ, ನಾವು ಬೇರೆ ರೀತಿ ಆಡೋಣ ಅಂತ ಹೇಳಿ ಆ ಅಪ್ರೋಚ್ ತಗೋತಾರೆ. ಇದೆರಡರ ಬಗ್ಗೆ ನೀನೇನು ಹೇಳ್ತೀಯಾ? ನಿನ್ನ ಪ್ರಕಾರ ವಾಟ್ ಈಸ್ ದ ಕೀ ಫಾರ್ ಇಂಗ್ಲೆಂಡ್ಸ್ ಫಸ್ಟ್ ಇನ್ನಿಂಗ್ಸ್ ಪರ್ಫಾರ್ಮೆನ್ಸ್ ಹೇಳಿ. ಅಂದ್ರೆ ನೀವು ರೈಟ್ಲಿ ಸಮರೈಸ್ ಮಾಡಿದ್ರಿ. ಒಂದು, ದೇ ಕೇಮ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್. ಏನು ಅಂದ್ರೆ ಚೇಸಿಂಗ್ ಇನ್ 4th ಇನ್ನಿಂಗ್ಸ್. ಲಾಸ್ಟ್ ಟೈಮ್ ಕೂಡ ಅಂದ್ರೆ ಇಂಡಿಯಾಸ್ ಬ್ಯಾಟಿಂಗ್ ವಾಸ್ ನೆವರ್ ಅ ಕ್ವೆಶ್ಚನ್. ಅವ್ರು ಏನಿದ್ರು ಬೌಲಿಂಗ್ ಕ್ವೆಶ್ಚನ್ ಇದ್ದಿದ್ದು. ಅಂಡ್ ಇಂಗ್ಲೆಂಡ್ಸ್ ಆಲ್ಸೋ ಬೌಲಿಂಗ್ ಕ್ವೆಶ್ಚನ್ ಇದೆ, ಬ್ಯಾಟಿಂಗ್ ಇಲ್ಲ. ದೇ ಹ್ಯಾವ್ ಇನಫ್ ಡೆಪ್ತ್ ಅಂಡ್ ಬೌಲರ್ಸ್ ಸ್ವಲ್ಪ ಟೇಕನ್ ಟು ದ ಟಾಸ್ಕ್ ಅಂತ ಹೇಳ್ಬೋದು. ಸೊ ಜೊಫ್ರಾ ಆರ್ಚರ್ ಇನ್ಕ್ಲೂಷನ್ ಏನ್ ಮಾಡ್ತು ಅಂದ್ರೆ ಅವ್ರಿಗೆ ಬೌಲಿಂಗ್ ಮೀಡಿಯಂ ಪೇಸ್ ಅಟ್ಯಾಕ್ ನ ಸ್ಟ್ರೆಂಥನ್ ಮಾಡ್ತು. ಸೊ ದೇ ಥಾಟ್ ಇಂಡಿಯಾ ಬ್ಯಾಟರ್ಸ್ ಮೇಲೆ ಪ್ರೆಷರ್ ಹಾಕಿದ್ರೆ ಡೆಫಿನೆಟ್ಲಿ 150, 160, 170 ಇಸ್ ಆಲ್ಸೋ ಡಿಫೆಂಡಬಲ್. ಇನಿಷಿಯಲ್ ಥಾಟ್ ಪ್ರೊಸೆಸ್ ನಾನು ಹೇಳ್ತಾ ಇರೋದು. ಸೊ ದೇ ಕೇಮ್ ಔಟ್ ಆಫ್ ದ ಬಾಕ್ಸ್ ಅಂಡ್ ಡಿಸೈಡೆಡ್ ಟು ಬ್ಯಾಟ್ ಫಸ್ಟ್. ಐಡಿಯಲಿ ಅದು ಇಂಡಿಯಾನಿಗೂ ಸರ್ಪ್ರೈಸ್ ಆಗಿ ಬಂತು. ಬಿಕಾಸ್ ಯೂಶಲಿ ಅವ್ರು ಏನ್ ಟೆಂಪ್ಲೇಟ್ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ, ವಿನ್ ದ ಟಾಸ್ ಬೋಲ್. ಸೊ ಅಲ್ಲೇ ಆಲ್ಮೋಸ್ಟ್ 30%, 40% ಆಫ್ ದ ಗೇಮ್ ಇಂಗ್ಲೆಂಡ್ ಗೆದ್ರು ನನಗೆ ಅನ್ಸಿದ ಪ್ರಕಾರ. ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಕೋರ್ಸ್ ಇನ್ ದ ಫಸ್ಟ್ ಇನ್ನಿಂಗ್ಸ್ 30%, 40% ಅವರು ಯಾವಾಗ ನಾವು ಟಾರ್ಗೆಟ್ ನ ಡಿಫೆಂಡ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು, ವಿಲ್ ನಾಟ್ ಪ್ಲೇ ಲಾಸ್ಟ್, ವಿಲ್ ಬಿ ಡಿಫೆಂಡಿಂಗ್ ಅ ಟಾರ್ಗೆಟ್. ಮೇ ಬಿ ಅಲ್ಲೇ ಇಂಡಿಯಾಗೆ ಸ್ವಲ್ಪ ಸೆಟ್ ಬ್ಯಾಕ್ ಬಂತು. ಬಿಕಾಸ್ ಆ ಬ್ಯಾಟಿಂಗ್ ಲೈನ್ ಅಪ್ ಪ್ರೆಷರ್ ಸಿಚುಯೇಷನ್ಗೆ ಎಕ್ಸ್ಪೋಸ್ ಆಗಿರ್ಲಿಲ್ಲ ಇನ್ನುವೆ.
ಪ್ರೆಷರ್ ಸಿಚುಯೇಷನ್ ಅಂದ್ರೆ ಚೇಸಿಂಗ್ ಅ ಟಾರ್ಗೆಟ್ ಇನ್ ದ ಲಾಸ್ಟ್ ಡೇ, ಆನ್ ದ ಲಾಸ್ಟ್ ಡೇ ಆಫ್ ದ ಗೇಮ್. ಸೊ ಇದು ಇನಿಷಿಯಲ್ ಥಾಟ್ಸ್. ಓಕೆ ಭಾರ್ಗವ್. ಅನಂತ್ ನಾನು ಹಿಂಗೊಂದು ಬಿಫೋರ್ ಪ್ರೊಸೀಡ್ ಆಗಕ್ಕಿಂತ ಮುಂಚೆ ನೀನೊಂದು ಸ್ಟೇಟ್ಮೆಂಟ್ ಮಾಡಿ ನಾವು ಡಿಸ್ಕಸ್ ಮಾಡ್ತೀವಿ, ಟಾರ್ ರೋಡ್ ಅಲ್ಲ ಸ್ವಲ್ಪ ಸ್ಪೈಸಿ ವಿಕೆಟ್ ಕೊಡಕ್ ಟ್ರೈ ಮಾಡ್ತಾರೆ ಅಂತೆಲ್ಲ. ಒನ್ ಸ್ಟೆಪ್ ಬ್ಯಾಕ್, ನಾವು WTC ಫೈನಲ್ ಲಾರ್ಡ್ಸ್ ಅಲ್ಲೇ ಆಡಿದ್ದು ನೋಡಿದ್ವಿ. ಆ ವಿಕೆಟ್ ಈ ವಿಕೆಟ್ ಒಂದೇ ತರ ಇತ್ತ? ಇಲ್ಲ ಗುರು, ಖಂಡಿತವಾಗ್ಲೂ ಇಲ್ಲ. ಮೇಜರ್ ಇದ್ದಿದ್ದು ಡಿಫ್ರೆನ್ಸ್ ನನ್ನ ಪ್ರಕಾರ ಬೌಲರ್ಸ್ಗೆ ಬೌನ್ಸ್ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಕ್ ಆಗ್ತಿತ್ತು ಅನ್ನೋ ವಿಷಯದಲ್ಲಿ. ಆಕ್ಚುಲಿ ಡೇ 1 ಆಡ್ತಿರ್ಬೇಕಾದ್ರೆ ಬಹಳ ಸೈನ್ಸ್ ಇತ್ತು. ಹೆಚ್ಚು ಕಮ್ಮಿ ಇದು WTC ಫೈನಲ್ಸ್ ತರಾನೇ ಇದೆ, ಬಾಲ್ ಕ್ಯಾರಿ ಆಗ್ತಾ ಇಲ್ಲ ಕೀಪರ್ಗೆ, ಯಾವುದೋ ಒಂದು ಮಾತ್ರ ಸೊಂಟದ ಮೇಲೆ ಕ್ಯಾರಿ ಆಗ್ತಾ ಇದೆ, ಮಿಕ್ಕಿದೆಲ್ಲ ಕೆಳಗಿದೆ, ತುಂಬಾ ಲೋ ಇರ್ತಾ ಇದೆ, ಕೀಪರ್ ಸ್ವಲ್ಪ ಸ್ಟೆಪ್ಸ್ ತಗೋಬೇಕು ಸ್ಲಿಪ್ಸ್ಗೆ ಡೈರೆಕ್ಷನ್ ಕೊಡಕ್ಕೆ ಅನ್ನೋ ರೀತಿ ಇತ್ತು. ಬಟ್ ಬಿಸಿಲು ಬಿತ್ತು ಡೇ 2, ಬಿಸಿಲು ಬಿದ್ಮೇಲೆ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು ವಿಕೆಟ್. ಇನ್ ಟರ್ಮ್ಸ್ ಆಫ್ ಬೌನ್ಸ್ ವಿಕೆಟ್ ಚೇಂಜ್ ಆಗಿದ್ದು ಅಂದ್ರೆ ಡ್ರಾಸ್ಟಿಕ್ ಅಂತಲ್ಲ, ಬಟ್ ಇಟ್ ವಾಸ್ ಪ್ರೆಟಿ ಮಚ್ ಕನ್ಸಿಸ್ಟೆಂಟ್. ಬಟ್ ಎಲ್ಲಿ ವಿಕೆಟ್ ಸ್ಪೈಸ್ನ ಆ್ಯಡ್ ಮಾಡಿದ್ದು ಅಂದ್ರೆ ಸೀಮಿಂಗ್ ಕಂಡೀಷನ್ ಆಗೋಯ್ತು ಕಂಪ್ಲೀಟ್ ಆಗಿ. ನಿಬ್ ಬ್ಯಾಕರ್ಸ್ ಎಷ್ಟು ಹಾಕಿದ್ರು ಪ್ರತಿಯೊಬ್ರು ಅಂದ್ರೆ ವೈಡ್ ಆಫ್ ದ ಕ್ರೀಸ್ ಡೆಲಿವರಿ ಸ್ಟೋಕ್ಸ್ ಇಂದ ಬಂತು, ನಮ್ಮ ಆಕಾಶ್ ದೀಪ್ ಇಂದ ಬಂತು, ಬುಮ್ರಾ ಇಂದ ಬಂತು. ಯಾರ್ಯಾರ್ಗ ಅಬಿಲಿಟಿ ಇದೆ ಅವರೆಲ್ಲರೂ ಬಾಲ್ ನ ಒಳಗ್ ತರೋಂತ ಸ್ಟ್ರಾಟಜಿನ ತಗೊಂಡ್ರು ವಿತ್ ದ ಹೆಲ್ಪ್ ಆಫ್ ವಿಕೆಟ್ ಅಂಡ್ ಫೇಮ್ಡ್ ಲಾರ್ಡ್ ಸ್ಲೋಪ್ ಅದನ್ನು ಹೆವಿಯಾಗಿ ಯೂಸ್ ಮಾಡಿದ್ರು. ಸೊ ಲಾರ್ಡ್ಸ್ ಕಂಡೀಷನ್ಸು, ವಿಕೆಟ್ ಬಿಸಿಲು ಬಿದ್ದ ಮೇಲೆ ಅದು ಸ್ವಲ್ಪ ಬೇಕಾಗಿದ್ದ ರೀತಿ, ಇದೆಲ್ಲಾನು ಸೇರಿ ಚೇಂಜ್ ಮಾಡ್ತು ಅಂಡ್ ಇಟ್ ವಾಸ್ ವೆರಿ ವೆರಿ ಡಿಫರೆಂಟ್ ಫ್ರಮ್ WTC ಫೈನಲ್ಸ್. ನನಗೆ ಸ್ವಲ್ಪ ಸಿಮಿಲಾರಿಟೀಸ್ ಅನ್ಸಿದೇನು ಅಂದ್ರೆ, ಬೌಲಿಂಗ್ ಲೈನ್ಅಪ್ಸ್ ಕನ್ಸಿಡರ್ ಮಾಡಿದ್ರೆ ಆಸ್ಟ್ರೇಲಿಯಾ ಕಡೆ ಟಾಲ್ ಬೌಲರ್ಸ್, ದೇ ಕುಡ್ ಎಕ್ಸ್ಟ್ರಾಕ್ಟ್ ಇನಫ್ ಬೌನ್ಸ್ ಆಫ್ ದ ವಿಕೆಟ್. ಸೌತ್ ಆಫ್ರಿಕಾ ಕಡೆನು ದೇ ವರ್ ಟಾಲ್ ಬೌಲರ್ಸ್ ಎಕ್ಸೆಪ್ಟ್ ರಬಾಡಾ, ಇನ್ನೆಲ್ಲ ಟಾಲ್ ಬೌಲರ್ಸ್ ಇದ್ದಿದ್ದು ಅವ್ರ ಕಡೆ. ದೇ ಆಲ್ಸೋ ಎಕ್ಸ್ಟ್ರಾಕ್ಟೆಡ್ ರಬಾಡಾ. ಕಂಪ್ಯಾರಿಟಿವ್ಲಿ ಅವರು ಅಷ್ಟು ಉದ್ದ ಇಲ್ಲ. ಸೊ ಆಲ್ ದ ಟಾಲ್ ಬೌಲರ್ಸ್ ಎಕ್ಸ್ಟ್ರಾಕ್ಟೆಡ್ ಬೌನ್ಸ್. ಇಂಗ್ಲೆಂಡ್ ಕಡೆ ಕೂಡ ಜೊಫ್ರಾ ಆರ್ಚರ್ ಬೌಲಿಂಗ್ ಮಾಡಿದ್ ನೋಡಿದ್ರೆ 5th ಡೇ ಫೈನಲ್ ಸೆಷನ್, ಸೆಕೆಂಡ್ ಸೆಷನ್ ಆಫ್ ದ ಗೇಮ್, ಅವರು ಕೂಡ ತಲೆ ಮೇಲೆ ಹಾಕ್ತಾ ಇದ್ದಾರೆ ಬಾಲ್ ನ. ಹಿ ವಾಸ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ಇನಫ್ ಬೌನ್ಸ್ ಆಫ್ ದ ವಿಕೆಟ್. ಇನ್ ಎಲ್ಲಾ ಬೌಲರ್ಸ್ ದೇ ವರ್ ಜಸ್ಟ್ ಬೌಲಿಂಗ್ ಟು ದ ವಿಕೆಟ್, ದೇ ವರ್ ನಾಟ್ ಹಿಟ್ಟಿಂಗ್ ದ ಡೆಕ್ ಅಂಡ್ ಮೂವ್, ಗೆಟಿಂಗ್ ದ ಬಾಲ್ ಟು ರೈಸ್. ಸೊ ಅದು ಮೇಜರ್ ಡಿಫರೆನ್ಸ್ ಹಂಗ ಅನ್ಸಿದ್ದು. ದ ಬೌಲಿಂಗ್ ಕೆಪಬಿಲಿಟೀಸ್ ಆಫ್ all the 4 teams that played, people who were tall enough and had enough pace and hitting the wicket, ಅವ್ರಿಗೆ ಬೌನ್ಸ್ ಎಕ್ಸ್ಟ್ರಾಕ್ಟ್ ಆಗಿದೆ. ಅಲ್ಲ, ಜಸ್ಟ್ ಫಾರ್ ದ ರೆಕಾರ್ಡ್ ನಂಗೆ ಹೇಳ್ದೆ ಅಂತ, ರಬಾಡಾ ಅವ್ರದ್ದು ಹೈಟ್ ಅದನ್ನೇ ಚೆಕ್ ಮಾಡಿದೆ, 1.91 ಮೀಟರ್ಸ್ ಇರೋದು, 6.2. ಅವ್ರಿಗೆ ಉದ್ದ ಇಲ್ಲ ಅಂದ್ಬಿಟ್ರೆ ನೀನು ನನಗೆ ಗೊತ್ತಿಲ್ಲ. ಅಲ್ಲ, ನಾವೇನ್ ಬಾಸ್ಕೆಟ್ ಬಾಲ್ ಮಾತಾಡ್ತಾ ಇದೀವ, ಕ್ರಿಕೆಟ್ ಅಲ್ಲ, ಎರಡ್ ಟೀಮ್ ಕಂಪೇರ್ ಮಾಡಿದ್ರೆ ಅವರೇ ಆಲ್ಮೋಸ್ಟ್ ಕುಳ್ಳಕ್ಕಿರೋದು ಅಂತ ನಂಗೆ ಅನ್ಸುತ್ತೆ. ಲುಂಗಿ ಹಿಂಗಿ ಕಿನ್ನ ಕುಳ್ಳ. ಬಟ್ ಎನಿವೇ ದಟ್ಸ್ ನಾಟ್ ಪಾಯಿಂಟ್ ಆಫ್ ಡಿಸ್ಕಷನ್. ಎನಿವೇ ಆಯ್ತು. ಓಕೆ, ನೀನು ಫ್ಲೋ ಕಟ್ ಮಾಡ್ಬಿಟ್ಟೆ, ಸಾರಿ, ಕಂಟಿನ್ಯೂ. ಇಲ್ಲ ಫ್ಲೋ ಏನ್ ಕಟ್ ಆಗಿಲ್ಲ. ಸೊ ನಿನಗೆ ಇದಿದ್ ಕ್ವೆಶನ್ ಆಸ್ ಅ ಸೆಗ್ವೇ ಟು ಸಚಿನ್ಸ್ ಅಬ್ಸರ್ವೇಷನ್ ಆನ್ ಫಸ್ಟ್ ಇನ್ನಿಂಗ್ಸ್. ಓಕೆ, ಬ್ಯಾಸ್ ಬಾಲ್ ಎರಾ ಅಂತ ತಗೊಂಡ್ರೆ ಇಂಗ್ಲೆಂಡ್ದು ಹೆಚ್ಚು ಕಮ್ಮಿ ಫ್ಲಾಟ್ ವಿಕೆಟ್ಸ್ ಅಲ್ಲಿ ಇಡೀ ಟೀಮ್ದು ಸ್ಟ್ರಾಟಜಿ ಒಂದೇ ತರ ಆಡ್ತಾರೆ. ಬಟ್ ಈ ಟೆಸ್ಟ್ ಮ್ಯಾಚಿಗೆ ಬಂದ್ರೆ ಅವ್ರು ಡೇ 1 ಇಂದಾನೆ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ರು ಅಂತ ಅನ್ಸುತ್ತೆ, ಹೇಗೆ ಆಡ್ಬೇಕು, ಯಾವ ಅಪ್ರೋಚ್ ಇರಬೇಕು ಅಂತ. ಬಟ್ ಆಲ್ಸೋ ದೇರ್ ವಾಸ್ ಎನಫ್ ಮಿಕ್ಸ್ ಆಫ್ ಮ್ಯಾಡ್ನೆಸ್ ಅಂಡ್ ಸಾಲಿಡಿಟಿ ಇನ್ ಬ್ಯಾಟಿಂಗ್. ಝ್ಯಾಕ್ ಕ್ರಾಲಿ ಸ್ವಲ್ಪ ಅಗ್ರೆಸಿವ್ ಅಪ್ರೋಚ್ ತಗೊಂಡ್ರೆ ಬೆನ್ ಡಕೆಟ್ ಡಿಗಿನ್ ಮಾಡ್ತಿದ್ರು, ರೂಟ್ ಸ್ವಲ್ಪ ಡಿಗಿನ್ ಮಾಡಿದೆ, ಪೋಪ್ ಸ್ವಲ್ಪ ಟ್ರೈ ಮಾಡಿದ್ರು. ಅದೇ ರೀತಿ ಹ್ಯಾರಿ ಬ್ರೂಕು ಮತ್ತೆ ಸ್ಟೋಕ್ಸು ಈ ತರ ಒಬ್ರು ಆ ತರ ಒಬ್ರು ಈ ತರ ಆಡೋ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಆಡೋ ತರ ಒಂದು ಅಬ್ಸರ್ವೇಷನ್ ಮಾಡಿದ್ದು ನನ್ ಕಣ್. ಸೊ ನೀನೇನ್ ಹೇಳ್ತೀಯ? ಸೊ ಡಿಡ್ ದೇ ಮೇಕ್ ಗುಡ್ ಚಾಯ್ಸಸ್ ಆ ತರದ್ದೊಂದು ಸ್ಟ್ರಾಟಜಿಲಿ? ಇಫ್ ಯು ಆಲ್ಸೋ ಥಿಂಕ್ ದಟ್ ವೇ, ಅವ್ರು ಬೇರೆ ಏನ್ ಅನ್ಸುತ್ತೆ ಅದನ್ನ ಹೇಳು. ಇದು ಪಾರ್ಟ್ 1. ಸೆಕೆಂಡ್ ಪಾರ್ಟ್ ಆಫ್ ಮೈ ಕ್ವೆಶನ್ ಇಸ್, ಈ ತರದ್ದು ಏನೋ ಎಗರ್ಕೊಂಡು ಹೊಟ್ಟದ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೇಕು. ಸಿಗ್ನಲ್ ಇಶ್ಯೂಸ್. ಕ್ರಿಟಿಕ್ ಇದಲ್ಲ, ರೋಹಿತ್ ಅವ್ರನ್ನ ಕೇಳೋಣ ಬಿಡಿ. ಓಕೆ, ಸೊ ನಿನ್ ಕ್ವೆಶನ್ ಕೇಳಿಸ್ಕೊಂಡಿದ್ಯಾ ಅಲ್ವೇನಪ್ಪ?
ಕ್ಲಾಸಲ್ಲಿ ನಿನಗ್ ಬರ್ದೇ ಇರೋ ಕ್ವೆಶನ್ ಅಂತ ನೀನೇನ್ ಮಿಸ್ ಇಲ್ಲ, ಮಾಡಿಲ್ಲ? ಕ್ರಿಕೆಟ್ ಅಂದ್ರೆ ಕಣ್ಣು ಮೂಗು ಬಾಯಿ ಚುರುಕಾಗಿರುತ್ತೆ. ಏನಿಲ್ಲ ಕಣೋ, ಫಸ್ಟ್ ಪಾರ್ಟ್ 1 ಆನ್ಸರ್ ಮಾಡ್ಬಿಡ್ತೀನಿ, ಪಾರ್ಟ್ 2 ಕೇಳಕ್ಕಿಂತ ಮುಂಚೆ, ಆಯ್ತಾ? ಸೊ ಲಾಸ್ಟ್ ಟೆಸ್ಟ್ ಆದ್ಮೇಲೆ ಇಂಡಿಯಾ ಅವ್ರ ಕಂಫರ್ಟ್ ಝೋನ್ ತೆಗ್ದಾಕಿದ್ದಾರೆ ಇಂಗ್ಲೆಂಡ್ ನ. ಬೇಸಿಕಲಿ ಸಚಿನ್ ಹೇಳ್ದಂಗೆ ಫಸ್ಟ್ ಥಿಂಗು ದೇ ವನ್ ದ ಟಾಸ್ ಅಂಡ್ ಚೋಸ್ ಟು ಬ್ಯಾಟ್, ವಿಚ್ ವಾಸ್ ಎ ಸರ್ಪ್ರೈಸ್ ಫಾರ್ ದ ಲಾರ್ಡ್ಸ್ ಕ್ರೌಡ್ ಇಟ್ ಸೆಲ್ಫ್. ನೀನ್ ಟಾಸ್ ನೋಡಿದ್ರೆ ಅವ್ರು ವಿನ್ ದ ಟಾಸ್ ಬ್ಯಾಟ್ ಫಸ್ಟ್ ಆದ್ಮೇಲೆ ಓ ಅಂದ್ರು ಅವರು, ಅಲ್ಲಿವರೆಗೂ ಸೈಲೆಂಟ್ ಆಗಿದ್ರು. ಫಸ್ಟ್ ಅದು. ಸೆಕೆಂಡು ಎಲ್ಲ ಫಸ್ಟ್ ಬಾಲ್ ಇಂದ ಹೊಡಿತೀನಿ, ಫಸ್ಟ್ ಓವರ್ ಇಂದ ಹೊಡಿತೀನಿ, ಆಡಿಲ್ಲ. ನೋಡ್ಕೊಂಡು ಆಡಿ ಮರ್ಯಾದೆ ಕೊಟ್ಟು ಬೌಲರ್ಸಿಗೆ ದಟ್ ಅಗೇನ್ ಈಸ್ ಔಟ್ ಆಫ್ ದರ್ ಕಂಫರ್ಟ್ ಝೋನ್. ಸೊ ಬೇಸಿಕಲಿ ಅವರು ಪ್ರೊಆಕ್ಟಿವ್ ಆಗಿ ಆಡಿದ್ದಾರೆ ನನ್ನ ಪ್ರಕಾರ. ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ನ ಟೆಸ್ಟ್ ಮ್ಯಾಚ್ ತರ ಆಡಕ್ ಹೋಗಿದ್ದಾರೆ. ಹಂಗಾಗಿ ಸೊ ಸ್ವಲ್ಪ ಬ್ಯಾಕ್ ಟು ಗುಡ್ ಓಲ್ಡ್ ಡೇಸ್ ಆಫ್ ಟೆಸ್ಟ್ ಕ್ರಿಕೆಟ್. ವಿನ್ ದ ಟಾಸ್, ಬ್ಯಾಟ್ ಫಸ್ಟ್, ಗಿವ್ ದ ಫಸ್ಟ್ ಸೆಷನ್ ಟು ದ ಬೌಲರ್ಸ್, ಪ್ಲೇ ಆರಾಮ್ಸೆ ಇನ್ ದ ಸೆಕೆಂಡ್ ಸೆಷನ್, ಲಾಸ್ಟ್ ಸೆಷನ್ ಅಲ್ಲಿ ರನ್ಸ್ ಮಾಡೋದು. ಆ ಹಳೆ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸ್ ಆಡಿದ್ದಾರೆ. ಸೊ ಪಾರ್ಟ್ 1 ಆಯ್ತು. ಪಾರ್ಟ್ 2 ಕೇಳು. ಪಾರ್ಟ್ 2 ಅದೇ. ಸೊ ಇಂಗ್ಲೆಂಡ್ಗೆ ಆಲ್ ದ ಬ್ಯಾಟರ್ಸ್ ಹ್ಯಾವ್ ಪ್ಲೇಡ್ ಔಟ್ ಆಫ್ ದರ್ ಕಂಫರ್ಟ್ ಝೋನ್ ನನ್ನ ಪ್ರಕಾರ. ಕರೆಕ್ಟ್. ಸೊ ಪಾರ್ಟ್ 2 ಕ್ವೆಶ್ಚನ್ ಅದೇ ಇರೋದು, ಈ ಕಂಫರ್ಟ್ ಝೋನ್ ನ ಎಫೆಕ್ಟ್ ಮಾಡಿದ ಇಂಡಿಯನ್ ವಿಕ್ಟರಿ ಅಟ್ ಎಜ್ಬಾಸ್ಟನ್ ಅಥವಾ ಲಾರ್ಡ್ಸ್ ಪಿಚ್ ಹ್ಯಾಡ್ ಟು ಡೂ ಸಮಥಿಂಗ್ ವಿತ್ ಇಟ್ ಅಂತನಾ? ಅಬ್ಸಲ್ಯೂಟ್ಲಿ ಇಂಡಿಯನ್ ವಿಕ್ಟರಿ ಅಟ್ ಎಜ್ಬಾಸ್ಟನ್. ಇಲ್ಲಾಂದ್ರೆ WTC ಫೈನಲ್ಸ್ ಅಲ್ಲಿ ಸೌತ್ ಆಫ್ರಿಕಾ 280 ಚೇಸ್ ಮಾಡಿರೋದು ನೋಡಿ, ನೋಯಿಂಗ್ ಇಂಗ್ಲೆಂಡ್ ದೇ ವುಡ್ ಹ್ಯಾವ್ ಚೇಸ್ಡ್. ನಮ್ಮೂರು ಹಿಂದೆ ಹಾಕಿದಾರೆ ಗುರು, ಅವ್ರನ್ನ ಎದುರಿಸಿದ್ದಾರೆ. ನೀವು ಲಾಸ್ಟ್ ಬ್ಯಾಟಿಂಗ್ ಆಡ್ತೀರಾ, ಆಡಿ, ನಾವು ತೆಗಿತೀವಿ ನಿಮ್ಮನ್ನ ಅಂತ. ರೈಟ್. ಓಕೆ, ಸೊ ಕಂಟಿನ್ಯೂಯಿಂಗ್ ರೋಹಿತ್, ನಿನಗೆ ಈ ಪ್ರಶ್ನೆ ಮತ್ತೆ, ಓಕೆನಾ? 271 ಫಾರ್ 7 ಹಾಕ್ತಾರೆ ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೊ ಕನ್ಸಿಸ್ಟೆಂಟ್ ಆಗಿ ನಮ್ಮವ್ರು ವಿಕೆಟ್ ಎತ್ತುತ್ತಾರೆ, ಸ್ಟಾರ್ಟಿಂಗ್ ಫ್ರಮ್ ನಿತೀಶ್ ಕುಮಾರ್ ರೆಡ್ಡಿ. ಸೊ ನಿತೀಶ್ ಕುಮಾರ್ ರೆಡ್ಡಿ 2 ಒಳ್ಳೆ ಬಾಲ್ಗಳನ್ನ ಹಾಕ್ತಾರೆ. ಅದರಲ್ಲಂತೂ ಝ್ಯಾಕ್ ಕ್ರಾಲಿಗೆ ಹಾಕಿದ ಬಾಲ್ ಅಂತೂ ಕ್ರೇಜಿ. ಅದು ಅಂದ್ರೆ ಅವ್ರು ನಿತೀಶ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ತರದೊಂದು ಸರ್ಪ್ರೈಸ್ ಬಾಲ್ ನ ಬಿಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿ ಬ್ರೇಕ್ ಥ್ರೂಗಳನ್ನ ತಗೋತಾನೆ ಇರ್ತಾರೆ. ರೂಟ್ಗೂ ತುಂಬಾ ಫ್ರೀ ಆಗಿ ಹ್ಯಾಂಡ್ ಕೊಟ್ಟಿರ್ಲಿಲ್ಲ. ಇಟ್ ವಾಸ್ ರೂಟ್ಸ್ ಅಬಿಲಿಟಿ ದಟ್ ಮೇಡ್ ಹಿಮ್ ಸ್ಕೋರ್ ದ ಸೆಂಚುರಿ. ಬಟ್ ಆಲ್ಸೋ ವಿಲ್ ಕಮ್ ಟು ದ ರೂಟ್ಸ್ ಪಾರ್ಟ್ ಲೇಟರ್. ಸೊ ಈ ಮಧ್ಯದಲ್ಲಿ ಬಾಲ್ ಚೇಂಜ್ ಕೇಳ್ತಾರೆ ಇಂಡಿಯನ್ಸ್, ಆಯ್ತಾ? ಸೆಕೆಂಡ್ ನ್ಯೂ ಬಾಲ್ ಆಗಿ 10 ಓವರ್ಗೆನೆ. ಅದಾದ್ಮೇಲೆ 100 ರನ್ ಆಡ್ ಆಗುತ್ತೆ ನೆಕ್ಸ್ಟ್ ವಿಕೆಟ್ಗಳು ಬೀಳಕ್ಕೆ. ಇದು ಈಗ ಡ್ಯೂಕ್ ಬಾಲ್ ಬಗ್ಗೆ ಸ್ಟುವರ್ಟ್ ಬ್ರಾಡು ಡೈಲಿ ಒಂದೊಂದು ಟ್ವೀಟ್ ಹಾಕಿದ್ದಾರೆ. ನಮ್ಮವರು ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಕಮೆಂಟೇಟರ್ಸು ಒಂದಲ್ಲ ಒಂದು ವಿಷಯ ಮಾತಾಡ್ತಾನೆ ಇದ್ದಾರೆ. ಕೆಲವು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಬಿಫೋರ್ ಬ್ಯಾಸ್ ಬಾಲ್ ವೇರ, ಆಫ್ಟರ್ ಬ್ಯಾಸ್ ಬಾಲ್ ವೇರ ಅಂತ ಬಾಲ್ಗಳನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಫೋಟೋಗಳನ್ನ ಇಟ್ಕೊಂಡು. ಲ್ಯಾಕರ್ ಹೆಂಗಿದೆ, ಸೀಮ್ ಎಷ್ಟು ಪ್ರೊನೌನ್ಸ್ಡ್ ಆಗಿದೆ, ಇವೆಲ್ಲಾನು. ಸೊ ನಿನ್ನ ಅಬ್ಸರ್ವೇಷನ್ ಏನಿಲ್ಲಿ? ಯಾಕೆ ಡ್ಯೂಕ್ ಬಾಲ್ ಹುಚ್ಚುಚ್ಚಾಗಿ ಆಡ್ತಾ ಇದೆ? ಹುಚ್ಚುಚ್ಚಾಗಿ ಆಡ್ತಿಲ್ವೋ? ಮುಂಚೆ ಹುಚ್ಚುಚ್ಚಾಗಿ ಆಡ್ತಿತ್ತು, ಇವಾಗ ಮೆಲೋಡೋನ್ ಆಗ್ಬಿಟ್ಟಿದೆ. 30 ಓವರ್ ಆದ್ಮೇಲೆ ಏನಿಲ್ಲ ಗುರು ಆ ಬಾಲ್. ಬುಮ್ರಾ ಸಿರಾಜ್ ಪಾರ್ಟ್ನರ್ಶಿಪ್ ಆಡ್ತಾರೆ ಇವ್ರ ಜೊತೆ, ಜಡೇಜಾ ಜೊತೆ. ಅಂದ್ರೆ ಡ್ಯೂಕ್ಸ್ ಬಾಲ್ ಏನ್ ಆಡ್ತಿಲ್ಲ. ಸೊ ಇವ್ರು ಫಸ್ಟ್ ಆಫ್ ಆಲ್ ಪ್ರಾಬಬ್ಲಿ ಶೇಪ್ ಹೋಗಿದೆ ಅಂತ ಬಾಲ್ ಚೇಂಜ್ ಕೇಳಿದ್ರ ಏನ್ ಕತೆ ಗೊತ್ತಿಲ್ಲ. ಸೊ ಪ್ರಾಬಬ್ಲಿ ಅದೇ ಒಂಚೂರು ಶೇಪ್ ಔಟ್ ಆಗಿದೆ ಅಂತ ಬಾಲ್ ಚೇಂಜ್ ಮಾಡಿದಾಗ ಅವ್ರು ಕರೆಕ್ಟ್ ಆಗಿರೋ ಬಾಲ್ ಕೊಟ್ರ ಇಲ್ವಾ, ಅವೆಲ್ಲ ಸಬ್ಜೆಕ್ಟ್ ಟು ಕಾಂಟ್ರವರ್ಸಿ. ಏನ್ ಕತೆ ಗೊತ್ತಿಲ್ಲ. ಸೊ ಹಂಗಾಗಿ ಪ್ರಾಬಬ್ಲಿ ಲಾಸ್ಟ್ ವಿಕೆಟ್ ಇಂದ 100 ರನ್ ಬಂದಿದೆ. ದಟ್ ಈಸ್ ವೇರ್ ಇಟ್ ಹರ್ಟ್ಸ್ ಕಣೋ. ವೆನ್ ಯುವರ್ ಗೈ ಲೈಕ್ ಕಾರ್ಸ್ ಈಸ್ ಕಮಿಂಗ್ ಅಂಡ್ ಸ್ಕೋರಿಂಗ್ 50s, ಇಟ್ ಹರ್ಟ್ಸ್. ಆಮೇಲೆ ನೀನ್ ಹೇಳದೆ ಅಲ್ಲ ನಿತೀಶ್ ರೆಡ್ಡಿ, ಅದು ಒಳ್ಳೆ ಬಾಲ್, ಸ್ಲೋಪ್ ಅಗೇನ್ಸ್ಟ್ ಹಿಂಗಿದ್ ಸ್ಲೋಪ್. ಸೊ ಹಿಂಗ್ ಹಾಕಿದ್ರು ಅವರು ಔಟ್ ಸ್ವಿಂಗರ್ಸ್. ಡಕೆಟ್ ಕಾಟ್ ಡೌನ್ ದ ಲೆಗ್ ಸೈಡ್, ಔಟ್ ಸ್ವಿಂಗರ್. ಇವರಿಗೆ ಕ್ರಾಲಿ ಔಟ್ ಸ್ವಿಂಗರ್. ಸೊ ಬೇಸಿಕಲಿ ನಮ್ಮವರು ಸ್ಲೋಪ್ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. And last 3 wickets, 100 runs. That is, I think that is where we lost. Oh, that is where we lost ಅಂತ ಇದೆಯಾ? ಓಕೆ, ಆ ಪಾಯಿಂಟ್ ನಾನು ನಾಪ್ಕ ಇಟ್ಕೊಂಡಿದ್ದೀನಿ. ಮತ್ತೆ ಬರ್ತೀನಿ. Yes, 50 runs you cannot. ಕಾರ್ಸಿಗೆ 50 ಕೊಡಂಗಿಲ್ಲ ಗುರು. ತುಂಬಾ ಹರ್ಟ್ ಆಗುತ್ತೆ. ಲಾಸ್ಟ್ 3 ಜನ ಸೇರ್ 100 ರನ್ ನೋಡಿದ್ರೆ ತುಂಬಾ ಹರ್ಟ್ ಆಗುತ್ತೆ. ಅಂಡ್ ಜೇಮ್ಸ್ ಸ್ಮಿತ್ ಆಡೋದೇ ಒಂದ್ ರೀತಿ, ರಿಗಾರ್ಡ್ಲೆಸ್ ಆಫ್ ವಾಟ್ ವಾಸ್ ಪ್ರೊಆಕ್ಟಿವ್ ಸ್ಟೆಪ್ಸ್ ಇಂಗ್ಲೆಂಡ್ ಟುಕ್. ಬಟ್ ಅದಕ್ಕೆ ಆನ್ಸರ್ ಇಲ್ದೇ ಇರೋಂಗ್ ಆಗೋಯ್ತು ಫಾರ್ ಗುಡ್ ನಂಬರ್ ಆಫ್ ಪೀರಿಯಡ್ ಒಂದು ಫೇಸ್ ಅಲ್ಲಿ. ಸೊ ಅದು ಕೂಡ ಇದೆ. 5 innings ಬಂದಿಲ್ಲ ನಮ್ ಕಡೆ. ಹೌದು. ಅಗೇನ್ ಸೆಕೆಂಡ್ ಇನ್ನಿಂಗ್ಸ್, ಐ ಮೀನ್ ಲೆಟ್ಸ್ ನಾಟ್ ಜಂಪ್ ಇಂಟು ಸೆಕೆಂಡ್ ಇನ್ನಿಂಗ್ಸ್ ರೈಟ್ ಅವೇ. ಓಕೆ ಸಚಿನ್, ನಿಂಗೆ ಹೇಳಿದೆ ರೂಟ್ ಬಗ್ಗೆ ಬರ್ತೀನಿ ಅಂತ. ಈಗ ಹೇಳಪ್ಪ, ಇಂಗ್ಲೆಂಡ್ ಅಲ್ಲಿ ಫ್ಲಾಟ್ ಪಿಚ್ ಬಂದ್ರೆ ಹೆಂಗ್ ಬೇಕಾದ್ರೂ ಗೆಲ್ತಾರೆ. ಅದು ಸ್ಟೋಕ್ಸ್ ಲೆಗಸಿ.
ಈ ತರ ಪಿಚ್ ಅಲ್ಲಿ ರೂಟ್ ಇಲ್ಲ ಅಂದ್ರೆ ಅವ್ರ ಕೈಲಿ ಏನೂ ಮಾಡಕ್ಕಾಗಲ್ಲ ಅನ್ನೋದು ಒಂದು ಥಿಯರಿ ಅಂಡ್ ಆರ್ಗ್ಯುಮೆಂಟ್ ಇದೆ. ಅವ್ರ ಕೈಲಿ ಈ ತರ ಒಂದು ಸ್ಪೈಸ್ ಇದೆ ಪಿಚ್ ಅಲ್ಲಿ ಅಂದ್ರೆ ರೂಟ್ ಇಲ್ಲ ಅಂದ್ರೆ ಬ್ಯಾಸ್ ಬಾಲ್ ಗೆ ಯಾವ ಬೆಲೆನೂ ಇಲ್ಲ, ಅದರಿಂದ ಏನೂ ರಿಸಲ್ಟ್ ಅವ್ರು ಪ್ರೊಡ್ಯೂಸ್ ಮಾಡಕ್ಕೂ ಆಗೋದಿಲ್ಲ ಇನ್ ಫೇವರ್ ಆಫ್ ಇಂಗ್ಲೆಂಡ್ ಅಂತ ಒಂದು ಥಿಯರಿ ಓಡಾಡ್ತಾ ಇದೆ. ಇದಕ್ಕೆ ನಿನ್ನ ಒಪಿನಿಯನ್ ಏನು? ಡೆಫಿನೆಟ್ಲಿ ಆ ರೂಟ್ ನ ಆ ಲೈನಪ್ ಇಂದ ಕಿತ್ತಾಕಿದ್ರೆ ದೇ ಆರ್ ನಥಿಂಗ್, ದೇ ಕ್ಯಾನ್ ಬಿ ಬಂಡಲ್ಡ್ ಔಟ್ ಫಾರ್ ಲೆಸ್ ದ್ಯಾನ್ 100 ಆಲ್ಸೋ. ರೂಟ್ ಒಂದೆಂಡ್ ಹೋಲ್ಡ್ ಅಪ್ ಮಾಡಿದ್ರಿಂದ ಇಂಗ್ಲೆಂಡ್ ಆರ್ ಏಬಲ್ ಟು ಸ್ಕೋರ್ ರನ್ಸ್ ಅರೌಂಡ್ ಹಿಮ್. ಈಗ ಪ್ರಾಬಬ್ಲಿ ಆಫ್ಟರ್ ಕೋವಿಡ್ 2021 ಇಂದ 2025 ವರೆಗೆ ನೋಡಿದ್ರೆ he has scored the most number of runs international cricket in test match. He has scored the most number of centuries for international cricket in test match. He has got the highest number of strike rate among all the cricketers who have played. He has scored runs in all conditions. Sri Lanka, India, England, more conditions. Australia is pending. By end of this year we'll get to know how good he is. Definitely he'll score runs. So ಈ ಕಂಡೀಷನ್ಸ್ ನ ಅವರು ಲಾಸ್ಟ್ 3 years ಇಂದ ಮ್ಯಾಚ್ ಮಾಡ್ಕೊಂಡ್ ಬರ್ತಿದ್ದಾರೆ. ಅಂಡ್ ಸ್ಕೋರ್ಡ್ ಬಿಫೋರ್ ಕೋವಿಡ್ ಅವ್ರದ್ದು 21 ಸೆಂಚುರೀಸ್ ಏನೋ ಇತ್ತು. ನೌ ಹಿ ಇಸ್ 39, 18 ಸೆಂಚುರೀಸ್ ಇನ್ ಪೀರಿಯಡ್ ಆಫ್ 4 years. ಸೊ ಅದನ್ನ ತೆಗೆದ್ಬಿಟ್ರೆ ಇಂಗ್ಲೆಂಡ್ ಆರ್ ನೋವೇರ್ ಕ್ಲೋಸ್ ಟು ವಾಟ್ ದೇ ಆರ್. ಸೊ ಪ್ರಾಬಬ್ಲಿ ದಟ್ ಟೆಲ್ಸ್ ಅ ಸ್ಟೋರಿ ಫಾರ್ ಇಟ್ ಸೆಲ್ಫ್. ಸ್ಟಾರ್ ಬಾಯ್ ಆಲಿ ಪೋಪ್ ಕೂಡ ಏನು ಇಲ್ಲ ಅಂತೀಯ ಹಾಗಾದ್ರೆ? ಆಲಿ ಪೋಪ್ ಏನು ಇಲ್ಲ, ಇವರು ಹ್ಯಾರಿ ಬ್ರೂಕ್ ಕೂಡ ಏನು ಇಲ್ಲ. ಒನ್ ಆಫ್ ಇನ್ನಿಂಗ್ಸ್ ಬಂದೇ ಬರುತ್ತೆ ಎಲ್ಲಾ ಪ್ಲೇಯರ್ಸ್ ಇಂದ. ಪ್ರಾಬಬ್ಲಿ ಇನ್ 5 match series ವೇರ್ ಯು ಗೆಟ್ ಟು ಪ್ಲೇ 10 innings ಆಡ್ತಾರೆ. 10 innings ಅಲ್ಲಿ 2-3 innings ಬರುತ್ತೆ ಡೆಫಿನೆಟ್, ನೋ ಡೌಟ್. 7 innings 8 innings ಕನ್ಸಿಸ್ಟೆಂಟ್ ಆಗಿ ಸ್ಕೋರ್ ಮಾಡೋದು ಇಸ್ ನಾಟ್ ಈಸಿ. ಗುಡ್ ಪಾಯಿಂಟ್. ಅಂಡ್ ಆಕ್ಚುಲಿ ಇನ್ನೊಂದೇನು ಅಂದ್ರೆ ಬ್ಯಾಸ್ ಬಾಲ್ ಬಂದ ಮೇಲಿಂದ ಅವ್ರ ಆ ಸ್ಟೈಲ್ ಆಫ್ ಕ್ರಿಕೆಟ್ ಅಡಾಪ್ಟ್ ಮಾಡಿದ್ಮೇಲಿಂದ ಅದು ಆಕ್ಚುಲಿ ರೂಟಿಗೆ ಇನ್ನೂ ಹೆಲ್ಪ್ ಆಯ್ತು. ನಂಬರ್ ಸೇಸ್ ಇಟ್ ಆಲ್. 18 centuries in last 4 years is not easy. Nobody has scored even 10 or 12, nowhere close to what Root has scored. Yes. So Bhargav, ಸಚಿನ್ ಹೇಳ್ತಾನೆ 5 ಟೆಸ್ಟ್ ಮ್ಯಾಚ್ ಅಂದ್ರೆ 10 ಇನ್ನಿಂಗ್ಸ್ ಬ್ಯಾಟರ್ಸ್ಗೆ ಈ ತರ ಸಿಕ್ಬಿಟ್ರೆ ಪರ್ಫಾರ್ಮೆನ್ಸ್ ಒಂದ್ 2-3 ಪರ್ಫಾರ್ಮೆನ್ಸ್ ಗ್ಯಾರಂಟಿ ಅಂತ ಹೇಳ್ತಾನೆ. ಹಾಗಿದ್ರೆ ಈಗ 3 ಟೆಸ್ಟ್ ಮ್ಯಾಚ್ ಆದ್ಮೇಲೆ ಕರುಣ್ ನಾಯರ್ನ ಎಲ್ಲಿ ಪ್ಲೇಸ್ ಮಾಡ್ತಾ ಇದೆಯಾ? ಅಂದ್ರೆ ಈ ಕರುಣ್ ನಾಯರ್ದು ಒಂದು ಕ್ಯೂರಿಯಸ್ ಕೇಸ್ ಏನಕ್ಕಾಗತ್ತೆ ಅಂತಂದ್ರೆ, ಸಿ ವಿ ಆರ್ ಇನ್ ಅ ಟ್ರಾನ್ಸಿಷನ್ ಫೇಸ್ ಆಫ್ ಟೆಸ್ಟ್ ಕ್ರಿಕೆಟ್ ಇಂಡಿಯನ್ ಟೀಮ್ದು. ಸೊ ಏನಪ್ಪಾ ಏನ್ ತಲೆ ಅಲ್ಲಾಡ್ಸ್ತಾ ಇದೆಯಾ ಟ್ರಾನ್ಸಿಷನ್ ಫೇಸ್? ನಾನಂತೂ ಒಪ್ಪಲ್ಲ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದ್ದಾರೆ ಅಂತ. ಅಷ್ಟು ವರ್ಷದಿಂದ IPL ಆಡ್ಕೊಂಡ್ ಬರ್ತಿದ್ದಾರೆ, ಟ್ರಾನ್ಸಿಷನ್ ಅಷ್ಟು ಇಂಡಿಯಾ ಟೂರ್ಸ್ ಮಾಡಿದ್ದಾರೆ. ಟ್ರಾನ್ಸಿಷನ್ ಫೇಸ್ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಿದ್ದೆ ನಾನು, ಕರುಣ್ ನಾಯರ್ ಬಗ್ಗೆ ಹೇಳ್ತಾ ಇಲ್ಲ. ಇಂಡಿಯಾ ಟೀಮ್ ಆಸ್ ಅ ಕ್ರಿಕೆಟ್ ಟೀಮ್ is in a transition phase with seniors like Virat Kohli and Rohit Sharma going out. I mean, ಇವಾಗ ನೋಡಿದ್ರೆ ನೀನು Ravi Ashwin, Virat Kohli, Rohit Sharma ಇವರೆಲ್ಲ ಒಂಥರ who were like ಏನಂತಾರೆ, they were constant in a test match for the last so many years. ಅವ್ರು 3 ಜನ ಇವಾಗ ಹೋದ್ಮೇಲೆ ನೆಕ್ಸ್ಟ್ ಇದು ಹೊಸ ಲೀಡರ್ ಟ್ರಾನ್ಸಿಷನ್ ಫೇಸ್ ಅಂತಾನೆ. ಅಟ್ಲೀಸ್ಟ್ ನನ್ನ ಪ್ರಕಾರ ಟ್ರಾನ್ಸಿಷನ್ ಫೇಸ್ ಅಂತ ಗುರು. ನನ್ನ ಪ್ರಕಾರ it is not a transition phase. There is no such thing for at least Indian cricketers called as transition phase. Just only for the reason that they are playing enough tour games, playing enough IPL games, playing enough domestic games. So ನನ್ನ ಪ್ರಕಾರ, ನನ್ನ personal opinion, if you are there to represent the country, you are not going to get chances like, okay, we are in a transition phase, we are going to lose some games so that the team is ready for the next WTC. ಹೇಳಕ್ಕೆ ಬಿಟ್ಟಿಲ್ವಲ್ಲ ನನ್ಗೆ ಏನು ಅಂತ. ಮಾತಾಡ್ಲೇ ಇಲ್ಲ ನಾನು, ಸೋಲ್ತೀವಿ ಆಡ್ತಾ ಇಲ್ಲ ಅಂತ. ನಾನು ಹೇಳ್ತಾ ಇರೋದು ಆಸ್ ಎ ಟೀಮ್ ಅವ್ರು ತಗೊಂಡ್ ಹೋಗ್ತಾರೆ ಟ್ರಾನ್ಸಿಟ್. ಏನಕ್ಕೆ ಕರುಣ್ ನಾಯರ್ ನನ್ಗೆ ಹೇಳಕ್ ಬಿಡು ಫಸ್ಟ್. ಕರುಣ್ ನಾಯರ್ ಏನ್ ಹೇಳ್ತಾ ಇದೀನಿ, ನಾವು ನೆಕ್ಸ್ಟ್ ಒಂದು ಆ ನಂಬರ್ 3 ಸ್ಪಾಟ್ ಇವಾಗ ನಮ್ಗೆ ಶುಭ್ಮನ್ ಗಿಲ್ ಆಡ್ತಾ ಇದ್ರು, ಇವಾಗ ಅವ್ರು 4 ಮೂವ್ ಆಗಿದ್ದಾರೆ. ಇನ್ ವಿ ಹ್ಯಾವ್ ಟು ಲುಕ್ ಅಟ್ somebody who will take this forward for us for the next 7 years, 6 years, 4 years, whatever the cycle is. ಈ ತರ ಇದ್ರಲ್ಲಿ ಅವರು ಆಲ್ಮೋಸ್ಟ್ ಟೀಮಿಂದ ಆಚೆ ಹೋಗಿ ಬಂದು ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ. ಆ ತರ ಇದ್ದಾಗ ಅವ್ರಿಗೆ ಲಾಂಗ್ ರನ್ ಕೊಡಕ್ ಆಗತ್ತಾ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಆಗತ್ತೆ. ಇಸ್ ಇಟ್ ಫೇರ್ ಫಾರ್ ಎನಿಬಡಿ? ನಿನ್ಗೆ ನೀನ್ ಕರ್ಕೊಂಡ್ ಬಂದಿರೋದೇ ಏನಕ್ಕೆ? ಕೆಲವು ಸೀನಿಯರ್ಸ್ ಇಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಟೀಮ್ ಅಲ್ಲಿ, ಚೆನ್ನಾಗೂ ಆಡ್ತಾ ಇದಾರೆ, ಡೊಮೆಸ್ಟಿಕ್ ಅಲ್ಲಿ ಕೌಂಟಿಲೂ ಚೆನ್ನಾಗಿ ಆಡ್ತಾ ಇದಾರೆ.
ಆ ತರ ಇದ್ದಾಗ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್. ಯುವರ್ 40s ಹೊಡಿತಾ ಇದ್ರೆ ಸರಿ, ಬಟ್ ಹೌ ಲಾಂಗ್? ಲೈಕ್ ಅಂದ್ರೆ ಇವಾಗ ನಮ್ ಸಾಯಿ ಸುದರ್ಶನ್ ನಾವು ಫಸ್ಟ್ ಆಫ್ ಆಲ್ ಆಡಿಸಬಾರ್ದಾಗಿತ್ತು ಅಂತ ಅದನ್ನು ನಾನೇ ಹೇಳಿದ್ದೆ. ಅಭಿಮನ್ಯುಶ್ವರನ್ ಆಡಿಸ್ಬೇಕು ಅಂತ ಈಗಲೂ ಅದೇ ಹೇಳ್ತೀನಿ. ನೀವು ಅವ್ರುಗಳು ಕೊಟ್ಟು ಅವ್ರು ಒಂದ್ 3 ಮ್ಯಾಚ್ ಫೇಲ್ ಆದ್ರು, 4ನೇ ಮ್ಯಾಚ್ ಕೊಡ್ತೀರಾ ಅಂದ್ರೆ ಓಕೆ. ಬಟ್ ಫಾರ್ ಎ ಪರ್ಸನ್ ಲೈಕ್ ಕರುಣ್ ನಾಯರ್, ಅಟ್ಲೀಸ್ಟ್ ನನ್ನ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಅಷ್ಟೆಲ್ಲ ಆಡಿ ಎಕ್ಸ್ಪೀರಿಯನ್ಸ್ ಇದ್ದು, ಆಲ್ಮೋಸ್ಟ್ 34 ಅವ್ರಿಗೂನು ಈಸ್ 34 ಪ್ಲಸ್ 32 33 34 34 34 ಆ ತರ ಇದ್ದಾಗ ಅವ್ರಿಗೆ ಯು ಆರ್ ಗೆಟಿಂಗ್ ಹಿಮ್ ಇನ್ ಟು ದ ಟೀಮ್ ಬಿಕಾಸ್ ಆಫ್ ಆಲ್ ದಿ ಎಕ್ಸ್ಪೀರಿಯನ್ಸ್ ದಟ್ ಹಿ ಹ್ಯಾಸ್ ಓವರ್ ದಿ ಇಯರ್ಸ್, ಅಂಡ್ ಇಫ್ ಹಿ ಇಸ್ ನಾಟ್ ಏಬಲ್ ಟು ಬ್ರಿಂಗ್ ದಟ್ ಟು ದ ಸ್ಕ್ವಾಡ್, ದೇ ವಿಲ್ ಹ್ಯಾವ್ ಟು ಲುಕ್ ಬಿಯಾಂಡ್ ಹಿಮ್ ಅಂತ ಅನ್ಸುತ್ತೆ. ಐಡಿಯಲ್ ಸಿಚುವೇಶನ್ ಇತ್ತಲ್ಲಪ್ಪ. ನಾನು ಬಾಲ್ ಬಿಡ ಮೊನ್ನೆದು ಔಟ್ ಆಗ್ತಾರೆ, ಅವ್ರು ಔಟ್ ಆಗ್ತಾರ ರೀತಿ ಬೇಜಾರಾಗ್ತಾರ ಅದಷ್ಟೇ. ಎಕ್ಸಾಕ್ಟ್ಲಿ. ಹೆಂಗೆ ಯಾವ್ದೋ ಒಂದು ಬಾಲ್ ಒಂದೇ ಒಂದು ಇನ್ನಿಂಗ್ಸ್ ಅಲ್ಲಿ ಅದು ನಿನ್ಗೆ ಬೌನ್ಸ್ ಆಗಿ, ಸೆಕೆಂಡ್ ಟೆಸ್ಟ್ ಅಲ್ಲಿ ಅನ್ಸತ್ತೆ ಅದು ಬೌನ್ಸ್ ಆಗಿ ಹೊಡ್ಕೊಂಡೋಯ್ತು ಅನ್ನೋದೊಂದು ಬಿಟ್ರೆ, ಇನ್ ಯಾವ ತರ ಅವ್ರು ಔಟ್ ಆಗ್ತದಾರಲ್ಲ, ದಟ್ ಈಸ್ ವಾಟ್ ಇಸ್ ಹರ್ಟಿಂಗ್. ನಾನು ಆಕ್ಚುಲಿ ಫಸ್ಟ್ ಇನ್ನಿಂಗ್ಸ್ ಅವ್ರು ಔಟ್ ಆದಾಗ ನಾನು ನೋಡಿರ್ಲಿಲ್ಲ. ಎಲ್ಲರೂ ಏನೋ ವಾಟ್ಸ್ಆಪ್ ಅಲ್ಲಿ ಅವಾಗೆಲ್ಲ ಆಚೆ ಇದ್ನೋ ಏನೋ, ವಾಟ್ಸ್ಆಪ್ ಅಲ್ಲಿ ಎಲ್ಲ ವೆಬಿ ಮೆಸೇಜ್, ಅಯ್ಯೋ ಕರುಣ್ ನಾಯರ್ ವಾಸ್ ಪ್ಲೇಯಿಂಗ್ ಸೋ ವೆಲ್, ಸೋ ಅನ್ಲಕ್ಕಿ, ವಾಟ್ ಅ ಸ್ಟನ್ನರ್ ಆಫ್ ಎ ಕ್ಯಾಚ್, ಜೋ ರೂಟ್, ಹಂಗೆ ಹಿಂಗೆ. ನಾನೇನೋ ತೆಗೆದು ಹೊಡೆದ್ಬಿಟ್ಟಿದ್ದಾರೆ, ಎಲ್ಲೋ ಪಾಯಿಂಟ್ ಎಲ್ಲ ಫುಲ್ ಒನ್ ಹ್ಯಾಂಡರ್ ಎಗರೆಲ್ಲ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ. ಆಯ್ತು, ಒಳ್ಳೆ ಕ್ಯಾಚ್, ಬಟ್ ಸ್ಟಿಲ್ ಅದು ಎಡ್ಜ್ ಹೊಡ್ಕೊಂಡೆ ಹೋಗಿದ್ದದು. ಕನ್ವಿನ್ಸಿಂಗ್ ಆಡು ಹಿಂಗ್ ಹೊಡ್ಕೊಂಡು ಹೋಗಿರೋದು ಅದು ಲಕ್ಕಲ್ಲ. ಅದಕ್ಕಿನ್ನ ದ ವೇ ಈಸ್ ಗೆಟಿಂಗ್ ಔಟ್ ಇಸ್ ವಾಟ್ ಇಸ್ ವೆರಿ ಸ್ಯಾಡ್ ಅಂತ ಅಷ್ಟೇ ಅನ್ಸ್ತಾರೆ. ಆ ಸಿಚುಯೇಷನ್ ಬಾಲ್ ಬಿಡೋಷ್ಟೇ ಇರ್ಲಿಲ್ಲ ಗುರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಂತೂ. ನಮ್ಗೆ ಅದು ಸ್ಲೋಪ್ ಅಲ್ಲ, ನಾವೇ ಇಲ್ಲಿ ಕೂತ್ಕೊಂಡು ಮಾತಾಡೋರ್ಗೆ ಗೊತ್ತಾಗತ್ತೆ ಆ ಸ್ಲೋಪ್ ಇದೆ, ಒಳಗ್ ಬರತ್ತಾ ಆಚೆ ಬರತ್ತಾ, ನಿನ್ಗೊಂದ್ ಸ್ವಲ್ಪ ಡೌಟ್ ಅಲ್ಲೇ ಇರತ್ತೆ, ನೀನ್ ಬ್ಯಾಟ್ ಅಲ್ಲಿ ಆಡ್ಬೇಕು ಅಂತ. ಅದನ್ನ ನೀನ್ ಬಿಟ್ಕೊಂಡ್ ಕೂತ್ರೆ ಏನ್ ಹೇಳ. ಸೊ ಎಸ್, ನಾವು ಸ್ಮೂತ್ ಆಗಿ ಬಂದ್ಬಿಟ್ಟಿದೀವಿ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ಗೆ. ಅದರಲ್ಲಿ ಕರುಣ್ ನಾಯರ್ ಬಗ್ಗೆ ಮಾತಾಡಿದ್ವಿ. ಕರುಣ್ ನಾಯರ್ ಬಗ್ಗೆ ಯಾಕೆ ಮಾತಾಡಿದ್ವಿ ಅಂದ್ರೆ, ವೆರಿ ಕ್ಲಿಯರ್ ಮೆಸೇಜು ಅಥವಾ ಕ್ಲಿಯರ್ ಇಂಟೆನ್ಷನ್ ಆಫ್ ವೈ ವಿ ಆರ್ ಸ್ಪೀಕಿಂಗ್ ಕರುಣ್ ನಾಯರ್. ಟ್ರಾನ್ಸಿಷನ್ ಫೇಸ್ ಅಂತ ಭಾರ್ಗವ್ ಹೇಳ್ದ, ಸಚಿನ್ ಹೇಳ್ದ ಟ್ರಾನ್ಸಿಷನ್ ಫೇಸ್ ಅಲ್ಲ ಅಂತ. ಆದ್ರೆ ಅಟ್ಲೀಸ್ಟ್ ಇಟ್ ಇಸ್ ಅ ಫೇಸ್ ಫಾರ್ ಶೋರ್. It is a phase where we are looking at some key people in key positions who can take us forward for next couple of WTC cycles, which is 4 to 5 years timeline. But Rohit, ನಿನ್ನ ಒಪಿನಿಯನ್ ಹೇಳು. ಇನ್ನೊಂದು ಪಾಯಿಂಟ್ ಬಿಫೋರ್ ರೋಹಿತ್ ಹೋಗೋಕ್ಕಿಂತ ಮುಂಚೆ, ನಾನು ಅದು ಏನಕ್ಕೆ ನಾನು ನಂಬರ್ 3 ಪೊಸಿಷನ್ ವಾಸ್ ಪ್ಲೇಡ್ ಬೈ ಚಟೇಶ್ವರ್ ಪೂಜಾರ ಅಂಡ್ ಹಿ ಈಸ್ ಸ್ಟಿಲ್ ನಾಟ್ ರಿಟೈರ್ಡ್. 37 years ಅವ್ರಿಗೂ, ಇವರು 34. ಸೊ ನೀವು ಅವ್ರ ಜಾಗ ತಗೊಂಡು ಆಡ್ಬೇಕು ಅಂತಂದ್ರೆ ಎಕ್ಸೆಪ್ಷನಲ್ ಆಗಿ ಆಡ್ಬೇಕು. ಲೈಕ್ ವಿ ನೋ ವಾಟ್ ಚತೇಶ್ವರ್ ಪೂಜಾರ ಹ್ಯಾಸ್ ಡನ್ ಫಾರ್ ಇಂಡಿಯನ್ ಟೀಮ್ ಅಂಡ್ ವಾಟ್ ಇಸ್ ರಿಕ್ವೈರ್ಡ್ ಔಟ್ ಆಫ್ ಎ ಪರ್ಸನ್ ಇಸ್ ಪ್ಲೇಯಿಂಗ್ ಅಟ್ ನಂಬರ್ 3. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾರ ಅದು. ನಾನು ಸರಿವಾ ಅದಕ್ಕೆ ಕಾಮೆಂಟ್ರಿಲಿ ಇಟ್ಕೊಂಡಿದ್ದಾರೆ. ಇನ್ನೊಂದೆರಡು ಫೇಲಿಯರ್ ಆದ್ರೆ ಪ್ಯಾಟ್ ಕೊಟ್ಟು ಆಡಿಸ್ತಾರೆ 3 ನೀನೇ ಬಂದ. ಫೈನ್. ಸೊ ಕ್ವೆಶ್ಚನ್ ರೋಹಿತ್ ಗೆದ್ದಿದ್ದೇನಂದ್ರೆ, ಈ ತರ ಟೀಮ್ಗಳು ತಗೊಂಡ್ರೆ ಇವಾಗ ಇಂಡಿಯಾ ಈ ಫೇಸ್ ಅಲ್ಲಿ ಇದೆ. ನನ್ನ ಪ್ರಕಾರ ಆಸ್ಟ್ರೇಲಿಯಾನು ವೆರಿ ಸೂನ್ ಈ ಫೇಸ್ ಎಂಟರ್ ಆಗ್ತಾರೆ, ಅವ್ರಿಗೆ ಬೌಲರ್ಸ್ ಇರೋ ರೀತಿ ನೋಡಿದ್ರೆ. ಸೊ ಈ ತರ ಇರೋ ಟೀಮ್ಸ್ 1 cycle ಅಟ್ ಎ ಟೈಮ್ ಪ್ಲಾನ್ ಮಾಡಿದ್ರೆ ಸಾಕಾ, ಅಥವಾ ಒಂದು 3 cycle ಅಟ್ ಲೀಸ್ಟ್ ತಲೆಯಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ಬೇಕಾ ಫಾರ್ ಟು ಸೆಲೆಕ್ಟ್ ಪ್ಲೇಯರ್ಸ್? ಏನಂತ ಹೇಳ್ತೀವಿ? WTC ತೆಗೆದು ಸೈಡ್ ಗಿಡೋ, ಟೆಸ್ಟ್ ಕ್ರಿಕೆಟ್ ಆಡ್ಕೊಂಡು ಹೋಗೋ. ಯು ಹ್ಯಾವ್ ಟು ಸಿ ಪೀಪಲ್ ಹೂ ಪ್ಲೇ ಫಾರ್ ದ ನೆಕ್ಸ್ಟ್ 5, 8, 10 years. If you are grooming an youngster at number 3, number 4, number 5, make sure he has the ability. Na batting ಹೇಳ್ತಾ ಇದೀನಿ, bowling ಗೊತ್ತಿಲ್ಲ. Batting at least they should be able to bat for next 3, 5, at least 5 to 10 years. Bowling injury ಆಗ್ಬೋದು, ಇನ್ನೊಬ್ಬ ಬರ್ಬೋದು. Bowling is like a river, flow ಆಗ್ತಾ ಇರುತ್ತೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಬ್ಯಾಟಿಂಗ್ ಕಾನ್ಸ್ಟೆಂಟ್ ಇರ್ಬೇಕು. ನಿಂಗೆ 3 ಅದೇ ಭಾರ್ಗವ್ ಹೇಳ್ದ, ಇವಾಗ ಕರುಣ್ ನಾಯರ್ ಹೋದ್ರೆ ಈಶ್ವರನ್ ಆಡಿಸ್ತೀಯ ನೀನು 3 ಅಲ್ಲಿ. ಯೆಟ್ ಅನದರ್ ಓಪನರ್ ಅಟ್ 3 ನಾ ಭಾರ್ಗವ್. ಸೊ ನಮ್ಗಿರದೆ ಅದು ಕನ್ವೆನ್ಷನಲ್ 3. ನಾವೆಲ್ಲ ಮೇಕ್ ಶಿಫ್ಟ್ ಮಾಡ್ಕೊಂಡು ಶುಭ್ಮನ್ ಗಿಲ್ ಮೇಕ್ ಶಿಫ್ಟ್, ಪುಜಾರ ಹೋದ್ಮೇಲೆ ವಿ ಡೋಂಟ್ ಹ್ಯಾವ್ ಅ ಪರ್ಫೆಕ್ಟ್ ನಂಬರ್ 3 ಬ್ಯಾಟರ್. ಎಲ್ಲ ಮೇಕ್ ಶಿಫ್ಟ್ ಮಾಡ್ಕೊಂಡ್ ಬಂದಿರೋದು ನಾವು. ಅಂಡ್ ಈಶ್ವರನ್ ಇಸ್ ಆಲ್ಸೋ 30 ಬಾಸ್. ಅದೇ ಹಾಗಾಗಿ ಅವ್ರು ಆಚೆನೂ ಹೊಟ್ಟೋಗ್ತಾರೆ, ಅವನು ಅದೇನು ಆಶ್ಚರ್ಯ ಇಲ್ಲ. ಸೊ ಹಂಗಾಗಿ ಯಾರ ಹತ್ರ ನೋಡ್ಬೇಕು, ಹೆವಿ ಕ್ವೆಶ್ಚನ್ ಮಾರ್ಕ್. ಡೊಮೆಸ್ಟಿಕ್ ಅಲ್ಲಿ ನೋಡ್ತೀಯಾ, ಮತ್ತೆ ರಂಜಿ ಸೀಸನ್ ಫಾಲೋ ಮಾಡ್ತೀಯಾ,
ಐ ಡೋಂಟ್ ನೋ. ಬಟ್ ಬ್ಯಾಟಿಂಗ್ ಅಂತೂ ನೀನ್ WTC ಸೈಕಲ್ ತೆಗೆದು ಸೈಡ್ಗೆ ಇಡೋ. ಯು ಹ್ಯಾವ್ ಟು ಹ್ಯಾವ್ ಬ್ಯಾಟ್ಸ್ಮನ್ ಹೂ ಕ್ಯಾನ್ ಪ್ಲೇ ಫಾರ್ 8, 9, 10 years. ನೋಡೋ, ನೀನ್ ಕ್ಲಾಸಿಕಲ್ ನೋಡ್ಕೊಂಬರೋ. ಟೆಂಡೂಲ್ಕರ್ 24 ವರ್ಷ ಆಡಿದ್ರು, ದ್ರಾವಿಡ್ 15 ವರ್ಷ ಆಡಿದ್ರು, ಗಂಗೂಲಿ 10 ವರ್ಷ ಆಡಿದ್ರು, ಲಕ್ಷ್ಮಣ್ 10 ವರ್ಷ ಆಡಿದ್ರು, ಸೆಹ್ವಾಗ್ 15 ವರ್ಷ ಆಡಿದ್ರು. ಎಲ್ಲರೂ ಡಿಕೆಡ್ಸ್, ದೇ ಬ್ಯಾಟೆಡ್ ಫಾರ್ ಡಿಕೆಡ್ಸ್. ಅಲ್ಲ, ಪ್ರಶ್ನೆದು ಬೇಸಿಸ್ ಯಾಕೆ ಅಂದ್ರೆ, ಇವಾಗ ಒಂದು ODI ಟೀಮ್ ಅಥವಾ ಒಂದು T20 ಟೀಮ್ ಮಾಡಬೇಕು, ಒಂದು ಫ್ರೆಶ್ ಫೇಸ್ ನ ತರಬೇಕು ಅಂದ್ರೆ ಆಲ್ವೇಸ್ ದ ರೆಫರೆನ್ಸ್ ಇಸ್ ಆರ್ ದ ಎಂಡ್ ಗೋಲ್ ಇಸ್ ದಟ್ ವರ್ಲ್ಡ್ ಕಪ್. ಸೊ WTC ಸೈಕಲ್ ಅದೇ ತರ ಟೆಸ್ಟ್ ಮ್ಯಾಚ್ಗೆ. ಸೊ ಇದು ಈಗ ಬಂದ್ಬಿಟ್ಟಿದೆ, ತೆಗೆದು ಸೈಡ್ಗೆ ಹಾಕು ಅನ್ನಕ್ಕೂ ಈಗ ಸೈಕಲ್ ಬಂದ್ಬಿಟ್ಟಿದೆ. ನೀನ್ ಸೈಕಲ್ ನ ಟಾರ್ಗೆಟ್ ಮಾಡ್ಲೇಬೇಕಲ್ಲ ಎಕ್ಸಲೆನ್ಸ್ಗೆ. ಆಸ್ ಎ ಟೀಮ್ ನಿನ್ ಎಕ್ಸಲೆನ್ಸ್ ಮೆಜರ್ ಏನು? ನಂಬರ್ ಆಫ್ ವಿಕ್ಟ್ರೀಸ್. ಈಗ ಇಂಗ್ಲೆಂಡ್ ಅಲ್ಲಿ ನಂಬರ್ ಆಫ್ ವಿಕ್ಟ್ರೀಸ್ ಇದೆ ನಮ್ಮ ಹತ್ರ. ಟು ವಾಟ್ ಎಂಡ್? ಲಾಸ್ಟ್ WTC ಸೈಕಲ್ ಅಲ್ಲೂ ವಿಕ್ಟ್ರೀಸ್ ಇತ್ತು, ಇನ್ನೊಂದ್ 2 ಮ್ಯಾಚ್ ಗೆದ್ದಿದ್ರೆ ಮುಗ್ದೋಗಿತ್ತು ಮ್ಯಾಟ್ರು. ಬಟ್ ಏನಾಯ್ತು ಆಮೇಲಿಂದ? ಸೊ ಅದಕ್ಕೆ ಪ್ಲಾನಿಂಗ್, ಇಸ್ ಇಟ್ ಸೈಕಲ್ ವರ್ಸಸ್ ಇದು ಅನ್ನೋದು ಕ್ವೆಶನ್. ಬಟ್ ಎನಿವೇಸ್, ಐ ಗಾಟ್ ಸೈಕಲ್ ಪ್ಲಾನಿಂಗ್ ಮಾಡಿದೆ. ಇವಾಗ ನಾನು ಏನು ಅಂದ್ರೆ, ಲಾಸ್ಟ್ ಯಾವಾಗಪ್ಪ ಎವ್ರಿ ಇಂಗ್ಲೆಂಡ್ ಟೂರ್ ಇಸ್ ಅ 4 years ಒನ್ಸ್ ಟೂರ್. ಹೌದು ಅಲ್ವಾ? ಸೊ ನಿನ್ಗೆ ನೆಕ್ಸ್ಟ್ 4 years ಅಲ್ಲಿ ಕರುಣ್ ನಾಯರ್ ಇಂಡಿಯಾಗ್ ಮತ್ತೆ ಇಂಗ್ಲೆಂಡ್ ಟೂರ್ ಮಾಡ್ತಾರ? ಹೈಲಿ ಅನ್ಲೈಕ್ಲಿ. ಸೊ ಅವ್ರನ್ನ ಏನಕ್ಕೋಸ್ಕರ ಈ ವರ್ಷ ಆಡಿಸ್ತಿರೋದು? ಮೇನ್ಲಿ ಡೊಮೆಸ್ಟಿಕ್ ಸೀಸನ್. ಲೈಕ್ WTC ಸೈಕಲ್ ತಲೆಯಲ್ಲಿ ಇಟ್ಕೊಂಡೆ ಡೊಮೆಸ್ಟಿಕ್ ಸೀಸನ್ ಕೌಂಟಿಲಿ ಆಡ್ತಾ ಇದಾರೆ ಅಂತ. ಇವಾಗ 3 ಮ್ಯಾಚ್ ಕೊಟ್ಟಾಗಿದೆ, ಅವರಿಂದ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ನಾವು ಇನ್ನ ನೆಕ್ಸ್ಟ್ ಯಂಗ್ಸ್ಟರ್ನ ನೆಕ್ಸ್ಟ್ 2 ಮ್ಯಾಚ್ಗೆ ಆಡಿಸಿ ಟು ಗಿವ್ ದೆಮ್ ಎ ಫೀಲ್ ಆಫ್ ವಾಟ್ ಇಟ್ ಇಸ್ ಟು ಪ್ಲೇ ಇನ್ ಇಂಗ್ಲೆಂಡ್ ಕಂಡೀಷನ್ಸ್. ಪ್ರಾಬಬ್ಲಿ ಆಡಿರ್ತಾರೆ ಬೇರೆ ಇದಕ್ಕೆಲ್ಲ. ಬಟ್ ಟು ಪ್ಲೇ ಅನ್ ಇಂಟರ್ನ್ಯಾಷನಲ್ ಲೆವೆಲ್ ಬೌಲರ್ಸ್ಗೆ ಯಾವ ತರ ಇರುತ್ತೆ ಅಂತ ಫೇಸ್ ಮಾಡಕ್ಕೆ ಅವ್ರಿಗೆ ಚಾನ್ಸ್ ಕೊಟ್ಟು ನೆಕ್ಸ್ಟ್ ಇಂಗ್ಲೆಂಡ್ ಟೂರ್ಗು ನೀನು ಬರೋ ತರ ರೆಡಿ ಮಾಡ್ಕೋತೀಯ. ಯಾವ ತರ ಯೋಚನೆ ಮಾಡ್ತೀಯ? KL ರಾಹುಲ್ಗೆ ಅವ್ರು ಹಂಗೆ ಗ್ರೂಮ್ ಮಾಡ್ಕೊಂಡ್ ಬಂದಿದ್ದು. ದಟ್ ಈಸ್ ವೈ ಈಸ್ ಲುಕಿಂಗ್ ಸೋ ಕಂಫರ್ಟಬಲ್. Yes, he failed in the first time when he toured England. He adapted second time and he is consistently showing what he did last time around. So ಅದನ್ನ ಅವ್ರ ಗ್ಯಾಪ್ ಇವಾಗ ಆಯ್ತು, ನೋಡಿದ್ವಿ 3 ಮ್ಯಾಚ್, ಲೆಟ್ಸ್ ಮೂವ್ ಆನ್ ಅಂತ ನನಗನ್ಸ್ತಾರೆ. ಓಕೆ, ಮೂವಿಂಗ್ ಆನ್. ಹಾಗೇನೆ ಸಚಿನ್, ನಿಂಗೆ ಪ್ರಶ್ನೆ. KL ರಾಹುಲ್ ವಾಸ್ ಆರ್ ಬೆಸ್ಟ್ ಬ್ಯಾಟರ್ ಫಾರ್ ಫಸ್ಟ್ ಇನ್ನಿಂಗ್ಸ್, ನೋ ಡೌಟ್. ರೂಟ್ ತರಾನೇ ಒಂದು ಇನ್ನಿಂಗ್ಸು, ಕಂಪೇರಬಲ್, ವೆರಿ ಕಂಪೇರಬಲ್. ಸುತ್ತಲೂ ನಡೀತಿದ್ದಂತ ಏನೇ ನಡೀತಿದ್ರು ಕಾಮ್ ಆಗಿ ಫೋಕಸ್ಡ್ ಆಗಿ ಆಡ್ತಾರೆ. ಬಟ್ ಸೆಂಚುರಿನ ಹೇಸ್ಟನ್ ಮಾಡಕ್ ಹೋಗ್ಬಿಟ್ಟು ಒಂದು ಕೀ ವಿಕೆಟ್ ರನ್ಔಟ್ ಅಲ್ಲಿ ಪಂತ್ನ ಕಳ್ಕೊತೀವಿ. ಅಲ್ಲಿ ತನಕ ಒಂದು ರೆಗ್ಯುಲರ್ ವಿಕೆಟ್ಸ್ ಕಳ್ಕೊಂಡಿದೆ ಇಂಡಿಯಾ. ಬಟ್ ಪಂತ್ ಮತ್ತೆ ರಾಹುಲ್ ಪಾರ್ಟ್ನರ್ಶಿಪ್ ಥ್ರೆಟ್ನಿಂಗ್ ಆಗಿ ಕಾಣಿಸ್ತಾ ಇತ್ತು ಇಂಗ್ಲೆಂಡ್ಗೆ. ಗೇಮ್ನ ಆಲ್ಮೋಸ್ಟ್ ದೇ ವರ್ ಟೇಕಿಂಗ್ ಇಟ್ ಅವೇ. ಏನಿಲ್ಲ ಅಂದ್ರೂ ಮಿನಿಮಮ್ ಅಂದ್ರೆ ಒಂದು 100 ರನ್ ಲೀಡ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇತ್ತು ಇಫ್ ದೇ ಹ್ಯಾಡ್ ಕ್ಯಾರಿಡ್ ಆನ್ ಫಾರ್ ಅನದರ್ 50 to 100 runs ಆನ್ ದ ಪಾರ್ಟ್ನರ್ಶಿಪ್. ಸೆಂಚುರಿ ಇಬ್ರಿಗೂ ಬರೋ ಚಾನ್ಸ್ ಕೂಡ ಇತ್ತು. ರಿಷಬ್ ಪಂತ್ ಇದ್ದಿದ್ದು ಮೂಡ್ಗೆ. ಸೊ ಹೌ ಕೀ ವಾಸ್ ದಟ್ ಡಿಸಿಷನ್ ಬಿಫೋರ್ ಲಂಚ್? ಆ ಹೇಸ್ಟನ್ ರನ್ ಯಾಕೆ ಬೇಕಿತ್ತು? ಇಫ್ ಜೋ ರೂಟ್ ಕ್ಯಾನ್ ವೇಟ್ ಓವರ್ ನೈಟ್, ವೈ ಕುಡಂಟ್ ರಾಹುಲ್ ವೇಟ್ ಫಾರ್ ಊಟ? ಮೀನ್ ಸ್ಟ್ರೇಂಜ್ ಕಾಲ್ ಆಕ್ಚುಲಿ. ಇಬ್ರು ಕಡೆಯಿಂದನೂ ಇವು 1 ರನ್ ಯಾವಾಗ ಕೌಂಟ್ ಆಗುತ್ತೆ ಅಂದ್ರೆ 2 ಬ್ಯಾಟರ್ಸ್ ಸೇಫ್ ಮಾಡಿದಾಗ. ಈ ಸಿಚುಯೇಷನ್ ಅಲ್ಲಿ ಈದರ್ ವೇಸ್ ದೇರ್ ಇಸ್ ಓನ್ಲಿ 1 ಬ್ಯಾಟರ್ ಇಸ್ ಗೋಯಿಂಗ್ ಟು ಮೇಕ್ ಹಿಸ್ ಗ್ರೌಂಡ್ ಸೇಫ್. ಅದು ರಾಹುಲ್ ಕಡೆ ಥ್ರೋ ಹೋಗಿದ್ರು ಹಿ ವುಡ್ ಹ್ಯಾವ್ ಬೀನ್ ಕಾಟ್ ಶಾರ್ಟ್. Which was the danger end. ಸೊ ಆ ಡಿಫೆನ್ಸ್ ಆಡಾದ್ಮೇಲೆ ಪಂತ್ದು ರಿಯಾಕ್ಷನ್ ನೋಡಿದ್ರೆ ಫಸ್ಟ್ ಇನಿಷಿಯಲ್ ಸ್ಟಾರ್ಟ್ ಏನ್ ತಗೊಂಡ್ರು, ಇಟ್ ವಾಸ್ ವೆರಿ ಸ್ಲೋ ವಿತ್ ಅನ್ ಅಸಂಪ್ಷನ್ ದಟ್ ಥ್ರೋ ರಾಹುಲ್ ಕಡೆ ಹೋಗುತ್ತೆ ಅಂತ. ಬಟ್ ಬೆನ್ ಸ್ಟೋಕ್ಸ್ ಬೀಂಗ್ ಬೆನ್ ಸ್ಟೋಕ್ಸ್, ಹಿ ಟುಕ್ ಆನ್ ದ ಚಾಲೆಂಜ್, ವೆಂಟ್ ಟು ದಿ ಆಪೋಸಿಟ್ ಎಂಡ್. ರಾಹುಲ್ ಕಡೆ ಹೋಗಕ್ಕೆ ಅಂತ ಹಿ ವಾಸ್ ಇನ್ ಡೌಟ್, ಓಡಬೇಕಾ ಬೇಡವಾ ಅನ್ನೋದು ಒಂದು ಜರ್ಕ್ ಕೊಟ್ರು. ಇಟ್ ವಾಸ್ ಕರೆಕ್ಟ್. ಇಟ್ ವಾಸ್ ಅ ಸ್ಲೋ ಸ್ಟಾರ್ಟ್. ಅವ್ರು ಇನಿಷಿಯಲ್ ಹೆಂಗೆ ನಾರ್ಮಲ್ ಆಗಿ ರನ್ ತಗೊಂಡಿದ್ರೆ ಪ್ರಾಬ್ಲಿ ವುಡ್ ಹ್ಯಾವ್ ಮೇಡ್ ಇಟ್. ನನ್ ಪಾಯಿಂಟ್ ಇರೋದು. ಸೊ ಇಲ್ಲಿ ಯು ಕೆನಾಟ್ ಬ್ಲೇಮ್ ರಾಹುಲ್ ಆರ್ ಬ್ಲೇಮ್ ಪಂತ್. ದ ಸಿಚುಯೇಷನ್ ದೇ ಡಿಸೈಡೆಡ್ ಟು ಟೇಕ್ ಅ ರನ್ ವಾಸ್ ರಾಂಗ್. ಅದೇ ನೀವು 5 ಓವರ್ ಮುಂಚೆ ಆಗಿದ್ರೆ ರಾಹುಲ್ ಮಿಸ್ಟೇಕ್ ಅಂತ ನೀವ್ ಹೇಳ್ತಾ ಇದ್ದೀರಾ, ನಾನು ಒಪ್ಪೋದಿಲ್ಲ. ಪಂತ್ ಮಿಸ್ಟೇಕ್. ಸೊ ನೀವ್ ಹೇಳ್ದಂಗೆ he could have waited for 40 minutes to get his run. Maybe that one moment, rush of blood, is what led
ಟು ಇಂಡಿಯಾಸ್ ಲಾಸ್ ಅಟ್ ಲಾರ್ಡ್ಸ್ ಅಂತ ನನ್ಗನ್ಸುತ್ತೆ. ಅಂಡ್ ಆ ರನ್ಔಟ್ಗೆ ಪ್ರಾಬಬ್ಲಿ ಐ ವುಡ್ ನಾಟ್ ಬ್ಲೇಮ್ ಎನಿ ಒನ್ ಬ್ಯಾಟರ್. ಇಟ್ ಈಸ್ ದೇರ್ ಬೋತ್ ಮಿಸ್ಟೇಕ್ಸ್ ದಟ್ ನೀಡ್ಸ್ ಟು ಬಿ ಕನ್ಸಿಡರ್ಡ್. ರಾಹುಲ್ ನೋ ಅಂತ ಹೇಳ್ಬೋದಾಗಿತ್ತು, ಅವ್ರು ಬ್ಯಾಟರ್ ಕಾಲ್ಗೆ ಎಸ್ ಅಂತ ಹೊಡೆದ್ರು. ಕಾಮನ್ ಸೆನ್ಸ್, ಓನ್ಲಿ ವೆನ್ ಬೋತ್ ಬ್ಯಾಟರ್ಸ್ ಮೇಕ್ ದೇರ್ ಗ್ರೌಂಡ್ ಸೇಫ್ ಯು ಗೆಟ್ ಅ ರನ್ ಕೌಂಟೆಡ್. ಪಂತು ಕರೆಕ್ಟ್ ಆಗಿ ಸ್ಟಾರ್ಟ್ ತಗೋಬೇಕಿತ್ತು, ಅವ್ರು ಸ್ಟಾರ್ಟ್ ತಗೊಳ್ಳಿಲ್ಲ. ರಾಹುಲ್ ಕೂಡ ಸೆಡ್ ನೋ, ಅವ್ರು ಹೇಳಲಿಲ್ಲ. ಅರ್ಥ ಆಯ್ತು. ಆದ್ರೆ ಬರ್ತೀನಿ. ಅಲ್ಲ, ಈಗ ಇಲ್ಲಿ ನಮ್ಗೆ ಅಭ್ಯಾಸ ಏನಪ್ಪಾ, ಏನೇನ್ ನೋಡಿದ್ರು ಯಾರ್ ಮಿಕಾ ಅಂತ ಹುಡ್ಕೋದು. ಅದು ಕ್ರಿಕೆಟ್ ಅಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ, ಆಯ್ತಾ? ಇದು ನಮ್ಮ ಅಭ್ಯಾಸ. ಸೊ ಅಭ್ಯಾಸಕ್ಕಾದ್ರೂ ಇವಾಗ ಮಿಕಾನ್ ಹುಡುಕ್ಬೇಕು. ಬಟ್ ಹಂಗೇ ಹುಡ್ಕೋಣ ಅಂತ ಕೂತ್ಕೊಳ್ಳಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ, ಇಟ್ ವಾಸ್ ಅ ಕಾಲ್ ದಟ್ ವಿ ಟುಕ್, ರಾಹುಲ್ದು ಸೆಂಚುರಿ ಲಂಚ್ ಮುಂಚೆ ಆಗ್ಬೇಕು ಅಂತ. ಈ ತರ ಇದ್ದಾಗ ಯಾರ್ ಮೆಚುರಿಟಿ ತೋರಿಸ್ಬೇಕಿತ್ತು ಅನ್ನೋದು ಬ್ಲೇಮ್, ಇವರಿಂದ ರನ್ಔಟ್ ಆಯ್ತು ಅನ್ನೋದಕ್ಕಿಂತ ಯಾರ್ ಮೆಚುರಿಟಿ ತೋರಿಸ್ಬೇಕಿತ್ತು ಅನ್ನೋದು ಪ್ರಶ್ನೆ ಇಲ್ಲಿ. ಸೊ ಫಸ್ಟ್ ಭಾರ್ಗವ್ ಬರ್ತೀನಿ, ಯಾಕೆಂದ್ರೆ ಮಧ್ಯೆ ಇಂಟರ್ಜೆಕ್ಟ್ ಮಾಡ್ತಿದ್ದ, ಆಮೇಲೆ ರೋಹಿತ್ ಹತ್ರ ಬರ್ತೀನಿ. ಅಲ್ಲ, ಅದೇ ಪರ್ಸನಲ್ ಮೈಂಡ್ ಸ್ಟೋನ್. ಪರ್ಫೆಕ್ಟ್ ಆಗಿ ನೀನ್ ಅದನ್ನ ಹೇಳ್ದಿ. ನೀನು 99 ಅವ್ರು ಇದ್ದು ಅವರು ಜಡೇಜಾ ಟೀಸ್ ಮಾಡ್ತಾರೆ, ಹಿಂಗ್ ಬಾಲ್ ಬಿಟ್ಬಿಟ್ಟು ಬಾ ಓಡ್ತೀಯ ನೋಡೋಣ ಅಂತೆಲ್ಲ. ಅದು 99 ಅಲ್ಲಿ ಇದ್ದಾಗ ಜೋರೂಟ್ ಲಾಸ್ಟ್. ಇಫ್ ಯು ಕ್ಯಾನ್ ವೇಟ್ ಅನ್ ಓವರ್ ನೈಟ್ ಟು ಗೆಟ್ ಇಸ್ ಸೆಂಚುರಿ, ವೈ ಕಾಂಟ್ ಯು ವೇಟ್ ಫಾರ್ 40 minutes? ನೀನ್ ಹೇಳಿದ ಆನ್ಸರ್ ಅಲ್ಲೇ ಅಥವಾ ನೀನ್ ಹೇಳಿದ ಸ್ಟೇಟ್ಮೆಂಟ್ ಅಲ್ಲೇ ನಿನಗೆ ಇದನ್ನು ಏನಂತಾರೆ ಅದ್ರದ್ದು ಕಾಂಟ್ರಡಿಕ್ಟ್ ಮಾಡ್ಬೋದು. ರಾಹುಲ್ ಬೇಡ ಅನ್ಬೋದಾಗಿತ್ತು, ಬೇಡ. ಇಟ್ ವಾಸ್ ನೀನೇ ಹೇಳ್ದಿತ್ತಾನೆ ರಾಹುಲ್ ಡೇಂಜರ್ ಎಂಡ್, ಅವ್ರು ಕಾಲ್ ತಗೊಂಡ್ರು ಅಂತ. ಸೊ ಹಿ ಶುಡ್ ಹ್ಯಾವ್ ಥಾಟ್ ಥ್ರೂ ವೆದರ್ ರಿಷಬ್ ಪಂತ್ ಆಲ್ಸೋ ಕ್ಯಾನ್ ಮೇಕ್ ಹಿಸ್ ಗ್ರೌಂಡ್ ಈ ಕಡೆ ಅಂತ. ಅದಕ್ಕೆ ನಾನು ಹೇಳಿದ್ದು, ಬೋತ್ ಬ್ಯಾಟರ್ಸ್ ಹ್ಯಾವ್ ಟು ಎನ್ಶೂರ್ ದಟ್ ದೇ ಕ್ಯಾನ್ ಮೇಕ್ ದೇರ್ ಗ್ರೌಂಡ್ ಸೇಫ್. ನೋಡ್ದ ಅವರು ಅವ್ನ್ ಬರ್ತಾ ಇದ್ದಾನೆ ಓಡ್ಕೊಂಡು ಹೋದ ತಕ್ಷಣ ನೋಡಿದೆ. ರಿಷಬ್ ಪಂತ್ ಒಂದು ಸ್ಲೈಟೆಸ್ಟ್ ಆಫ್ ದ ಕ್ಲೂ ಅವ್ರಿಗೆ ಏನಾದ್ರು ಇದ್ದಿದ್ರೆ ಅವ್ರದ್ದು ಡೇಂಜರ್ ಎಂಡ್ ಇದೆ ಅಂತಂದ್ರೆ, ನೋಯಿಂಗ್ ರಿಷಬ್ ಪಂತ್ ವುಡ್ ಹ್ಯಾವ್ ಡೈವ್ ಮಾಡಿರೋರು 100%. ಅವ್ರ ಡೇಂಜರ್ ಎಂಡ್ ಓಡ್ತಾ ಇದ್ರೆ ಡೈವ್ ಮಾಡಿರೋರು. ದಟ್ ವಾಸ್ ಜಸ್ಟ್ ಮೂಮೆಂಟ್ ಆಫ್ ಬ್ರಿಲಿಯನ್ಸ್ ಫ್ರಮ್ ಬೆನ್ ಸ್ಟೋಕ್ಸ್ ಅಂಡ್ ಬ್ರೈನ್ ಫೆಡ್ ಮೂಮೆಂಟ್ ಫ್ರಮ್ ಇಂಡಿಯನ್ ಕ್ರಿಕೆಟ್. ನಾವು 100 ಏನಕ್ಕೆ ಗುರು ಆಡ್ತಾ ಇದೀರಾ? ನಾವು ಡೇ ಫುಲ್ ಆಡ್ಕೊಂಡು ಹೋದ್ರೆ ನಾವು ಆಲ್ಮೋಸ್ಟ್ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಮಟ್ಟ ಹಾಕ್ಬಿಡ್ಬೋದಾಗಿತ್ತು ಅವ್ರನ್ನ. ಅದಕ್ಕೋಸ್ಕರ ಅವ್ರು ದೇ ಕೆನಾಟ್, when he is coming out and saying I wanted to get my 100 before lunch, ಅಂದ್ರೆ what is that we are trying to say ಅಂತ ಅನ್ಸ್ತಾ ಇದೆ ನನಗೆ. ಅಲ್ಲ, ಅಂದ್ರೆ ನೀವ್ ಹೇಳಿದ ಪಾಯಿಂಟ್ಗೆ ಒಬ್ರು ಅಲ್ಲಿ ಟೀಮ್ ಕೋಚ್ ಹೇಳ್ತಾ ಇದಾರೆ, ವಿ ಡೋಂಟ್ ಪ್ಲೇ ಫಾರ್ ಪರ್ಸನಲ್ ಮೈಲ್ ಸ್ಟೋನ್ಸ್ ಅಂತ. ಒನ್ ಆಫ್ ಯುವರ್ ಟಾಪ್ ಬ್ಯಾಟರ್ಸ್ ಫಾರ್ ದಿಸ್ ಸೀರೀಸ್ ಇಸ್ ಕಮಿಂಗ್ ಅಂಡ್ ಟೆಲಿಂಗ್ ಐ ವಾಸ್ ಪ್ಲೇಯಿಂಗ್ ಫಾರ್ ಅ ಪರ್ಸನಲ್ ಮೈಲ್ ಸ್ಟೋನ್ ಅಂತ. ಸೊ ವಾಟ್ ಇಸ್ ದ ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ ದೇರ್ ಅಂತ ಕ್ವೆಶ್ಚನ್ ಮಾರ್ಕ್. ಅಲ್ಲ, ನಂದೊಂದ್ ಪಾಯಿಂಟ್, ಆ ಸಿಂಗಲ್ ತಗೊಂಡಿದ್ರು 100 ಆಗ್ತಿರ್ಲಿಲ್ಲ ಗುರು. ಇನ್ನು ರಾಹುಲ್ ಇನ್ನೊಂದ್ ಸಿಂಗಲ್ ತಗೋಬೇಕಿತ್ತು. ರಾಹುಲ್ ಹೊಡೆದು ಸಿಂಗಲ್ ರನ್ಔಟ್ ಆಗಿದ್ರೆ ಏನೋ ಒಪ್ಬೋದಿತ್ತು. ಪಂಚ್ ಸ್ಟ್ರೈಕ್ ಅಲ್ಲಿ ಇಟ್ಕೊಂಡು ರಾಹುಲ್ ಸ್ಟ್ರೈಕ್ ಕೊಟ್ಟು ಇನ್ನೆರಡು ಬಾಲ್ ಅಲ್ಲಿ ಸಿಂಗಲ್ ತಗೊಂಡು ತುಂಬಾ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ತಲೆ ಕೆಡಿಸ್ಕೊಂಡ್ರು ಅಷ್ಟೇ. ರಾಹುಲ್ ಸಿಂಗಲ್ ತಗೊಂಡು ರನ್ಔಟ್ ಆಗಿದ್ರೆ ಸ್ಟಿಲ್ ಓಕೆ, ಏನೋ ಅನ್ಬೋದಿತ್ತು. ಅವ್ರು ಏನಕ್ಕೆ ಚಾನ್ಸ್ ತಗೊಂಡ್ರು ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ದ ಬೌಲರ್ ಯಾರು ಬೌಲಿಂಗ್ ಮಾಡ್ತಿದ್ರು ಅಂತ. ಇಟ್ ವಾಸ್ ಈಸಿಯರ್ ಫಾರ್ ಹಿಮ್ ಟು ಗೆಟ್ ರನ್ ಔಟ್ ಆಫ್ ದ 2 balls that he would have faced for against ಬಶೀರ್ ಅಂತ ಅವರು ಆ ಚಾನ್ಸ್ ತಗೊಂಡ್ರು. ಬಟ್ ವಿಚ್ ವಾಸ್ ಅ ಕ್ರೈಮ್ ಅಟ್ ದಟ್ ಸ್ಟೇಜ್. ನಿಯರಿಂಗ್ ಅನ್ ಇಂಟರ್ವಲ್, ಡೆಫಿನೆಟ್ಲಿ ಇಟ್ಸ್ ನಾಟ್ ರಿಸ್ಕ್. ಲಂಚ್ ಗಾಡೋ ಟೀ ಗಾಡೋ ಏನಿಲ್ಲ, ರನ್ಔಟ್ ಆಗೋ ರಿಷಬ್ ಪಂತ್ಗೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎರಡು ತಪ್ಪಾಯ್ತು ಗುರು. ಒಂದಂತೂ ಅದೇ ಇದನ್ನ ಅಡ್ರೆಸ್ ಮಾಡಿದ್ವಿ. ಬೌಲಿಂಗ್ ಅಲ್ಲೂ ಅಷ್ಟೇ ಬಾಲ್ ಚೇಂಜ್, ಆ ಡ್ಯೂಕ್ಸ್ ಬಾಲ್ ಅಡ್ರೆಸ್ ಮಾಡಿದ್ವಾ? ನೀನ್ ಹೇಳು ನಿನ್ ಪಾಯಿಂಟ್ ಅಲ್ಲ ಅಂದ್ರೆ ನಾನ್ ಡ್ಯೂಕ್ಸ್ ಬಾಲ್ ಆಗ್ತಾರ ಪ್ರಾಬ್ಲಮ್ ಇಸ್ ಒನ್ ಸೈಡ್, ವಿಲ್ ಕೀಪ್ ಇಟ್ ಅಪಾರ್ಟ್. ವೈ ಆರ್ ದೇ ನಾಟ್ ಏಬಲ್ ಟು ಅಡ್ರೆಸ್ ಇಟ್ ಅಂತ. ಇದೇನು ಈ ಸೀರೀಸ್ ಅಲ್ಲಿ ಆಗಿರೋ ಪ್ರಾಬ್ಲಮ್ ಅಲ್ಲ ಅದು. ಆಫ್ ಲೇಟ್ ಆಗ್ತಾರ. ನೀನ್ WTC ಫೈನಲ್ ಅಲ್ಲೂ ಈ ತರನೇ ಪ್ರಾಬ್ಲಮ್ ಆಯ್ತು. ಹೌ ಲಾಂಗ್ ಆರ್ ದೇ ಟೇಕಿಂಗ್ ಟು ಫಿಕ್ಸ್ ದಿಸ್ ಅಂತ ನಾನು ಹೇಳ್ತಾ ಇಲ್ವಾ? ನಮ್ ಮೀರಟ್ ಅಲ್ಲಿ ಇನ್ನ ಚೆನ್ನಾಗಿ ಮಾಡ್ತಾರ ಗುರು ಬಾಲ್ಗಳು. ನಾನಲ್ಲಿ ಪ್ರಾಕ್ಟೀಸ್ ಅಲ್ಲಿ ತರ್ಸ್ಕೊಳ್ಳೋ, ನಾವ್ ಇಲ್ಲಿ ಯಾವ್ದೋ ಕಿತ್ತೋದು ಆಸ್ಟ್ರೋ ಟರ್ಫ್ ಮೇಲೆ ಆಗ್ತಾ ಇರ್ತೀವಿ, ಅಲ್ಲಿ ಅಂತ ಟರ್ಫ್ ಇಟ್ಕೊಂಡು 10-20 ಓವರ್ ಬಾಲ್ ಬರ್ತಾ ಇಲ್ಲ ಅಂತಂದ್ರೆ ಏನಾಗಿದೆ ಅಂದ್ರೆ, ಬಿಫೋರ್ ಸೇ ಬ್ಯಾಸ್ ಬಾಲ್ ಎರಾ ವಿಕೆಟ್ಸ್ ವರ್ ಸಪೋರ್ಟಿಂಗ್ ದ ಮೀಡಿಯಂ ಪೇಸರ್ಸ್. ಗ್ರೀನ್ ಟಾಪ್ ಇರ್ತಾ ಇತ್ತು, ವೇರ್ ಅಂಡ್ ಟೇರ್ ಕಮ್ಮಿ ಆಗ್ತಾ ಇತ್ತು ಬಾಲ್ಗೆ. ಸೊ ಶೈನ್ ಅಷ್ಟೇ ಡ್ಯೂರೇಷನ್ ಇರ್ತಾ ಇತ್ತು. ಇವಾಗ ನಿಮ್ಗೆ ಬ್ರೌನ್ ವಿಕೆಟ್ಸ್ ಬಂದು ವೇರ್ ಅಂಡ್ ಟೇರ್ ಜಾಸ್ತಿ ಆಗ್ತಿದೆ. ಸೊ ಲಾಂಜಿಟಿವಿಟಿ ಆಫ್ ದ ಬಾಲ್ಸ್ ಕಮ್ಮಿ ಆಗ್ತಾ ಇದೆ. ಇದನ್ನ ಆಕ್ಚುಲಿ ICC ಅಂಡ್ ECB ಹ್ಯಾಸ್ ಟು ಟೆಲ್ ದ ಮ್ಯಾನುಫ್ಯಾಕ್ಚರರ್ ಡ್ಯೂಕ್ಸ್
ನಮ್ದು ಪಿಚ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇದೆ, ವಿ ಆರ್ ನೋ ಲಾಂಗರ್ ಆಪ್ಟಿಂಗ್ ಫಾರ್ ಗ್ರೀನ್ ವಿಕೆಟ್ಸ್, ಸೊ ಯು ಆಲ್ಸೋ ಹ್ಯಾವ್ ಟು ಯೂಸ್ ಅ ಬೆಟರ್ ಕ್ವಾಲಿಟಿ ಲೆದರ್ ಸೊ ದಟ್ ಇಟ್ ಲಾಸ್ಟ್ ಅಟ್ ಲೀಸ್ಟ್ 60 to 70 overs. ಐ ಥಿಂಕ್ ದ ಅದಕ್ಕೆ ಡ್ಯೂಕ್ಸ್ ಅದಕ್ಕೆ ಡ್ಯೂಕ್ ಕಂಪನಿಯವರು ನೀವು ಬ್ರೆಂಡನ್ ಮೆಕಲಮ್ ನ ಕಾಂಟ್ರಾಕ್ಟ್ ಯಾವಾಗ ನಮ್ದು ಅಲ್ಲ, ಸಿ ದ ಡಿಫರೆನ್ಸ್ ಬಿಟ್ವೀನ್ ನನಗ್ ಗೊತ್ತಿರಂಗೆ ಡ್ಯೂಕ್ ಅಂಡ್ ದಿ ಅದರ್ SG ಆರ್ ಕುಕಬುರಾ, ಇದು ಇವರು ಗ್ರೀಸ್ ತರ ಏನೋ ಯೂಸ್ ಮಾಡ್ತಾರೆ, ಲ್ಯಾಕರ್ ಯೂಸ್ ಮಾಡ್ತಾರೆ ಮೋರ್ ದೆನ್ ವ್ಯಾಕ್ಸ್ ಅದ್ರ ಮೇಲೆ ಶೈನ್ ಇರೋದಕ್ಕೆ. ಸೊ ಯಾ, ದಟ್ಸ್ ದ ಡಿಫರೆನ್ಸ್. ಸೊ ಅದನ್ನ ಅವರು ಇವಾಗ ಒಬ್ಬ ಕೋಚ್ ಬಂದ್ಬಿಟ್ಟು ಪಿಚ್ ಕಂಡೀಷನ್ ಚೇಂಜ್ ಮಾಡ್ದ ಅಂತ ಅವರು ಇಡೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಚೇಂಜ್ ಸೆಟಪ್ ಚೇಂಜ್ ಮಾಡ್ಬೇಕಾಗಿ ಬಂದಿದೆ ಇವಾಗ. ಅಲ್ಲ, ಬೌಲರ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಯೂಶಲಿ 40 ಓವರ್ ಆದ್ಮೇಲೆ ರಿವರ್ಸ್ ಹೊಡಿಯೋರು, ಈ ಬಾಲ್ ರಿವರ್ಸ್ ಆಗ್ತಾ ಇಲ್ವಾ ಅಥವಾ ಬೌಲರ್ಸ್ಗೆ ರಿವರ್ಸ್ ಮಾಡಕ್ ಬರ್ತಾ ಇಲ್ವಾ ಗೊತ್ತಿಲ್ಲ ನಂಗೆ. ಇಂಗ್ಲೆಂಡ್ ಅಲ್ಲಿ ರಿವರ್ಸ್ ಆಗಿರೋದು ತುಂಬಾ ಕಮ್ಮಿ. ಬಿಕಾಸ್ ನಿಜವಾಗ್ಲೂ ನೀವು ರೆಡ್ ಬಾಲ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ರಿವರ್ಸ್ ಆಗಿರೋದೇ ಕಮ್ಮಿ. ಜೇಮ್ಸ್ ಆಂಡರ್ಸನ್ ಕೂಡ ರಿವರ್ಸ್ ಅಲ್ಲಿ ವಿಕೆಟ್ ಇಂಡಿಯಾದಲ್ಲಿ 2005 ಅಲ್ಲಿ 2005 ಆಶಸ್ ಗೆದ್ದಿದ್ದೆ ರಿವರ್ಸ್ ಅಲ್ವಾ ಅವರು. ಅವಾಗ ವಿಕೆಟ್ ಸಿಂಗಿತ್ತು, ಕರೆಕ್ಟ್, ಅವಾಗ ವಿಕೆಟ್ ಸಿಂಗಿತ್ತು. ಅಲ್ಲ, ಒಂದ್ ನಿಮಿಷ ನಾನು ಅದೇ ಪಾಯಿಂಟ್ ಬರ್ತೀನಿ. 2005 ಆಶಸ್ ಗೆದ್ದಿದ್ದು ರಿವರ್ಸ್ ಇಂದ. ಅವಾಗ ವಿಕೆಟ್ಸ್ ಇಟ್ ವಾಸ್ ಸಿಮಿಲರ್ ಟು ದ ವಾಟ್ ವಿಕೆಟ್ಸ್ ವಿ ಹ್ಯಾವ್ ನೌ. ಅದಾದ್ಮೇಲಿಂದ ಇಂಗ್ಲೆಂಡ್ ಆಪ್ಟೆಡ್ ಫಾರ್ ಗ್ರೀನ್ ಟಾಪ್ಸ್. ದೇ ಚೇಂಜ್ ದ ಬಾಲ್ ದೆನ್. ಅವಾಗ ಡಾರ್ಕ್ ಇರ್ಲಿಲ್ಲ ಬಾಲ್. 2005 ನೀವು ಆಶಸ್ ಈಗಲೂ ನೋಡಿ, ಅವಾಗ ಬಾಲ್ ಕಂಡೀಷನ್ ಡಾರ್ಕ್ ಇರ್ಲಿಲ್ಲ. ಇಟ್ ವಾಸ್ ಸಿಮಿಲರ್ ಟು ವಾಟ್ ಇಂಡಿಯಾ ಆರ್ ಯೂಸಿಂಗ್ ನೌ. ಕರೆಕ್ಟ್. ಅದಾದ್ಮೇಲೆ ಗ್ರೀನ್ ಟಾಪ್ ಬಂದ್ಮೇಲಿಂದ, ಹೌದು, ಗ್ರೀನ್ ಟಾಪ್ ಬಂದ್ಮೇಲಿಂದ ಡ್ಯೂಕ್ಸ್ ಹ್ಯಾಡ್ ಟು ಆಕ್ಚುಲಿ ಚೇಂಜ್ ದರ್ ಕಂಡೀಷನ್ ಆಫ್ ದ ಬಾಲ್. ಲೆದರ್ ಲ್ಯಾಕರ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ದೇ ಸ್ಟಕ್ ಟು ದಟ್. The pitches have changed. They did not update their manufacturing unit, or probably they stuck to that, and ECB were happy with what they were doing. Okay. ಸುಮ್ಕೆ ಹೇಳಿಲ್ಲ ನಾವು ಸ್ಟಾಟ್ಸ್ ಮ್ಯಾನ್ ಅಂತ. ಆಯ್ತು, ಮೂವ್ ಆನ್ ಆಗೋಣಪ್ಪ. ತುಂಬಾ ಹೊತ್ತು ಮಾತಾಡ್ಬಿಟ್ವಿ ಆ ವಿಷಯ. ಸೊ ಫಸ್ಟ್ ಇನ್ನಿಂಗ್ಸ್ ಬಗ್ಗೆನೇ ಮಾತಾಡ್ತಾ ಇದೀವಿ. ಇಂಡಿಯಾದು ರೆಸ್ಪಾನ್ಸ್ ಇನ್ ಫಸ್ಟ್ ಇನ್ನಿಂಗ್ಸ್, ಅದರಲ್ಲೂ ಒನ್ ಪಾಸಿಟಿವ್. ಇವಾಗ ಈ ಕಡೆ ಇದು ಬಿಟ್ಬೋಣ, ಏನು ಸೆಂಚುರಿ ಆಗಿದ ತಕ್ಷಣ ರಾಹುಲ್ ಔಟ್ ಆಗಿತ್ತು, ಸೊ ಇನ್ನೂ ಕ್ಯಾರಿ ಮಾಡ್ಬೇಕಿತ್ತು, ಅದೆಲ್ಲ ಒಂದ್ ಕಡೆ. ಆದ್ರೆ ರಿಷಬ್ ಪಂತ್ 74, ರವೀಂದ್ರ ಜಡೇಜಾ 72, ಆಮೇಲೆ 30s and 40s ಫ್ರಮ್ ನಿತೀಶ್ ಕುಮಾರ್ ರೆಡ್ಡಿ ಅಂಡ್ ವಾಷಿಂಗ್ಟನ್ ಸುಂದರ್, ಆಮೇಲೆ ಟೈಲು ಒಂದ್ 4 ಬಾಲ್ ಆಡಿದ್ವಿ. ಸೊ ಇದು ಅಟ್ಲೀಸ್ಟ್ ಇದು ಪಾಸಿಟಿವ್ ಸೈನ್ಸ್ ಅಂತ ಅನ್ಕೋಬೋದಾ? ನಮ್ಮ ಇದು ಏನು ಡೌನ್ ದಿ ಆರ್ಡರ್ ಬರ್ತಿರೋಂಥ ಬ್ಯಾಟರ್ಸ್, ಆಲ್ರೌಂಡರ್ಸ್, ಇವರು ಕೊಡ್ತಿರೋಂಥ ಕ್ರಿಟಿಕಲ್ ಅಂಡ್ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ಸ್ಗೆ ಹೇಳೋ ಭಾರ್ಗವ್, ನೀನೇ ಹೇಳು. ಅಲ್ಲ, ಡೌನ್ ದ ಆರ್ಡರ್ ನಾನು ಹೇಳಿದ್ದು ಇವಾಗ ವಾಟ್ ಬುಮ್ರಾ ಆರ್ ಸಿರಾಜ್ ವಾಸ್ ಏಬಲ್ ಟು ಡೂ ಇನ್ ದ ಲಾಸ್ಟ್ ಫೋರ್ತ್ ಇನ್ನಿಂಗ್ಸ್. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಕ್ಕೆ ಮಾಡಕ್ ಆಗ್ಲಿಲ್ಲ ಅದನ್ನ ಅವ್ರಿಗೆ ಅಂತ ಹೇಳ್ತು. ಗೊತ್ತು, ಒಂದು 10-20 ರನ್ ಲೀಡ್ ಬಂದ್ರು ಲಾರ್ಡ್ಸ್ ಅಲ್ಲಿ ನಿಂಗೆ ಫೋರ್ತ್ ಇನ್ನಿಂಗ್ಸ್ ಚೇಸ್ ಮಾಡೋದ್ ಕಷ್ಟ. ಅಪಿಯರೆಂಟ್ಲಿ ಇಂಡಿಯಾ ಫೋರ್ತ್ ಇನ್ನಿಂಗ್ಸ್ 150 ಮೇಲೆ ಚೇಸ್ ಮಾಡಿ ಹಿಸ್ಟ್ರಿ ತುಂಬಾ ಕಡಿಮೆ ಇದೆ. 2 ಸಲ ಚೇಸ್ ಮಾಡಿರೋದು ಅನ್ಸುತ್ತೆ. ಸೊ ಆತರ ಇದ್ದಾಗ ನೀನು ಅಂದ್ರೆ ಕ್ಷಮತೆ ಇಲ್ಲ ಅನ್ನೋದಾದ್ರೆ ಒಂಥರ ಓಕೆ, ಕ್ಷಮತೆ ಇದೆ ಅಂತ ನಾವು 2ನೇ ಇನ್ನಿಂಗ್ಸ್ ಅಲ್ಲಿ ತೋರಿಸ್ತೀವಿ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ತೋರಿಸಲ್ಲ ಅಂದ್ರೆ ಯಾವ ತರ ಕನ್ಸಿಸ್ಟೆನ್ಸಿ ಏನಕ್ಕೆ ಮೇಂಟೈನ್ ಮಾಡಕ್ಕಾಗಲ್ಲ ಅದರಲ್ಲಿ ಅಂತ. ನೀವು ಬೌಲರ್ಸ್ ಹೋದ್ರೆ ನಾನು ಬ್ಯಾಟರ್ಸ್ ಹೇಳ್ತೀನಿ. ಟಾಪ್ ಆರ್ಡರ್ ಅಪಾರ್ಟ್ ಬಾರಿಂಗ್ ರಾಹುಲ್ ಫಸ್ಟ್ ಇನ್ನಿಂಗ್ಸ್ ಮಾಡಿದ್ದು, ಸೆಕೆಂಡ್ ಇನ್ನಿಂಗ್ಸ್ ಏನಕ್ಕೆ ಯಶಸ್ವಿ ಜೈಸ್ವಾಲ್ ಔಟ್ಸೈಡ್ ಆಫ್ ಸ್ಟಂಪ್ ಇರೋ ಬಾಲ್ ಹೆಂಗ್ ಗ್ರೂಪ್ ಹೊಡಿತಾರೆ ಜೋಫ್ರಾ ಆರ್ಚರ್ಗೆ. ಅವನಿಗೆ ಗಂಡು ಬರೀ ಕಳಿಸ್ಬೇಕು, ಅವನಿಗೆ ಕುಡ್ಸ್ರೆ ನಾಳೆ ಕುಡ್ಸ್ರ ಅವನೊಂದ್ ಮ್ಯಾಚ್ ನ ಬುದ್ಧಿ ಬರ್ಲಿ, ಏನು ಅವನೊಂದ್ ಆಡಿದ ಶಾರ್ಟ್ ಗೆನೆ ಕುಡಿಸ್ಬೇಕು. ಏನ್ರಿ ಅದೇ ಹೇಳೋದು, ನೆಕ್ಸ್ಟ್ ನಾವು ಫ್ಯಾಪ್ 4 ಗೀಪ್ 4 ಅಂತೆಲ್ಲ ಮಾತಾಡ್ತಾ ಇದೀವಿ, ಅದು ಆಡ ಶಾರ್ಟ್ ಅದು ಸೆಕೆಂಡ್ ಇತ್ತು. ಅಲ್ಲ, ಫಸ್ಟ್ ಇನ್ನಿಂಗ್ಸ್ಗೆ ಹೋಗೋಣ. ನಿನ್ಗೆ ಜಡೇಜಾ ಎಷ್ಟು ಚೆನ್ನಾಗಿ ಸ್ಟ್ರೈಕ್ ಫಾರ್ಮ್ ಮಾಡಿ ಆಡಿದ್ರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಫಸ್ಟ್ ಇನ್ನಿಂಗ್ಸ್ ಸುಂದರ್ ಅದೇ ಕೆಲಸ ಮಾಡಬಹುದಿತ್ತಾನೆ. ಅವಯ್ಯನೇ ಹೊಡೆಯಕ್ ಹೋಗಿ ಔಟ್ ಆಗ್ಬಿಡೋದ ಹಂಗೆ, ಅದು ಎಲ್ಲಿ ಕಾಟ್ ಕೀಪರ್ ಹಿಂದೆ. ಏನ್ ಶಾಟ್ ಕರೆಕ್ಟ್ ಆಗಿ ಸೆಟಪ್ ಬೇರೆ ಅದು. ಜೋಫ್ರಾ ನಿಲ್ಸ್ಕೊಂಡ್ರು. ಅಲ್ಲ, ಅದು ಈ ಸ್ಕೂಲಲ್ಲೆಲ್ಲಾನು ಇಬ್ರು ತುಂಬಾ ಫಿಯರ್ಸ್ ಕಾಂಪಿಟೇಟಿವ್ ಕ್ರಿಕೆಟರ್ಸ್ ಇರ್ತಾರೆ. ಅವ್ರು ಹೇಳ್ತಾರೆ, ನಾನು ಇದೇ ಬಾಲ್ ಹಾಕ್ತೀನಿ, ನೀನ್ ಅಲ್ಲಿ ಹೊಡೆದ್ ತೋರ್ಸು ನೋಡೋಣ ಅಂತ. ಅವ್ನು ಅದನ್ನೇ ಹೊಡಿಯಕ್ ಹೋಗ್ತಾನೆ. ಆ ತರಾನೇ ಇದ್ದಿದ್ದು, ಲಿಟ್ರಲಿ ಬ್ಯಾಟಲ್ ಮಾಡ್ಕೊಂಡ್ರು ಅವರು.
ಬಿಟ್ಟಾಡಪ್ಪ, 4 ಬಾಲ್ ಬಿಟ್ಟು 5ನೇ ಬಾಲ್ ಸಿಂಗಲ್ ಆಡೋ. ನಿನಗೆ ಗೊತ್ತು ಫೀಲ್ಡ್ ಸ್ಪ್ರೆಡ್ ಔಟ್ ಆಗಿದೆ, 2ನೇ ಬಾಲ್ ಹೊಡೆಯಕ್ ಹೋಗ್ತಿಲ್ಲ ರಾಜ್ಕುಮಾರ. ನೀನ್ ಪುಲ್ ಹೊಡೆದಿದ್ರು ಪುಲ್ಗಲ್ಲಿ ಇದ್ದ ಅಲ್ಲಿ ಡೀಪ್ ಅಲ್ಲಿ. ಲಕ್ಷ್ಮಣ್ ತರ ಇನ್ನೊಂದ್ ಬ್ಯಾಟರ್ ಬರಲ್ಲ ಕಣ ಟೇಲ್ ಜೊತೆ. ಇಂಪಾಸಿಬಲ್. ಲಕ್ಷ್ಮಣ್ ತರ ಇನ್ನೊಬ್ಬ ಬರೋದು ಇಂಪಾಸಿಬಲ್. ಟೇಲ್ ಜೊತೆ ಆಡಕ್ಕೆ ಅಂತಾರೆ ಟೇಲರ್ ಮೇಡ್ ಆಗಿದ್ರು. ಏನು ಆಯ್ತಪ್ಪ, ಮೂವ್ ಆನ್ ಆಗೋಣ. ಎಸ್ ಮೂವ್ ಆನ್ ಆಗೋಣ. ಸೊ ನಾನು ಆಕ್ಚುಲಿ ಜೈಸ್ವಾಲ್ ಬಗ್ಗೆ ಕ್ರಿಟಿಕಲ್ ರೋಹಿತ್ ನ ಮಾತಾಡ್ಸೋಣ ಅಂತಿದ್ದೆ, ಬಟ್ ಐ ಥಿಂಕ್ ಆಯ್ತು ಆನ್ಸರ್ ಎಲ್ಲರೂ ಸೇರಿ ಮಾಡ್ಬಿಟ್ರಿ, ಬರೇನೆ ಹಾಕೋ ಡಿಸಿಷನ್ ತಗೊಂಡಿದ್ದೀರಾ. ಸೊ ಎಲ್ಲರೂ ಕ್ರಿಟಿಕಲ್ ಆಗೋದು. ಹೌದು. ಓಕೆ, ಸೊ ಅಲ್ಲಿಗೆ ಗ್ರಾಂಟೆಡ್ ಅಷ್ಟೇ. ಐ ಮೀನ್ ಅವ್ರಿಗೆ ಒಂಥರ ನಾನು ಆಡೆ ಇವಾಗ ಐ ಆಮ್ ದ ಫಿಕ್ಸ್ಡ್ ಓಪನರ್ ಅನ್ನೋ ತರ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದನ್ನ ಹಿ ಹ್ಯಾಸ್ ಟು ಡೂ ಅವೇ ವಿತ್ ದಟ್. ಹೌದು. ಮುಗಿಸ್ಬಿಡು. ಇದು ಫಸ್ಟ್ ಟೈಮ್ ಅಲ್ಲ, IPL ಅಲ್ಲಿ ಕೂಡ ಅವರು 4 ಮ್ಯಾಚ್ ಫಿನಿಶ್ ಮಾಡೋ ಗೇಮ್ಸ್ ಔಟ್ ಆಗ್ಬಿಟ್ಟು ಹೋದ್ರು. ದೇ ಲಾಸ್ಟ್, ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್. ಅದು ಅವ್ರ ತಲೆಯಲ್ಲಿ ಇರ್ಬೇಕಿತ್ತು. ಆಸ್ ಅನ್ ಓಪನರ್ ಅವ್ರ IPL ಆಡಿದ ಇನ್ನಿಂಗ್ಸ್ ಇಲ್ಲ ಆಡ್ಬಿಟ್ಟಿದ್ರೆ ಇಂಡಿಯಾ ವುಡ್ ಹ್ಯಾವ್ ವನ್ ದ ಗೇಮ್ ಆನ್ ಎಂಡ್ ಆಫ್ 4th ಡೇ. ಅದನ್ನೇ ಮಾಡಕ್ ಹೋಗಿದ್ದ ಅನ್ಸುತ್ತೆ. ನಾನು ಇಲ್ಲೆಲ್ಲ ಹೊಡೆದ್ಬಿಡ್ತೀನಿ IPL ಆಡ್ತಾ ನಿಂತ್ಕೊಂಡು. ಆಲ್ಸೋ ಅಟ್ ದ ಸೇಮ್ ಟೈಮ್ ಒಂದು ಈಗೋಗೆ ಅವರನ್ನು ತುತ್ತಾದ್ರು ಅಂತ ಅನ್ಸುತ್ತೆ. ಬ್ಯಾಸ್ ಬಾಲ್ ಇವ್ರೇನ್ ಆಡೋದು, ನಾನು ಆಡ್ ತೋರಿಸ್ತೀನಿ ಅನ್ನೋ ರೀತಿ. ಅಂದ್ರೆ ಬಂದು ಫಸ್ಟ್ ಓವರ್ ಇಲ್ಲೇ ನಾನು ಇವ್ರಿಗೆ ತೋರ್ಸ್ಕೊಟ್ಬಿಡ್ತೀನಿ ಹೆಂಗ್ ಆಡೋದು ಈ ಪಿಚ್ಚಲ್ಲಿ ಅನ್ನೋ ರೀತಿ. ಇದೆಲ್ಲ ಒಂದು ಇಂಡಿಕೇಶನ್ ತರ ಕೊಟ್ಟಂಗಿತ್ತದು. ಬಟ್ ಎನಿವೇಸ್ ಐ ಥಿಂಕ್ ಅವರು ಲರ್ನಿಂಗ್ಸ್ ಅಂತೂ ತಗೊಂಡಿರ್ತಾರೆ ಅಂತ ಅನ್ಕೊಂಡು ಮುಂದಕ್ಕೆ ಮಾತಾಡೋಣ. ನಮ್ಮ ಸೆಕೆಂಡ್ ಇನ್ನಿಂಗ್ಸ್ ಬರೋಣ. ಸೊ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಗುರು ಬೌಲರ್ಸ್ ಅಂತೂ ಏನು ಮಿಸ್ಟೇಕ್ ಇಲ್ಲ. ಅವ್ರು ಹೇಗೆ ಮಾಡಬೇಕಿತ್ತೋ ಹಾಗೆ ಮಾಡಿದ್ದಾರೆ. ಯಾವ ಅದರಲ್ಲಿ ಏನು ಅದಕ್ಕೆ ಅಂತ ಪಾಯಿಂಟ್ ಔಟ್ ಮಾಡೋಗಿಲ್ಲ. ಬಟ್ ಒಂದು ವಿಷಯ ಪಾಯಿಂಟ್ ಔಟ್ ಮಾಡಲೇಬೇಕು, ನಾವು ಸ್ವಲ್ಪ ಕ್ರಿಟಿಕಲ್ ಆಗಲೇಬೇಕು. ಅಂದ್ರೆ ವೈ ಈಸ್ ಬುಮ್ರಾ ಸ್ಟ್ರಗ್ಲಿಂಗ್ ಇನ್ ಸೆಕೆಂಡ್ ಇನ್ನಿಂಗ್ಸ್? ಕ್ರಿಟಿಕಲ್ ರೋಹಿತ್ಗೆನೆ ಈ ಪ್ರಶ್ನೆ. ಯಾಕೆ ಬುಮ್ರಾ ಒಂದು ವಿಕೆಟ್ ನ ತೆಗಿಯಕ್ಕೆ ಸುಮಾರು ಹೊತ್ತು ತಗೋತಾ ಇದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಈ ಸೀರೀಸ್ ಅಲ್ಲಿ? ಗೊತ್ತಿಲ್ವಾ, ಸುಸ್ಗಿಸ್ತಾಗಿದಾರ ಏನ್ ಕತೆ ಗೊತ್ತಿಲ್ಲ. ಅಲ್ಲ ಗುರು, ಮಧ್ಯೆ ಒಂದೊಂದು ಟೆಸ್ಟ್ ರಜಾ ಕೊಡ್ತಿರಲ್ಲ ಅವ್ರಿಗೆ. ನಾವು 3 ದಿನ ಹೋಗ್ತೀವಲ್ಲ ಆಫೀಸ್ಗೆ, 3 out of 5, 2 ಡೇ ವರ್ಕ್ ಫ್ರಮ್. ಹಂಗೆ ಅವರು 3 out of 5 ಟೆಸ್ಟ್ ಅಷ್ಟೇ ಅವ್ರದ್ದು. ಅದ್ರಲ್ಲೂ ನಾವು ಆಫೀಸ್ಗೆ ಹೋದಾಗ ಲಂಚ್ ಆದ್ಮೇಲೆ ಕೆಲಸ ಮಾಡಲ್ಲ ಅಲ್ವಾ, ಹಂಗೆ ಸೆಕೆಂಡ್ ಇನ್ನಿಂಗ್ಸ್. ಯಾರ ಬಗ್ಗೆ ಹೇಳ್ತಾ ಇದೆಯೋ? ನಿಂದಿನ ಹೇಳ್ಕೊಳೋ, ನಮ್ಗೆ ಗೊತ್ತಿಲ್ಲ. ಲಂಚ್ ಆದ್ಮೇಲೆ ಬರೀ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀವಲ್ವೇನೋ ನಾವು. ಹಂಗೆ ಗೊತ್ತಿಲ್ವಾ ಯಾಕೆ? ಪ್ರಾಬಬ್ಲಿ ತುಂಬಾ ಟ್ರೈ ಮಾಡ್ತಾ ಇದಾರೆ ಅನ್ಸುತ್ತೆ ಈ ಸಲನು. ತುಂಬಾ ಆಕ್ಚುಲಿ ಹಿ ವಾಸ್ ಅನ್ಲಕ್ಕಿ ಕಣೋ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. 2-3 ಗ್ಲೋಬ್ ಬಿತ್ತು, ಕ್ಯಾಚ್ ಹಿಡಿಬೋದಿತ್ತು. ಅವರು ಒಂದು ಓಡ್ ಬಂದು ಕ್ಯಾಚ್ ಹಿಡಿಯಕ್ ಟ್ರೈ ಮಾಡಿದ್ರು, ಜಸ್ಟ್ ಮಿಸ್ ಆಯ್ತು. 1 ವಿಕೆಟ್ ಸಿಕ್ಬಿಟ್ರೆ ಬೌಲರ್ ಇದಮ್ಮೆ ಬೇರೆ ಆಗೋಗುತ್ತೆ ಕಣೋ. ನಿನ್ಗೆ ಈ ತರ ಎಜ್ಗಳು ಹೋಗಿ ಕ್ಯಾಚ್ ಮಿಸ್ ಆದ್ರೆ ಸ್ವಲ್ಪ ಟಫ್ ಆಗುತ್ತೆ. ಡೇ 4 ಫಸ್ಟ್ ಹಾಫ್ ಅಂತೂ ಲೈಕ್ ಫಸ್ಟ್ ಅವರ್ ತುಂಬಾನೇ ಡೌಟ್ಸ್ ಕ್ರಿಯೇಟ್ ಮಾಡಿದ್ರು. ಕ್ವೆಶ್ಚನ್ಸ್, ಹಿ ಆಸ್ಕ್ಡ್ ಎ ಲಾಟ್ ಆಫ್ ಕ್ವೆಶ್ಚನ್ಸ್. ಬಟ್ ಎಸ್, ಅದಾದ್ಮೇಲೆ ಓನ್ಲಿ ಮತ್ತೆ ಡೆತ್ ಅಲ್ಲೇನೆ ಅವರು ಬಂದ ಒಂಥರ ಬ್ರಿಲಿಯಂಟ್ ಬಾಲ್ ಹಾಕಿದ್ ಕಾರ್ಸ್ಗೆ. ಬಟ್ ಐ ಥಿಂಕ್ ಮಾಡಿದ್ರು ಅನ್ಸುತ್ತೆ ಝ್ಯಾಕ್ ರೌಲಿಗೆ. ಎಲ್ಲ ಕಡೆ ಮುಟ್ಕೊಂಡು ನೋಡ್ಕೋತಾ ಇರ್ತಾರೆ ಝ್ಯಾಕ್ ರೌಲಿ. ಕೈ, ಕಾಲು, ಸೊಂಟ ಎಲ್ಲ ಹೊಡೆದಾಕಿದ್ದಾರೆ. ಸೊ ವಿಕೆಟ್ ಒಂದ್ ಸಿಕ್ಕಿಲ್ಲ ಅಷ್ಟೇ. ಪ್ರಾಬಬ್ಲಿ ಅನ್ಲಕ್ಕಿ, ನನ್ನ ಪ್ರಕಾರ ಪ್ರಾಬಬ್ಲಿ ಅನ್ಲಕ್ಕಿ. ಡೇ 3 ಹಾಕಿದ್ ಬಾಲ್ ಆಕ್ಚುಲಿ ಜಾಸ್ತಿ ಏಟ್ ಆಯ್ತು. ಕರೆಕ್ಟ್, ಅದಕ್ಕೆ ಖರ್ಚು ಇಲ್ಲ ನೆಕ್ಸ್ಟ್ ಮ್ಯಾಚ್ ಇದಕ್ಕೆ. ಸೊ ಅದೇ ನಾನು ಹೇಳ್ತಾ ಇದ್ದೆ, ಯಾವ ವಿಷಯದ ಬಗ್ಗೆನೂ ಪಿನ್ ಪಾಯಿಂಟ್ ಮಾಡೋಂಗಿಲ್ಲ ಬೌಲರ್ಸ್ಗೆ ಅಂತ. ಬಟ್ ಆಸ್ ಎ ಟೀಮ್ ತಗೊಂಡಿದ್ದು ಒಂದು ಕೀ ಡಿಸಿಷನ್. ಆ ಮೊಮೆಂಟ್ ಅಲ್ಲಿ ನಾವೆಲ್ಲರೂ ಖುಷಿ ಪಟ್ವಿ. ಏನ್ ಚೆನ್ನಾಗಿದೆ ಗುರು, ನೋಡಕ್ಕಿದು ಮಜಾ ಇದೆ ಅಂತ. ಯಾವ್ದು ಅಂದ್ರೆ ಒಂದೇ ಒಂದು ಓವರ್ ಆಡ್ತಾರೆ, 7 ನಿಮಿಷ 8 ನಿಮಿಷ ಏನೋ ಇರುತ್ತೆ ಆಟ ಆಡಕ್ಕೆ ಅವತ್ತಿನ ದಿನ, ಡೇ 3 ಈವ್ನಿಂಗು. ಅದರಲ್ಲಿ 1 ಓವರ್ ಆದಷ್ಟು ಬೇಗ ಮುಗಿಸಿ ಇನ್ನೊಂದು ಓವರ್ ಆಡ್ಸೋಣ ಅನ್ನೋದು ಇಂಡಿಯಾದ ಪ್ಲಾನ್ ಆಗಿರುತ್ತೆ. ಬುಮ್ರಾ ಅವ್ರು ಕೂಡ ರನ್ ಅಪ್ಗೆ ಟಗಡಕ ಅಂತ ಹೋಗ್ತಾರೆ, 1 ಸೆಕೆಂಡ್ ವೇಸ್ಟ್ ಮಾಡದೆ ನಡ್ಕೊಂಡ್ ಬರ್ತಾರೆ. ಝ್ಯಾಕ್ ರೌಲಿ ಟೈಮ್ ವೇಸ್ಟ್ ಸ್ಟ್ರಾಟಜಿ ಮಾಡ್ತಾರೆ. ಬಟ್ ಇಡೀ ಇಂಡಿಯನ್ ಸ್ಲಿಪ್ ಕಾರ್ಡ್ ಕವರ್ಸ್ ಅಲ್ಲಿರೋರು, ಪಾಯಿಂಟ್ ಅಲ್ಲಿರೋರು, ಸಿರಾಜ್ ಎಲ್ಲೋ ಮಿಡ್ ಆಫ್ ಓಡ್ಕೊಂಡ್ ಬಂದಿದ್ದು, ಎಲ್ಲರೂ ಸರೌಂಡ್ ಆಗ್ಬಿಡ್ತಾರೆ. ಅದು ಪರ್ಟಿಕ್ಯುಲರ್ಲಿ 8 ಬಿದ್ಮೇಲೆ ಅಂತೂ ಇದ್ದಿದ್ದು ಜಾಸ್ತಿ ಮಾಡ್ತಾರೆ. ನನ್ನ ಅಬ್ಸರ್ವೇಷನ್ ಅಲ್ಲಿ ಅದೇನೋ ಬೆಳೆಸ್ಕೊಂಡ್ ಬೇರೆ ಹೇಳ್ತಾರೆ ಗಿಲ್ಲು. ಸೊ ನನ್ನ ಅಬ್ಸರ್ವೇಷನ್ ಅಲ್ಲಿ ಇಂಗ್ಲೆಂಡ್ ಮೈಂಡ್ ಸೆಟ್ ಚೇಂಜ್ ಆಗಿದ್ ಆ ಒಂದು 5 ನಿಮಿಷದ ಇಂಟ್ರಾಕ್ಷನ್ಸ್ ಅಂತ ನನ್ಗನ್ಸತ್ತೆ. ಯಾಕಂದ್ರೆ ಅಲ್ಲಿ ತನಕ ಅವರು ಸಬ್ಡ್ಯೂಟ್ ಆಗಿದ್ರು. ಅಲ್ಲಿ ತನಕ ಅವರು ಹೆಂಗೆ ಇಂಡಿಯನ್ ಆನ್ಸ್ಲಾಟ್ ನಾವು ತಡೆಯೋದು ಅನ್ನೋ ತರ ಇದ್ರು. ತಡೆಯಲ್ಲ, ನಾವು ಆನ್ಸ್ಲಾಟ್ ಮಾಡಿ ತೋರ್ಸೋಣ ಅನ್ನೋ ರೀತಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಬಂದಂಗಿತ್ತು. ಅವರು
ಇಂಟೆನ್ಸಿಟಿ ತೋರಿಸಿದ್ದು, ನಾವು ಬ್ಯಾಟಿಂಗ್ ಬಂದಾಗ ಇಂಟೆನ್ಸಿಟಿ ತೋರಿಸಿದ್ದು ಪ್ರತಿ ಪ್ಲೇಯರ್ಗು, ಇವೆಲ್ಲ ನೋಡಿದ್ರೆ ನಾವೇ ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ವಾ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಂತ ಅನ್ನಿಸ್ತು. ಏನಂತೀಯ ಸಚಿನ್? ಡೆಫಿನೆಟ್ಲಿ ಅಲ್ಲಿ ಐ ಡೋಂಟ್ ಬ್ಲೇಮ್ ಇಂಗ್ಲೆಂಡ್. ನಾನು ಗ್ರೂಪ್ ಅಲ್ಲೂ ಹೇಳಿದೆ, ಎನಿ ಟೀಮ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ವುಡ್ ಹ್ಯಾವ್ ಟ್ರೈ ಟು ಪ್ಲೇ ಓನ್ಲಿ 1 over. Somewhere I think Gill as a captain crossed his line with some of the gestures that he did. ಅದು ನೀವ್ ಹೇಳ್ದಂಗೆ ಮೇ ಬಿ ಫೈರ್ಡ್ ಅಪ್ ಇಂಗ್ಲೆಂಡ್. ಅದಾದ್ಮೇಲೆ ಸಿರಾಜಿಗ್ ಫೈನ್ ಅದು ಸ್ಟುವರ್ಟ್ ಬ್ರಾಡ್ ಹೇಳಿದ್ ರೈಟ್, ದೇರ್ ಇಸ್ ನೋ ಪಾಯಿಂಟ್ ಇನ್ ಹಿಮ್ ಪುಟಿಂಗ್ ಫೈನ್ ಫಾರ್ ಸಿರಾಜ್. ಇನ್ಕರೆ ಜಫ್ರಾ ಆರ್ಚರ್ ಕೂಡ ಅದನ್ನೇ ಮಾಡಿದ್ರು, ಸಮ್ ವರ್ಡ್ಸ್ ವರ್ ಸೆಂಟ್ ಔಟ್. ಅದಾದ್ಮೇಲೆ ಆಕ್ಚುಲಿ ಡೇ 5 ನೀವ್ ಹೇಳ್ದಂಗೆ ಡೇ 5 ಎಲ್ಲಾಗಿದ್ದು ಅಂದ್ರೆ ಬ್ರೆಂಡನ್ ಮೆಕಲಮ್ ಡ್ರೆಸ್ಸಿಂಗ್ ರೂಮ್ ಇಂದ ಬೆನ್ ಸ್ಟೋಕ್ಸ್ಗೆ ಆಕ್ಷನ್ಸ್ ಮಾಡ್ತಾರೆ. ಏನಿಗೆ ಸೈಲೆಂಟ್ ಆಗಿದ್ದೀರಾ, ಯು ಗೈಸ್ ಆಲ್ಸೋ ಸ್ಲೆಡ್ಜ್ ದೆಮ್. ನಿಮಗ್ ಅವ್ರು ಮಾತಾಡಿದಾರೆ, ನೀವು ಮಾತಾಡಿ, ಏನಿಗೆ ಬಿಡ್ತಾ ಇದ್ದೀರಾ, ಸ್ಲಿಪ್ ಕಾರ್ಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ. ಅದಾದ್ಮೇಲಿಂದ ಆಕ್ಚುಲಿ ಎಲ್ಲ ಸ್ಟಾರ್ಟ್ ಆಗಿದ್ದು. ಇಟ್ ಆಲ್ ಸ್ಟಾರ್ಟೆಡ್ ಎಂಡ್ ಆಫ್ ಡೇ 3 ವಿಚ್ ಕ್ಯಾರಿಡ್ ಆನ್ ಟಿಲ್ ಡೇ 5 ಅಂಡ್ ಪ್ರಾಬ್ಲಿ ದ ಮೊಮೆಂಟಮ್ ಶಿಫ್ಟೆಡ್ ದೇರ್. ನೀವ್ ಹೇಳ್ದಂಗೆ ಅಲ್ಲಿ ಮೊಮೆಂಟಮ್ ಶಿಫ್ಟ್ ಆಯ್ತು ಅಂಡ್ 5 minutes ಅಷ್ಟೇ ಆಗಿದ್ದು ಗೇಮು. ಆ 5 minutes ಅಲ್ಲಿ ದಿ ಎಂಟೈರ್ ಅಡ್ವಾಂಟೇಜ್ ಇಂಡಿಯಾ ಹ್ಯಾಡ್ ವಾಸ್ ಲಾಸ್ಟ್. ಅದು ಒಂಥರ ಈ ಬೆನ್ ಸ್ಟೋಕ್ಸ್ ಅವ್ರದ್ದು ಒಂದ್ ಸ್ವಲ್ಪ ವಿರಾಟ್ ಕೊಹ್ಲಿ ತರನೇ ಕ್ಯಾರೆಕ್ಟರ್. ಕೆಣಕಕ್ ಹೋಗ್ಬಾರ್ದು ಅವ್ರನ್ನ, ಕೆಣಕದಿದ್ರೆ ಆರಾಮಾಗಿರ್ತಾರೆ ಅವ್ರು, ಕೆಣಕಿದ್ರೆ ಬಿಡಲ್ಲ, ತೋರ್ತಿದ್ರ ಎಲ್ಲಾ ತರನು. ಸೊ ಇದೆ, ಕೊಡಕ್ಕೆ ಗೊತ್ತಿದೆ ಅಂದ್ರೆ ತಗೊಳಕ್ಕೂ ಗೊತ್ತಿರ್ಬೇಕು ಅಂತ. ಇದೆಲ್ಲ ಪಾರ್ಟ್ ಆಫ್ ಲರ್ನಿಂಗ್. ಅದಕ್ಕೆ ಎಷ್ಟು ಕ್ಲಿಯರ್ ಆಗಿ ಐ ಥಿಂಕ್ ವಿಲ್ ಕಮ್ ಟು ದಟ್. ಶುಭ್ಮನ್ ಗಿಲ್ ಬ್ಯಾಟಿಂಗ್ ಬಂದಾಗಂತೂ ಫಸ್ಟ್ ಬಾಲ್ ಇಂದಾನೆ ಅನ್ಕಂಫರ್ಟಬಲ್. ಎಲ್ಲ ಅಷ್ಟೆಲ್ಲ ಮಾತಾಡಿದ್ಯಾ, ಬಾ 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 ನಿನ್ಗೆ ಅಂತಂದ್ರು. ಚೆನ್ನಾಗೆ ಹಿಂಗೆ ತೊಳ್ಳೆ ಅವಸ್ಕ ಆಗ್ದಾಗ ಬಿಸಾಕಿದ್ರು ತಗೊಳಕ್. ಸೊ ಅಗೇನ್ ಒನ್ಸ್ ಅಗೇನ್ ಟು ಸಮರೈಸ್, ಇಂಡಿಯನ್ ಬೌಲರ್ಸ್ ಅಂತೂ ಏನು ಮಿಸ್ಟೇಕ್ ಮಾಡ್ಲಿಲ್ಲ. ಸೊ ಒಳ್ಳೆ ಟಾರ್ಗೆಟ್ 193. ಒಂಥರ ಹೆಂಗೆ ಅಂದ್ರೆ ಅದು ಟೆಂಟ್ಲೈಸಿಂಗ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಆತರ. ಅಯ್ಯೋ ಇದು ಒಂಥರ ಗೆಲ್ಲೋದಿದೆ, ಬಟ್ ಅಷ್ಟು ಈಸಿ ಇಲ್ಲ. 5ನೇ ದಿನ ಲಾರ್ಡ್ಸ್ ವೆರಿ ಟ್ರಿಕಿ. 160 ಚೇಸ್ ಮಾಡ್ಬೇಕಾದ್ರೇನೆ ಇಂಡಿಯಾ ಏನ್ ಮಾಡಿದ್ರು ಲಾಸ್ಟ್ ಟೈಮ್ ಲಾರ್ಡ್ಸ್ ಅಲ್ಲಿ ಇದ್ದಾಗ, ಅದನ್ನ ನೋಡಿದೀವಿ. ಸೊ ಈಗ ಇಂಡಿಯಾಗೆ ಬ್ಯಾಟಿಂಗ್ ಸಿಕ್ಬಿಟ್ಟಿದೆ. ಯಶಸ್ವಿ ಜೈಸ್ವಾಲ್ ಹಂಗೆ ಹೊಡೆದು ವಾಪಸ್ ಬರ್ತಾರೆ. ಕರುಣ್ ನಾಯರ್ ಏನಂತ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡಲ್ಲ. ಕ್ಯಾಪ್ಟನ್ ಇಳಿತಾರೆ, ಇನ್ಫಾರ್ಮ್ 600 ರನ್ ಹೊಡೆದಿದ್ದಾರೆ ಸೀರೀಸ್ ಅಲ್ಲಿ. ಟೆಕ್ನಿಕಲಿ ಸೌಂಡ್ ಸಾಲಿಡ್, ವೆರಿ ಹೈಲಿ ಫೋಕಸ್. KL ರಾಹುಲ್ ಇನ್ನೊಂದು ಎಂಡಲ್ಲಿ ಇದ್ದಾರೆ. ಆದ್ರೆ ತರ ಆಲ್ಮೋಸ್ಟ್ ನಡಗೋಗ್ತಾರೆ ವಿತ್ ಇನ್ ಫಸ್ಟ್ 3-4 balls ಶುಭ್ಮನ್ ಗಿಲ್. ಸೊ ಭಾರ್ಗವ್, ಕ್ಯಾಪ್ಟನ್ಗೆ ನೀನ್ ಹೇಳಿದೆ ಆಗ್ಲೇ ಕೊಟ್ಮೇಲೆ ತಗೊಳಕ್ಕೂ ಬರ್ಬೇಕು ಅಂತ. ಇದು ತಗೊಳ್ಳೋದೇ ಕಷ್ಟ ಆಗಿರೋ ಅಂತ ಸಿಚುವೇಶನ್ ಶುಭ್ಮನ್ ಗಿಲ್ಗೆ, ಅಥವಾ ಅವ್ರ ಸರ್ಫೇಸ್ ನ ರೀಡ್ ಮಾಡಿ ಆ ಕಡೆ ಫೈರ್ಡ್ ಅಪ್ ಇಂಗ್ಲೆಂಡ್ ಅಟ್ಯಾಕ್ಗೆ ಹೆದರ್ಕೊಂಡು ನಾನು ತುಂಬಾ ಕಾಶಿಯಸ್ ಆಗಿ ಆಡ್ಬೇಕು ಅನ್ನೋ ರೀತಿ ಮೈಂಡ್ ಸೆಟ್ ನ ಅವ್ರಿಗವ್ರೆ ಲಾಕ್ ಮಾಡ್ಕೊಂಡ್ಬಿಟ್ರೆ ಏನ್ ಎಕ್ಸಾಕ್ಟ್ಲಿ ಆಗಿದ್ದು ಆಸ್ ಅ ಬ್ಯಾಟರ್ ಏನ್ ಆಗ್ತಿರ್ಬೋದು ಅಂತ ಅನ್ಸ್ತು ನಿಂಗೆ? ಕಾಶನ್ ಏನಿರ್ಲಿಲ್ಲ ಅಲ್ಲಿ, ಐ ಥಿಂಕ್ ಅಗ್ರೆಷನ್ ಜಾಸ್ತಿ ಇತ್ತು. ಸೊ ದಟ್ ರಬ್ಡ್ ಆಫ್. ಅದು ಅವರು ಮಾತಾಡಿದ್ದು ಎಲ್ಲ ಅಂಡ್ ಸಂವೇರ್ ಹೆಂಗಿದ್ರು 600 ರನ್ ಹೊಡೆದಿದ್ದೀನಿ ನಾನು, ಐ ವಿಲ್ ಹೊಡೆದು ಬಿಟ್ಟು ತೋರಿಸ್ತೀನಿ. ಅವ್ರು ಯಾವ್ದೇ ಆಡಿದವ್ರು 8 ಬಾಲ್ 10 ಬಾಲ್ ಏನ್ ಆಡಿದ್ರು ಒಂಥರ ಕಾಮ್ ಆಗಿ ಏನೋ ಬಾಲ್ ಬಿಡ್ತಾ ಇದಾರೆ ಅಥವಾ ಡಿಫೆಂಡ್ ಮಾಡ್ತಾ ಇದಾರೆ ಅಂತ ಅನ್ಸ್ತಾನೆ ಇರ್ಲಿಲ್ಲ. ನಥಿಂಗ್ ವಾಸ್ ಲೈಕ್ ಹಿ ವಾಸ್ ಇನ್ ಕಂಟ್ರೋಲ್ ಅಂತ ಅನ್ಸ್ತಾ ಇರ್ಲಿಲ್ಲ. 8th ಬಾಲ್ ಅನ್ನು ಒಂದ ಹಿಟ್ ಜೊಡಿತಾ ಇತ್ತು, ಮಿಸ್ ಮಾಡ್ತಾ ಇದ್ರು ಲೈನ್ ನ. ಎಷ್ಟು ಚೆನ್ನಾಗಿ ಅವರು ಇವಾಗ ನೀನ್ ಇಲ್ಲಿ ನಿಂಗೆ ಹೊಡ್ಕೊಂಡು ಹೋಯ್ತಲ್ಲಪ್ಪ LBW ಆಗಿದ್ದು, ನೀನು ಇದೇ ಪ್ರೀವಿಯಸ್ ಗೇಮ್ ಅವ್ರು ಅದೇ ಆಲ್ಮೋಸ್ಟ್ 430 runs ಹೊಡೆದ್ರಲ್ಲ, ಇದ್ರದ್ದು ಟೆಕ್ನಿಕಲಿನೇ ನಿಮ್ ನೋಡಿದ್ರೆ ಎಲ್ಲಾ ಬಾಲ್ನು ಫಾರ್ವರ್ಡ್ ಡಿಫೆನ್ಸ್ ಪ್ಯಾಡ್ ಕಿಂತ ಮುಂಚೆ ಆಡ್ತಾ ಇದ್ರು ಬ್ಯಾಟ್ ಇಟ್ಕೊಂಡು. ಇದ್ರಲ್ಲಿ ಮತ್ತೆ ಹಿ ಗೋಸ್ ಬ್ಯಾಕ್ ಟು ಹಿಸ್ ಒರಿಜಿನಲ್. ಇದು ಆಲ್ಮೋಸ್ಟ್ ಬ್ಯಾಕ್ ಫುಟ್ ಅಲ್ಲಿ ಪ್ಯಾಡ್ ಹಿಂದೆ ಬ್ಯಾಟ್ ಇರುತ್ತೆ, ಒಳಗ್ ಬಂದು ಹೊಡಿಯತ್ತೆ. ಸೊ ಸಡನ್ ಆಗಿ ನೀನ್ ನೋಡು, ವೆನ್ ಯು ಆರ್ ನಾಟ್ ಇನ್ ಕಂಟ್ರೋಲ್, ನೀನ್ ಒಂಥರ ನೀನ್ ಏನ್ ಮುಂಚೆ ಮಾಡ್ಕೊಂಡ್ ಬಂದಿದ್ಯೋ ಅದೆಲ್ಲ ಒಟ್ಟಿಗೆ ಬಂದು ಇಟ್ ವಾಸ್ ವೆರಿ ಡಿಸ್ಹಾರ್ಟ್ನಿಂಗ್ ಆ ತರ ನೋಡೋದಿಕ್ಕೆ. ಬಟ್ ಕಲಿತಾರೆ ಅಂತ ಅನ್ಕೊಂಡಿದೀನಿ ಇದರಿಂದ. ಇದೆಲ್ಲ ಆ ಕ್ಲಾಸ್ ಇದೆ, ಕಲಿಯುವಂತ ಕ್ಲಾಸ್ ಇದೆ.
ಹೇಳು ರೋಹಿತ್. ಹೇಳು ಹೇಳು. ಒಂಚೂರು ಸ್ಲೋಪ್ ಆಡ್ ಮಾಡ್ತು ಅನ್ಕೋತೀನಿ. ಯಾಕಂದ್ರೆ ಬ್ರೈಡನ್ ಕಾರ್ಸ್ ಇದುವರೆಗೂ ಒಳಗ್ ತಂದಿದ್ದೇ ಇಲ್ಲ 2 ಟೆಸ್ಟ್ ಮ್ಯಾಚ್ ಅಲ್ಲಿ. ಕರುಣ್ ನಾಯರ್ಗಾಗ್ಲಿ ಗಿಲ್ಲಿಗಾಗ್ಲಿ ಒಳಗ್ ಬರ್ತಿತ್ತು. ಡೆಫಿನೆಟ್ಲಿ ಪ್ಲೇಡ್ ಅ ಪಾರ್ಟ್, ಬಟ್ ಇಟ್ಸ್ ನಾಟ್ ಲೈಕ್ an alien to me. ಬರುತ್ತೆ ಅಂತ ಗೊತ್ತಲ್ಲ, ಸೊ ನೀನ್ ಆಂಟಿಸಿಪೇಟ್ ಮಾಡೋ ಅದಲ್ಲ ಅಂತ ಹೇಳ್ತಾರೆ. ಒಂದ್ ಸ್ಟೆಪ್ ಅಹೆಡ್ ಇರ್ಬೇಕಿತ್ತು ಶುಭ್ಮನ್ ಗಿಲ್. ಅದೇ 5 ದಿನ ಆಡ್ಬಿಟ್ಟು ಸ್ಲೋಪ್ ಆಡ್ ಮಾಡ್ತು ಅಂದ್ರೆ. ಇಲ್ಲ, ನಿತೀಶ್ ಕುಮಾರ್ ರೆಡ್ಡಿ ಆಡಿದ್ ನೋಡಿದ್ಯಾ ಸ್ಲೋಪ್ ಇದ್ದಿದ್ದು? ಇದ್ರಲ್ಲಿ ಲಿಟ್ರಲಿ ಅವ್ರು ನೆಲಕ್ಕೆ ಹೋಗ್ಬಿಟ್ಟಿರ್ತಾ ಇದ್ರು ಬ್ಯಾಟ್ ಇಟ್ಕೊಂಡು, ತಗೋ ಇಲ್ಲಿ ಎಲ್ಲಿ ಆಯ್ತಪ್ಪ ಹಾಕ್ ಒಳಗಡೆ ಎಲ್ಲಿ ಹೊಡಿಯುತ್ತೆ ನೋಡೋಣ ಪ್ಯಾಡ್ಗೆ ಅಂತ. ಸೊ ದಟ್ಸ್ ಹೌ ಹಿ ನೆಗೆಟೆಡ್ ಇಟ್. ಇನ್ನೊಂದು ಪಾಯಿಂಟ್ ಇಲ್ಲಿ ಭಾರ್ಗವ್ ಹೇಳಿದ ಪಾಯಿಂಟ್, ಭಾರ್ಗವ್ ಅಂಡ್ ರೋಹಿತ್ ಹೇಳಿದ ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡೋದು ಏನು ಅಂದ್ರೆ ಮೈಂಡ್ ಸೆಟ್. ದೇ ವರ್ ಪ್ಲೇಯಿಂಗ್ ಫಾರ್ ಸರ್ವೈವಲ್ ಆಫ್ ದ ಡೇ. ಆ ಡೇ ಸರ್ವೈವ್ ಆಗೋದ್ರೆ ನೆಕ್ಸ್ಟ್ ಡೇ ನಾವು ಚೇಸ್ ಮಾಡ್ಬೋದು ಅಂತ ಇತ್ತು ಇಂಟೆಂಟ್. ಅಂಡ್ ಇಟ್ ವಾಸ್ ಕ್ಲಿಯರ್ಲಿ ಎವಿಡೆಂಟ್ ಬೈ ಶುಭ್ಮನ್ ಗಿಲ್ ಔಟ್ ಆದ್ಮೇಲೆ ನೆಕ್ಸ್ಟ್ ಬ್ಯಾಟರ್ ಬಂದಿದ್ ಯಾರು ಅಂತಾನೆ ಗೊತ್ತಾಗೋಯ್ತು. ಇಂಡಿಯನ್ಸ್ ವರ್ ಕ್ಲಿಯರ್ಲಿ ಆನ್ ದ ಡಿಫೆನ್ಸಿವ್. ಆ ಮೊಮೆಂಟ್ ಅಲ್ಲಿ ಯಾವುದೇ ಟೆಸ್ಟ್ ಆಗ್ಲಿ, ಎನಿ ಫೇಸ್ ಆಫ್ ಗೇಮ್, ಇಫ್ ಯು ಆರ್ ಪ್ಲೇಯಿಂಗ್ ಸರ್ವೈವಲ್ ಯು ವಿಲ್ ಲೂಸ್. ಅದ್ ಗೊತ್ತಿದೆ ನಮ್ಗೆ. ಅವರು ಆ ಡೇ ಸರ್ವೈವ್ ಆಗಕ್ಕೆ ಬ್ಯಾಟಿಂಗ್ ಆಡಿದ್ರು. ಸರ್ವೈವ್ ಆಗಕ್ಕೆ ಇನಫ್ ಟೆಕ್ನಿಕ್ ಇದೆಯಾ ಕರುಣ್ ನಾಯರ್ ಹತ್ರ ಆರ್ ಶುಭ್ಮನ್ ಗಿಲ್ ಹತ್ರ? ಡಿಡ್ ದೇ ಹ್ಯಾವ್ ದಿ ಟೆಕ್ನಿಕ್? ಪ್ರಾಬಬ್ಲಿ ನೋ. ಅದೇ ಅವರು ಸ್ವಲ್ಪ ಇಂಟೆಂಟ್ ತೋರಿಸಿ ಒಂದೆರಡು ಬೌಂಡ್ರಿ ಆರ್ ಕಪಲ್ ಆಫ್ ಕ್ವಿಕ್ ಸಿಂಗಲ್ಸ್ ತಗೊಂಡಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್ ಅಂತ ನನಗನ್ಸುತ್ತೆ. ಸ್ಟ್ರೈಕ್ ರೋಟೇಟ್ ಮಾಡಿದ್ರೆ 100%. ಐ ಥಿಂಕ್ ಆ ವಿನ್ನಿಂಗ್ ಆಟಿಟ್ಯೂಡ್ ಅವರು ನಾವು 5th ಡೇ ಅಲ್ಲಿ ವಿನ್ ಆಗ್ತೀವಿ ಅನ್ನೋದಕ್ಕಿಂತ ನೀವು ಹೇಳ್ದಂಗೆ ಅವ್ರ ಡೇ ಎಂಡ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ 170 for 1 ಹಿಂಗ್ ಮುಗಿಸಿದ್ರೆ ಇಂಗ್ಲೆಂಡ್ ಅವ್ರು ಆಟೋಮೆಟಿಕ್ ಆಗಿ ಆಯ್ತು ಬಿಡುಗರು ಮ್ಯಾಚ್ ಅನ್ನೋ ತರನೇ ಅವ್ರಿಗೆ ದೇ ವುಡಂಟ್ ಅವ್ರು ನೆಕ್ಸ್ಟ್ ಡೇ ಅಷ್ಟು ಫೈರ್ಡ್ ಅಪ್ ಆಗಿ ಬರ್ತಾನೆ ಇರ್ಲಿಲ್ವ. ಕರೆಕ್ಟ್. ಸೊ ಇನ್ ಆಲ್ ಮೀನ್ಸ್ ಕ್ಲಾಸಿಕಲ್ ಟೆಸ್ಟ್ ಇದು. ಬಟ್ ಸಚಿನ್ ಮತ್ತೆ ಬೇರೆ ಹೇಳ್ತಿರೋದು ಸಮರೈಸ್ ಮಾಡ್ಬೇಕು ಅಂದ್ರೆ, ಎಷ್ಟಾರು ಕ್ಲಾಸಿಕಲ್ ವೇನಲ್ಲಿ ಇರ್ಲಿ, ಟ್ಯಾಕ್ಟಿಕ್ಸ್ ಇವಾಗ ಟು ವಿನ್ ಅನ್ನೋದಕ್ಕೆ ಯಾವ್ದು ರೈಟೋ ಆ ಮೈಂಡ್ ಸೆಟ್ ಅಲ್ಲಿ ಆಡಿದ್ರೇನೆ ರಿಸಲ್ಟ್ಸ್ ನ ಪ್ರೊಡ್ಯೂಸ್ ಮಾಡಕ್ಕಾಗೋದು, ಫೇವರಬಲ್ ರಿಸಲ್ಟ್ಸ್ ನ ಪ್ರೊಡ್ಯೂಸ್ ಮಾಡಕ್ಕಾಗೋದು. ಇದು ಸಮರಿ. ಓಕೆ, ನಿತೀಶ್ ಕುಮಾರ್ ರೆಡ್ಡಿ ಚೆನ್ನಾಗ್ ಆಡಿದ್ರು. ನಿತೀಶ್ ಕುಮಾರ್ ರೆಡ್ಡಿ ಎಕ್ಸ್ಪೋಸ್ ಆಗಿರುವಂತ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಆ ತರ ಒಂದು ಹೆಸರಿಟ್ಕೊಂಡು ಬರುತ್ತೆ ಬಾಲ್, ಹೋಗೇ ಹೋಗ್ತಾರೆ. ಅದರಲ್ಲೂ ಏನೋ ಈ ತರ ಡೇ 5 ಕಂಡೀಷನ್ಸ್, ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಮಾಡ್ತಿರುವಾಗ ಆ ತರದ ಒಂದು ಬಾಲ್ ಬರುತ್ತೆ. ವಾಷಿಂಗ್ಟನ್ ಸುಂದರ್ದು ಲೀಡಿಂಗ್ ಎಡ್ಜ್ ಆಗತ್ತೆ, ಒಂದು ಒಳ್ಳೆ ಫಾಲೋ ಥ್ರೂ ನಲ್ಲಿ ಕ್ಯಾಚ್ ತಗೋತಾರೆ ಜಾಫ್ರಾ ಆರ್ಚರ್, ವಿಚ್ ಬುಮ್ರಾ ಫೇಲ್ ಟು ಹೋಲ್ಡ್ ಆನ್ ಟು. ಅದೇ ತರದೊಂದು ಕ್ಯಾಚ್ಗೆ ಪ್ರಾಬ್ಲಿ ಇನ್ನೂ ಈಸಿ ಇತ್ತು, ಕೈಗೆ ರಿಸ್ಟ್ ಮೇಲೆ ಹೊಡಿತು ಬುಮ್ರಾಗೆ. ಅವ್ರೇನ್ ತುಂಬಾ ಕ್ರಿಸ್ ವೋಕ್ಸ್ ಇಟ್ಕೊಂಡಿದ್ರೆ ಅಲ್ಲಿವರೆಗೂ ಹೋಗ್ತಾನೆ ಇರ್ಲಿಲ್ಲ. ಎಸ್, ಸೊ ಇದೆಲ್ಲಾನು ಆಯ್ತು. ಬಟ್ ಒಂದು ವಿಷಯ, ಈಗ ಎಲಿಫೆಂಟ್ ಇನ್ ದ ರೂಮ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಮಾತಾಡುವಂತ ಸಮಯ ಬಂದಿದೆ. 3 ಜನನು ನಿಮ್ ಒಪಿನಿಯನ್ ಕೊಡಿ, ಅದ್ರ ಕ್ರಿಸ್ಪಾಗಿ ಕೊಡಿ, ತುಂಬಾ ಚಿಂಗ ಮಾತು ಕೇಳಿಬೇಡಿ ಅನ್ನೋದು ರಿಕ್ವೆಸ್ಟ್. ಜಡೇಜನ ಟ್ಯಾಕ್ಟಿಕ್ಸ್ ನಿಮ್ಮ ಪ್ರಕಾರ ಸರಿನಾ ತಪ್ಪ? ನಾನು ರೋಹಿತ್ ಇಂದ ಸ್ಟಾರ್ಟ್ ಮಾಡ್ತೀನಿ ಇದನ್ನ. ಜಡೇಜಾ ಎಷ್ಟು ರೆಸ್ಪಾನ್ಸಿಬಲ್ ಇದ್ರು ನೆನ್ನೆ ಲಾಸ್ಗೆ? ಗಿವನ್ ಟಾಪ್ ಆರ್ಡರ್ ಏನ್ ಮಾಡಿದ್ರು, ಏನ್ ಮಾಡ್ಲಿಲ್ಲ, ಮಿಡ್ಲ್ ಆರ್ಡರ್ ಏನ್ ಮಾಡಿದ್ರು, ಏನ್ ಮಾಡ್ಲಿಲ್ಲ, ಟೈಲ್ ಎಂಡರ್ಸ್ ಏನ್ ಮಾಡಿದ್ರು, ಏನ್ ಮಾಡ್ಲಿಲ್ಲ, ಅದಲ್ಲ. ಪ್ಯೂರ್ಲಿ ಜಡೇಜಾ ಅಪ್ರೋಚ್ ಮಾತ್ರ ಇಲ್ಲಿ ಮಾತಾಡ್ಬೇಕು. ಜಡೇಜಾ ನನ್ನ ಪ್ರಕಾರ ರೆಸ್ಪಾನ್ಸಿಬಲ್ ಅಲ್ಲ ಲಾಸ್ಗೆ. ಅಲ್ಲಿವರೆಗೆ ತಗೊಂಡೋಗಿದ್ದೆ ಜಡೇಜಾ ಅಂತೀನಿ ನಾನು. ಆಯ್ತು, ಕ್ರಿಸ್ಪಾಗಿ ರೆಸ್ಪಾನ್ಸಿಬಲ್ ಇಲ್ಲ. ಓಕೆ, ಸಚಿನ್ 50-50. He was also responsible for the loss. He is also not responsible for the loss. Justify ಮಾಡ್ತೀನಿ ಎರಡಕ್ಕೂ ಆಫ್ಟರ್ ಭಾರ್ಗವ್ ಕಂಪ್ಲೀಟ್ಸ್. ಕ್ಯಾಪ್ಟನ್ ಹೇಳಿದ್ಮೇಲೆ ನಾನು ಏನು ಅಂತ ಹೇಳ್ತೀನಿ. ಹೇಳಪ್ಪ. ನಾನು ಅದೇ ಇವಾಗ ಕ್ರಿಸ್ಪಾಗೆ ಹೇಳ್ಬೇಕು ಅಂತಂದ್ರೆ, ಗೆಲ್ಲ ಇಂಟೆಂಟ್ ಗಿಂತ ಸೇವ್ ಮಾಡೋ ಇಂಟೆಂಟ್ ತರ ಅನ್ಸ್ತಾ ಇತ್ತು. ಆಡ್ಕೊಂಡು ಹೋಗೋಣ, ಗೇಮ್ ಹೆಂಗ್ ತಗೊಂಡ್ ಹೋಗುತ್ತೋ ಅದನ್ನ ದೇ ಡಿಂಟ್ ಕಮಾಂಡ್ ಹೌ ದ ಗೇಮ್ ಶುಡ್ ಪ್ರೋಗ್ರೆಸ್ ಅದರ್ ದೆನ್ ದೇ ವರ್ ಸೇಯಿಂಗ್ ಆಡ್ತಾ ಇರ್ತೀವಿ, ಎಷ್ಟು ದೂರ ತಗೊಂಡೋಗುತ್ತೋ ನೋಡೋಣ, ಅಲ್ಲಿಂದ ಗೆದ್ರೆ ಗೆದ್ವಿ, ಇಲ್ದಿದ್ರೆ ಇಲ್ಲ ಅನ್ನೋ ತರ ಇತ್ತು. ನಾವು ಹಿಂಗೆ ಗೆಲ್ತೀವಿ ಅನ್ನೋ ಪ್ಲಾನ್ ಇರ್ಲಿಲ್ಲ ಅಂತ ಅನ್ಸ್ತಾ ಆಫ್ಟರ್ ದ 8th ವಿಕೆಟ್. ಸಚಿನ್ ಬಂದ್ಬಿಟ್ಟು ನಿನ್ ಪಾಯಿಂಟ್ಗೆ ಬೇಗ.
ಭಾರ್ಗವ್ ಅಂದ್ರೆ ಕ್ಯಾಪ್ಟನ್ ನೀಟಾಗಿ ಸಮರೈಸ್ ಮಾಡಿದ್ರು. ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆದ್ಮೇಲೆ ನಿಮಗ್ ಗೊತ್ತು ಯಾರಿದ್ದಾರೆ ಇಬ್ರು ಬ್ಯಾಟರ್ಸ್, ಜಸ್ಪ್ರೀತ್ ಬುಮ್ರಾ ಅಂಡ್ ಸಿರಾಜ್. ಜಸ್ಪ್ರೀತ್ ಬುಮ್ರಾ ಆಡ್ಬೇಕಾದ್ರೆ ಎಷ್ಟ್ ಚಾನ್ಸ್ ತಗೊಂಡ್ರಿ ನೀವು ಇನ್ಫೀಲ್ಡ್ ನ ಕ್ಲಿಯರ್ ಮಾಡಕ್ಕೆ? ವೆರಿ ರೇರ್. ಆಯ್ತು, ಜಸ್ಪ್ರೀತ್ ಬುಮ್ರಾ ಒಂದು ಒಳ್ಳೆ ಬ್ಯೂಟಿಫುಲ್ ಪುಲ್ ಶಾಟ್ ಹೊಡೆದ್ರು, ಬೌಂಡ್ರಿ ಬಂತು, ಓಕೆ. ಜಸ್ಪ್ರೀತ್ ಬುಮ್ರಾ ಔಟ್ ಆದ್ಮೇಲೆ ಮೊಹಮ್ಮದ್ ಸಿರಾಜ್ ಬಂದಾಗ ನೀವ್ ಎಷ್ಟ್ ಚಾನ್ಸ್ ತಗೊಂಡ್ರಿ ರನ್ ಸ್ಕೋರ್ ಮಾಡಕ್ಕೆ? ನಿಮ್ಗೆ ಫೀಲ್ಡ್ 70 yards ಕ್ಲಿಯರ್ ಮಾಡೋ ಕೆಪಬಿಲಿಟಿ ಇಲ್ವಾ? ಯು ಹ್ಯಾವ್ ಆಲ್ ದ ಕೆಪಬಿಲಿಟಿ. ಗ್ಯಾಪ್ಸ್ ಹಾಕ್ಬಿಟ್ಟು 2 ಹೊಡೋ ಕೆಪಬಿಲಿಟಿ ಇಲ್ವಾ? ಕೆಪಬಿಲಿಟಿ ಇದೆ. ಆದ್ರೂ ನೀವು ಏನಕ್ಕೆ ವೇಟಿಂಗ್ ಗೇಮ್ ಮಾಡ್ತಾ ಇದ್ರಿ? ಆ ಕಡೆ ನಿತೀಶ್ ಕುಮಾರ್ ರೆಡ್ಡಿನ ವಾಷಿಂಗ್ಟನ್ ಸುಂದರ್ ಇದ್ದಿದ್ರೋ ನೀವು ಆಡ್ತಿದ್ ಗೇಮ್ ಸರಿ ಇತ್ತು. ಒನ್ ಸೆಟ್ ಬ್ಯಾಟರ್ ದೇರ್ ಟಿಲ್ ದ ಎಂಡ್ ವಿಲ್ ಟೇಕ್ ಯು ಥ್ರೂ. ಬಟ್ ನೀವು ಜಸ್ಪ್ರೀತ್ ಬುಮ್ರಾ ಅಂಡ್ ಸಿರಾಜ್ ಬಂದಾಗ್ಲೂ ಅದೇ ತರ ಆಡ್ತೀನಿ, ನಾನು 4 ಬಾಲ್ ಡಿಫೆನ್ಸ್ ಆಡ್ಕೋತೀನಿ, 5ನೇ ಬಾಲ್ ಸಿಂಗಲ್ ತಗೋತೀನಿ ಅಂದ್ರೆ ನೀವು 150 ರನ್ ಹೊಡಿಯಕ್ಕೆ 74 ಓವರ್ ತಗೊಂಡಿದ್ದೀರಾ. ಸ್ಕೋರಿಂಗ್ ಅಟ್ 2 runs an over. 170 balls for your 50 or 60 whatever you have scored. Is it justified in any given format, any given day, any given situation? ಇದು ನಂದು ಕ್ವೆಶ್ಚನ್ ಇರೋದು ಫಾರ್ ರವೀಂದ್ರ ಜಡೇಜಾ. ಅವ್ರಿಗೆ ಪ್ರೇಸ್ ಮಾಡ್ಬೋದು ಎಲ್ಲರೂ, ಯು ಹ್ಯಾವ್ ಟೇಕನ್ ಇಟ್ ಟಿಲ್ ಡೀಪ್. ನೀವು ಡೀಪ್ ತಗೊಂಡೋಗೋ ಅವಶ್ಯಕತೆನೇ ಇರಲಿಲ್ಲ. ಯು ಹ್ಯಾವ್ ದ ಕೆಪಬಿಲಿಟಿ, ಯು ಹ್ಯಾವ್ ದ ಇನಫ್ ಪವರ್. ಬೌಲರ್ ತಲೆ ಮೇಲೆ ಹೊಡಿಯಕ್ಕಾಗಲ್ವಾ? ಯು ಕುಡ್ ಹ್ಯಾವ್ ಟೇಕ್ ಗ್ಯಾಪ್ಸ್ ಆಡ್ಬಿಟ್ಟು 2 ಓಡ್ಬೋದಾಗಿತ್ತು. ರೋಹಿತ್ ಅಪ್ರಿಶಿಯೇಟ್ ಮಾಡ್ತಾರೆ ಜನ ಅಂತ ಹೇಳೋದಲ್ಲ, ಜನ ನೀನೇನೆ ಇವಾಗ. ಅದೇ ಕೌಂಟರ್ ಮಾಡ್ತೀನಿ ಆ ಪಾಯಿಂಟ್ಗೆ. ಕೌಂಟರ್ ಮಾಡು. ಜೊತೆಗೆ ಇದು ನಂಬರ್ ಕೀ ಆಗತ್ತೆ. 87 ಬಾಲ್ ಕಂಬೈನ್ಡ್ ಆಗಿ ಬುಮ್ರಾ ಮತ್ತೆ ಸಿರಾಜ್ ಫೇಸ್ ಮಾಡಿರೋದು. 87 ಬಾಲ್ ಅಲ್ಲಿ ಈ 24 ರನ್ ಬರುವಂತ ಕಾನ್ಫಿಡೆನ್ಸ್ ಜಡೇಜಾಗೆ ಎಲ್ಲೂ ಸಿಗ್ಲಿಲ್ವಾ? ಆ 87 ಬಿಡೋಣ, 85 ಇಟ್ಕೋಣ, 2 ಬಾಲ್ ಅವ್ರು ಔಟ್ ಆಗಿರೋ ಬಾಲ್ ನ ಬಿಟ್ಬೋಣ. 85 ಬಾಲ್ ಅವ್ರು ಆಡಿದ್ದಾರೆ. ಅದೇ ಟೈಮಲ್ಲಿ 3 ಬಾಲ್ ಇವರು ಆಡಿದ್ದಾರೆ. ಇಷ್ಟು 160-170 ಬಾಲ್ ಆಡಿದಾಗ ಇವ್ರು 3 ಜನ ಸೇರಿ ರವೀಂದ್ರ ಜಡೇಜಾಗೆ 4-5 ಸ್ಕೋರಿಂಗ್ ಶಾಟ್ ಸಿಗ್ಲಿಲ್ವಾ ಅನ್ನೋದು ಪ್ರಶ್ನೆ. 2 ಪಾಯಿಂಟ್ ಕಣ ಇಲ್ಲಿ. ಒಂದು, ಜಡೇಜಾ ಫಸ್ಟ್ 3-4 ಬಾಲ್ಸ್ ಆದಾಗ ಫುಲ್ ಫೀಲ್ಡ್ ಸ್ಪ್ರೆಡ್ ಆಗಿತ್ತು. ಸೊ ನೀನು ಹೊಡೆಯಕ್ಕೆ ಹೋಗಿ ಔಟ್ ಆಗಿದ್ರೆ ಅದೇ ಫಸ್ಟ್ ಇನ್ನಿಂಗ್ ಸುಂದರ್ ಆದಂಗೆ ಆಗಿರೋದು. ಅಂಡ್ ಎನಿವೇ 112 for 8, 130 ಆಲ್ ಔಟ್ ಮಡ್ಸ್ಕೊಂಡ್ರು ಒಂದೇ, 170 ಆಲ್ ಔಟ್ ಮಡ್ಸ್ಕೊಂಡ್ರು ಅಂದ್ರೆ ಓಕೆ. ನಂದು ಪಾಯಿಂಟ್ ಆಫ್ ವ್ಯೂ ಏನಂದ್ರೆ, ಡಬಲ್ ಹೊಡೆಯಕ್ಕೆ ಹೋಗಿ ಟೈಲ್ ಎಂಡರ್ಸ್ ಬ್ಯಾಟಿಂಗ್ ಹೋಗೋರು ಮತ್ತೊಂದು ರನ್ಔಟ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ಟೈಲ್ ಎಂಡರ್ಸ್ ಜೊತೆ ಆಡುವಾಗ. ಸೊ ನನ್ನ ಪ್ರಕಾರ ಜಡೇಜಾ 4th ಬಾಲ್ 5th ಬಾಲ್ ಸಿಂಗಲ್ ತಗೊಂಡೋಗಿ ಅವ್ರೇನ್ ಅನ್ಕೊಂಡ್ರು ಸೆಕೆಂಡ್ ನ್ಯೂ ಬಾಲ್ ವರ್ಗೂ ಆಡೋಣ. ಸೆಕೆಂಡ್ ನ್ಯೂ ಬಾಲ್ ವರ್ಗೂ ಆಡಿ ಆಮೇಲೆ ಪ್ರಾಬಬ್ಲಿ 10-15 ರನ್ಸ್ ಇದ್ರೆ ಅವಾಗ ಹೊಡೆಯೋ ಚಾನ್ಸ್ ತಗೋತಿದ್ರು ಏನೋ, ಅದ್ ನಂಗೆ ಗೊತ್ತಿಲ್ಲ. ಬಟ್ ಅಟ್ ಲೀಸ್ಟ್ ಸೆಕೆಂಡ್ ನ್ಯೂ ಬಾಲ್ ವರ್ಗೂ ತಗೊಂಡೋಣ ಅಂತ ಅವ್ರ ತಲೆಯಲ್ಲಿ ಇರ್ಬೋದು. ಬಟ್ 170 ರನ್ಸ್ಗೆ ನೀವು 80 overs ಬ್ಯಾಟಿಂಗ್ ಆಡ್ಬೇಕಾ? ನೀವು ಅಲ್ಲೇ ಸೋತ್ಬಿಟ್ರಲ್ವಾ ಗೇಮ್. ಫುಲ್ ಡೇ ಇದೆಯಲ್ಲ, ಇಂಗ್ಲೆಂಡ್ ಬೌಲರ್ಸ್ಗೂ ಶೋಲ್ಡರ್ಸ್ ಬೀಳ್ಸೋಣ, ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ನೋಡ್ತಿದ್ರು ಏನೋ. ನೀನ್ ನೆಕ್ಸ್ಟ್ ಟೆಸ್ಟ್ ಫಸ್ಟ್ ಇದ್ಗೆಲ್ ರೋಹಿತ್. ಏನ್ ಗೊತ್ತಾ, ನಾನು ಅದೇ ಬೆಳಗ್ಗೆ ನಾನು ಅನಂತ ಸಿಕ್ತಾಗ ಮಾತಾಡ್ತಾ ಇದಾಗ್ಲೂ ಹೇಳ್ದೆ, ಇವಾಗ ನಮ್ಗೆ ಒಂದು 9th ವಿಕೆಟ್ ಹೋದ್ಮೇಲೆ ಒಂದು ಗೆಲ್ಸೋದಕ್ಕೆ ಹೆಂಗೆ ಅಂತ ಒಂದು ಕ್ಲಾಸಿಕ್ ಟೆಂಪ್ಲೇಟ್ ನಾವು ಬೆನ್ ಸ್ಟೋಕ್ಸ್ ಅವ್ರು ಮಾಡಿದ್ ನೋಡಿದೀವಪ್ಪ. ಜಾಕ್ಲೀಸ್ ಇಟ್ಕೊಂಡು ಆಡಿದಾಗ ಅವ್ರು ಆಡ್ತಾ ಇದ್ದಾಗ ಅದೇ ಗ್ರೌಂಡ್ ಅಲ್ಲೂ ಆಡಿದಾರೆ ಅದನ್ನ. ಅದೇ ಗ್ರೌಂಡ್ ಅಲ್ಲೇನೆ ಅವ್ರು ಆಡ್ತಾ ಇದ್ದಾಗ ಆ ಮ್ಯಾಚ್ ತಗೊಂಡ್ರು. ಅಥವಾ ನಾವು ಯಾವ್ದಾನ ಹಳೆ ಮ್ಯಾಚ್, ನೀವು ಪ್ರಗ್ಯಾನ್ ಓಜಾನ್ ಇಟ್ಕೊಂಡು ಲಕ್ಷ್ಮಣ್ ನಾಡ್ ಗೆಲ್ಸಿದ್ದು ಒಂದ್ ಮ್ಯಾಚ್ ರನ್ನರ್ ಎಲ್ಲ ಇಟ್ಕೊಂಡು ಆಡಿದ್ ನೋಡಿದ್ರು, ಎಸ್ ದೇ ಪ್ಲೇಡ್, he used to play those 4 balls, but in those 4 balls the first 3 balls will usually be either a boundary or a double or whatever. He will try not just to defend those. ಇವಾಗ ಅವರು ಬ್ರೇವ್, ನಾನ್ ಪಿಚ್ ಕಷ್ಟ ಆಯ್ತು, ಓಕೆ. ನಾನ್ ಹೇಳೋದು ಮಿಡಾನು ಎಲ್ಲ ಒಂದ್ ಟೈಮಲ್ಲಿ ಒಳಗಡೆ ಹಾಕೊಂಡಿದ್ದಾರೆ. ನೀನ್ 4ನೇ ಬಾಲೇ ಸಿಂಗಲ್, ಅವ್ರ ಒಂದಿಷ್ಟು ಬಾಲ್, ಒಂದ್ 30 ಬಾಲ್ ಆದ್ಮೇಲೆ ಕಾನ್ಫಿಡೆನ್ಸ್ ತೋರಿಸ್ತಾ ಇದಾರೆ ಅಂತಂದಾಗ ನೀನು ಗೆಲ್ಬೇಕು. ಒಂದ್ ನುಗ್ಗು ಹೊಡಿಗುರು, 1-2 ಬಾಲು ನೋಡೋಣ ಅವ್ರಿಗೊಂಥರ. ನಿನ್ಗೆ ನಮ್ಗೆ ನೀನ್ ಸತ್ಯವಾಗ್ಲೂ ಹೇಳಪ್ಪ, ಎಲ್ಲಾರು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ 4 ಜನ, ನಿಮ್ಗೆ 24 ರನ್ ಬಂದಾಗ್ಲೂ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತ ಇಂಡಿಯಾ ಗೆಲ್ತಾರೆ ಅಂತ? ಇಲ್ಲ. ಎಲ್ಲೋ ಮಿರಾಕಲ್ ಆದ್ರೆ ಆಗ್ಲಿ ಅಂತಾನೆ ಅನ್ಕೊಂಡಿದ್. ಏನಿಗೆ ಬರ್ಲಿಲ್ಲ ಹೇಳು ಕಾನ್ಫಿಡೆನ್ಸ್? ಆ ಕಾನ್ಫಿಡೆನ್ಸ್ ಅವರು ತೋರ್ಸ್ಲಿಲ್ಲ ಅಂತ. ರನ್ ನೋಡಿಯೋ ಇಂಟೆಂಟ್ ನಾನು ಲಿಟಲ್ ಅನ್ಕೋತಾ ಇದ್ದೆ. 4 ಜಡೇಜಾ ಕ್ಲಿಯರ್ ಮಾಡೋ ಕೇಪಬಿಲಿಟಿನೇ ಇಲ್ಲ ಅಂದ್ರೆ ಒಂಥರ ಗುರು ಇಟ್ಬಿಡೋಣ. ಅದಕ್ಕಿಂತ ಮುಂಚೆನೂ ಒಂದ್ ಯಾವ್ದೋ ಸ್ಟೆಪ್ ಔಟ್ ಆಗಿ ಒಂದ್ 6 ಹೊಡೆದಿದ್ದಾರೆ. ಸೊ ಕೇಪಬಿಲಿಟಿ ಇಲ್ಲ ಅಂದ್ರೆ ಪಕ್ಕಕ್ಕೆ ಇಟ್ಬಿಡೋಣ. ನೀನು ಅದೇ ಹೇಳಿದ್ರಲ್ಲ, ಅವನು ಇನ್ನೊಬ್ಬ ಫ್ರೆಂಡ್ ಅವ್ನು ಸೂರಜ್ ಅವನು ಅದೇ ಹೇಳ್ತದ, ಆ ಬಶೀರ್ಗೆ ಮೊದ್ಲೇ ಸ್ಟೆಪ್ ಔಟ್ ಆಗಿ ಸೀದಾ ಅವ್ನ್ ಕೊಡ್ತಿದ್ರೆ ಅವನೇ ಸೈಡ್ ಕೊಟ್ಟೋಗಿರೋ, ಒಂದು ಬಾಲ್ ಹಿಡಿಯಕ್ಕೂ ಆಗ್ತಾ ಇರ್ಲಿಲ್ಲ ಅವನ್ಗೆ ಅಂತ.
ಅಂಡ್ ಗವಾಸ್ಕರ್ ಇದ್ರಲ್ಲೇ ಹೇಳಿದ್ರು, ನಿನ್ಗೆ ಫೀಲ್ಡ್ ಸ್ಪ್ರೆಡ್ ಆಗಿದೆ, ಓಕೆ, ಇಟ್ಸ್ ಅ ವೆರಿ ಹ್ಯೂಜ್ ಗ್ರೌಂಡ್ ಗುರು, ಲಾರ್ಡ್ಸ್ ಏನ್ ನಾವೇನ್ ಚಿನ್ನಸ್ವಾಮಿಲಿ ಆಡ್ತಾ ಇದೀವಿ, ನೀನ್ ಗ್ಯಾಪ್ ಅಲ್ಲಿ ಹೊಡೆದು ಎರಡೆರಡು ಹೊಡೋ ಕಾನ್ಫಿಡೆನ್ಸ್ ಇರ್ಲಿಲ್ವಾ ನಿನ್ಗೆ, ನೀನ್ ಸ್ಟೆಪ್ ಔಟ್ ಆಗಿ ಏನೋ ಮಾಡ್ತೀಯ ಅನ್ನೋದಕ್ಕೂ. ಅವ್ರು ಬೌಲಿಂಗ್ ಚೆನ್ನಾಗಿ ಹಾಕಿದ್ರು ಎಲ್ಲ ಓಕೆ, ಬಟ್ ಲೈಕ್ ಐ ಸೆಡ್, ನೀನ್ ನ್ಯೂ ಬಾಲ್ ಹೋಗಿದ್ರೆ ಪಕ್ಕ ಇಟ್ ವಾಸ್ ಮ್ಯಾಟರ್ ಆಫ್ 1 ಬಾಲ್ ಕಣ, ನ್ಯೂ ಬಾಲ್ ಅಲ್ಲ ನಿಮ್ಗೆ. ಅದು ಆ ಪಿಚ್ ಯಾವ್ದು ಮೇಲೆ ಹೇಳ್ತಾ ಇದೆ, ಯಾವ್ದು ಕೆಳಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ನ್ಯೂ ಬಾಲ್ ಅಲ್ಲಿ ನಾನು ರನ್ ಹೊಡಿತೀನಿ ಅಂತ ಅನ್ಕೊಂಡಿದ್ದೆ ಅಂತೂ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅವ್ರು ಏನಾನ ಮಾಡ್ಬೇಕು ಅಂತಿದ್ರೆ ಆ ಜೋ ರೂಟ್ ಬಶೀರ್ ಬೌಲಿಂಗ್ ಆಗ್ತದಾಗ ಡೆಫಿನೆಟ್ಲಿ ಅದನ್ನ ಚಾನ್ಸ್ ತಗೋಬಹುದಾಗಿತ್ತು, ವಿಚ್ ದೇ ಡಿಡ್ಂಟ್ ಟೇಕ್. ನೀನ್ ಅಲ್ಲಿ ನಾನು ಲಾಸ್ಟ್ ಬಾಲ್ ಸಿಂಗಲ್ ತಗೊಂಡ್ಬೇಕಾದ್ರೆ ಅವ್ರಿಗೆ ಸ್ಟ್ರೈಕ್ ಕೊಡ್ತೀನಿ ಬಶೀರ್ ಓವರ್ ಆಡಕ್ಕೆ ಅಂತ ನೀನ್ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದೀಯ, ಬಟ್ ನಾನ್ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಅಂತ ಆಡ್ತಾ ಇದೀನಿ. ಅವ್ರ ಇನ್ನಿಂಗ್ಸ್ ಅಲ್ಲಿ 160 170 ಬಾಲ್ಸ್ ಅಲ್ಲಿ ಎಷ್ಟು ರಿಸ್ಕ್ ಟೇಕಿಂಗ್ ಶಾಟ್ಸ್ ಆಡಿದ್ದಾರೆ. ನೀನ್ ಗಾಬಾ ಗೀಬಾಲ್ ಆಡ್ದಾಗ್ಲೂ ನೀನ್ ಲೆಕ್ಕ ತಗೊಳಪ್ಪ, ಎಲ್ಲ ಕೂತ್ಕೊಂಡು ಮಲ್ಕೊಂಡು ಏನೋ ಒಂದ್ ಟ್ರೈ ಮಾಡಿರೋರು. ಒಂದಿಷ್ಟು ವೆನ್ ಯು ಪ್ಲೇ, ರೋಹಿತ್, ವಿ ಆಲ್ ನೋ ವಿ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಫಾರ್ ಲಾಂಗ್. ವೆನ್ ಯು ಹ್ಯಾವ್ ಪ್ಲೇಡ್ ಫಾರ್ 160 balls, will you not be able to predict what this bowler is going to bowl this ball ಅಂತ? ಅಷ್ಟು ನಿನಗೆ ಗೊತ್ತಾಗ್ತಾರಲ್ವಾ. ಫೋರ್ತ್ ಬಾಲ್ ಹೊಡೆಯಕ್ ಹೋಗಿ 5th ಬಾಲ್ ಸಿಂಗಲ್ ತಗೊಂಡು ಆತರ ಏನ ಮಾಡ್ಬೋದಿತ್ತು. ಯಾ ಅಲ್ಲ, 10-11 ಜೊತೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಯು ನೆವರ್ ನೋ, 1 ಬಾಲ್ ವಿಲ್ ಹ್ಯಾವ್ ದ ನೇಮ್ ಆಫ್ ದ ಬ್ಯಾಟರ್ ದೇರ್. ಈಗ ಸಿರಾಜ್ ಎಕ್ಸಾಂಪಲ್ ತಗೊಳ್ಳೋಣ, ಪರ್ಫೆಕ್ಟ್ ಬ್ಯಾಕ್ ಫುಟ್ ಡಿಫೆನ್ಸ್ ಆಡಿದ್ದು, ರೋಲ್ ಬ್ಯಾಕ್ ಆಯ್ತು, ಏನು ಮಾಡಕ್ಕಾಗಲ್ಲ ಅವರು. ಅದೇ ಪ್ರಾಪರ್ ಬ್ಯಾಟರ್ ಆಗಿರಿದ್ರೆ ಇಟ್ ವುಡ್ ಹ್ಯಾವ್ ಗಾನ್ ಫ್ರಂಟ್ ಬಿಕಾಸ್ ಆಫ್ ಪ್ರಾಪರ್ ಟಾಪ್ ಹ್ಯಾಂಡ್ ಗ್ರಿಪ್ ಎಲ್ಲ ಮುಂದೆ ಹೋಗಿರೋದು. ಸೊ ಆತರ 1 ಬಾಲ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಅದ್ರ ಬದಲು ಯು ಕುಡ್ ಹ್ಯಾವ್ ಟೇಕನ್ ಅ ಚಾನ್ಸ್ ಅಂಡ್ ದೆನ್ ಗಾಟ್ ಔಟ್. ಚಾನ್ಸ್ ತಗೊಳ್ದೆ 130 ಆಲ್ ಔಟ್ ಆಲ್ಸೋ. 170 ಆಲ್ ಔಟ್, 130 ಆಲ್ ಔಟ್ ಎಕ್ಸಾಕ್ಟ್ಲಿ. ಬಟ್ ಅವಾಗ ಟಾಕ್ಸ್ ಯಾವ ತರ ಬರ್ತಿತ್ತು ಅಂದ್ರೆ, ಇನ್ನೂ ಸ್ವಲ್ಪ ಡೀಪ್ ತಗೊಂಡ್ ಹೋಗ್ಬೋಗಿತ್ತು, ಸಿರಾಜ್ ಮೇಲೆ ನಂಬಿಕೆ ಇಲ್ವಾ ಅವ್ರಿಗೆ, 3 ಮೇಲೆ ನಂಬಿಕೆ ಇಲ್ವಾ, ಬರ್ತಾ ಇತ್ತು. ಯಾರು ಮಾತಾಡ್ತಾನೆ ಇರ್ಲಿಲ್ವೋ? ಇಲ್ಲ, ಯಾಕಂದ್ರೆ ತೋರ್ಸಿಲ್ಲ ಅವರು ಈ ಮ್ಯಾಚ್. ಮೋರ್ ದೆನ್ ಬುಮ್ರಾ ಸಿರಾಜ್ ಬಗ್ಗೆ ಮಾತಾಡೋದಕ್ಕಿಂತಲೂ ಸಿಂಪಲ್ ಆಗಿರೋದು ಡಿಸ್ಕಷನ್, ಯಾಕೆ ಜೈಸ್ವಾಲ್ ಆತರ ಆಡಿದ್ರು, ಯಾಕೆ ಕರುಣ್ ರಂಗ್ ಆಡಿದ್ರು, ಯಾಕೆ ರಾಹುಲ್ ಕ್ಯಾರಿ ಮಾಡ್ಲಿಲ್ಲ, ಅಲ್ಲೇ ಆಗೋಗಿರೋದು ಮ್ಯಾಟರ್. ಸಿಂಪಲ್ 15 minutes ಟಾರ್ಗೆಟ್ ಮಾಡ್ಲಿಲ್ವಾ ಇವ್ರುಗಳೆಲ್ಲ ಅಂತ ಕಚ್ಕೊಂಡ್ಬಿಟ್ಟ. 15 minutes ಅನ್ಬಿಟ್ಟು ಕಚ್ಕೊಂಡ್ಬಿಟ್ಟ. ಎಲ್ಲಿ ಹರ್ಟ್ ಆಗಿದ್ದು ಅಂದ್ರೆ ಸಚಿನ್ ಕಚ್ಕೊಂಡ್ಬಿಟ್ಟು. ಓಕೆ, ಸೊ ಬಟ್ ಏನು ಅಂದ್ರೆ ಅಟ್ಲೀಸ್ಟ್ ಒಂದು ಡ್ರೆಸ್ಸಿಂಗ್ ರೂಮ್ಗೆ ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಸ್ ನಾನು ನಿನ್ನೆ ಹಿಂಗ್ ಆಡ್ತಾದಾಗ ಯೋಚನೆ ಮಾಡಿದೆ, ರಿಸಲ್ಟ್ ಏನಾದ್ರು ಆಗ್ಲಿ, ನನ್ ಅವಾಗ್ಲೂ ಹೋಪ್ ಇರ್ಲಿಲ್ಲ 24 ಬಂದಾಗ್ಲೂ ಇಂಡಿಯಾ ಗೆಲ್ತಾರೆ ಅಂತ. ಬಟ್ ನಂಗೆ ಒಂದೇ ಥಾಟ್ ಬಂದಿದ್ದು ಏನು ಅಂತಂದ್ರೆ, ಸಿಡ್ನಿ ಟೆಸ್ಟ್ ಅಲ್ಲಿ ಹೆಂಗೆ ನಮ್ಮ ವಿಹಾರಿ ಮತ್ತೆ ಅಶ್ವಿನ್ ಆಡಿ ಸೇವ್ ಮಾಡ್ತಾರೋ, ದಟ್ ಆಕ್ಚುಲಿ ಗೇವ್ ಕಾನ್ಫಿಡೆನ್ಸ್ ಟು ದ ಡ್ರೆಸ್ಸಿಂಗ್ ರೂಮ್ ಟು ವಿನ್ ಅಟ್ ಗಾಬಾ. ಸೊ ನನಗ್ ಹೋಪ್ ಇರೋದು ಏನು ಅಂತಂದ್ರೆ, ಈ ಒಂದು ಎಫರ್ಟ್ ನೋಡಿ ನೆಕ್ಸ್ಟ್ ಎಲ್ಲ ರೊಚ್ಚಿಗೆದ್ದು ಇನ್ನ 2 ಮ್ಯಾಚು ಇನ್ನ ಮಜಾ, ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ಇಂಡಿಯನ್ ಟೀಮ್ ಕಡೆಯಿಂದ ಅಂತ. ಪರ್ಫೆಕ್ಟ್, ಅದು ಅದಾದ್ರೇನೆ ಒಳ್ಳೇದು. ಅಂಡ್ ಆಲ್ಸೋ ಅದನ್ನ ವಿಟ್ನೆಸ್ ಮಾಡಿರುವಂತ ಪ್ಲೇಯರ್ಸ್ ಅಲ್ಲಿದ್ದಾರೆ. ಬುಮ್ರಾ, ಇದು ಸಿರಾಜ್, ವಾಷಿಂಗ್ಟನ್ ಸುಂದರ್, ಶುಭ್ಮನ್ ಗಿಲ್, ಇವರೆಲ್ಲ ಅಲ್ಲೇ ಇದ್ದಾರೆ. ರಿಷಬ್ ಪಂತ್ ಅಲ್ಲ, ರಿಷಬ್ ಪಂತ್ ಯಾವ್ದು ರೆಫರೆನ್ಸ್ ಬೇಡ ಗುರು. ಏನಪ್ಪಾ ಇಂಜುರಿ ಸ್ಟೇಟಸ್, ಆಡ್ತಾರಾ ನೆಕ್ಸ್ಟ್ ಟೆಸ್ಟ್? ಆಡ್ತಾರೆ ಅಂತ ಹೇಳಿದ್ರಲ್ಲ ಆಲ್ರೆಡಿ. ಇಟ್ಸ್ ನಾಟ್ ಇದು ಸುಮಾರು ಟೈಮ್ ಇದೆ, 9 days to go. ಬಟ್ ಕ್ರಿಕೆಟೇ ಮರ್ತ್ಬಿಡು, ಇಂಜುರಿ ಮರೆಯೋದ್ ಬದಲು ಕ್ರಿಕೆಟೇ ಮರ್ತ್ಬಿಡು ಅಷ್ಟು ಟೈಮ್ ಇದೆ ಅಲ್ಲಿ. ಓಕೆ, ಸೊ ಒನ್ ಫೈನಲ್ ಪ್ರಶ್ನೆ ಕೇಳ್ತೀನಿ. ಈ ಟೆಸ್ಟ್ ಲಾಸ್ ಜಾಸ್ತಿ ಹರ್ಟ್ ಆಗತ್ತಾ, ಫಸ್ಟ್ ಟೆಸ್ಟ್ ಲಾಸ್ ಜಾಸ್ತಿ ಹರ್ಟ್ ಆಗತ್ತಾ? ಎಲ್ರಿಗೂ ಏನ್ ಹರ್ಟ್ ಇದು ಆಕ್ಚುಲಿ ಏನ್ ಹರ್ಟ್ ಆಗ್ಲಿಲ್ಲ. ಇದೊಂಥರ ಹರ್ಟ್ ಫಸ್ಟ್ ಟೆಸ್ಟ್ ಏನ್ ಆಗ್ಲಿಲ್ಲ ಗುರು. ಫಸ್ಟ್ ಟೆಸ್ಟ್ ಒಂಥರ ಅಕ್ಸೆಪ್ಟೆನ್ಸ್ ಇತ್ತು, ಗೊತ್ತು ಇನ್ನ ಇದು ಅಂತ. ಇದು ಒಂಥರ ಹರ್ಟ್ ಪ್ರಾಬಬ್ಲಿ ಅದೇ ಏನೋ ಇನ್ನ ಲಂಚ್ ಮುಂಚೆನೆ ಆಲ್ ಔಟ್ ಆಗೋಗಿದ್ರೆ ಹರ್ಟ್ ಜಾಸ್ತಿ ಆಗಿರೋದೇನೋ. ಇವಾಗ ಒಂದ್ ಸ್ವಲ್ಪ ಹೋಪ್, ಹರ್ಟ್ ಗಿಂತ ಹೋಪ್ ಜಾಸ್ತಿ ಬಂದಿದೆ ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ನನಗೆ ಬ್ಯಾಟು ಅಂತ ನನಗೆ ಈ ಮ್ಯಾಚ್ ಹರ್ಟ ಆ ಮ್ಯಾಚ್ ಹರ್ಟ ಅನ್ನೋದಕ್ಕಿಂತಲೂ 15 ದಿನ ಟೆಸ್ಟ್ ಮ್ಯಾಚ್ ಆಡಿದೀವಿ. 3 ಟೆಸ್ಟ್ ಅಲ್ಲಿ 13 ದಿನ ನಾವೇ ಡಾಮಿನೇಟ್ ಮಾಡಿರೋದು. ಹೋಗ್ಲಿ ಬಿಟ್ಬಿಡೋದು, ಮಾತಾಡೋದು ಬೇಡ. ಅದು ಹರ್ಟ್ ಆಗ್ಬೇಕಾ? ಇದ್ರಲ್ಲಿ ನೀವು ತಗೊಂಡ್ರೆ, ಈ ಮ್ಯಾಚ್ ಸೆಷನ್ ವೈಸ್ ನಾವು ತಗೊಂಡ್ರೆ
ನಾವೇ I think ಗೆದ್ದಿರೋದು. India were ahead by 6-4 ಅವ್ರದ್ದು and ಹೌದು. ಬೇರೆ 3 or 4 shared sessions. Yeah, so 2 Our ದಿನ shared ನಮ್ಗೆ session ಕೆಟ್ಟ ಮಾತ್ರ ದಿನ ಗುರು. ಅಷ್ಟೇ. 15ರಲ್ಲಿ 13 ವಿ ಡಾಮಿನೇಟೆಡ್. ಓಕೆ, ಕ್ವಿಕ್ ಆಗಿ ತಗೊಂಬೋಣ ಹಾಗಾದ್ರೆ. ನೆಕ್ಸ್ಟ್ ಲಾಸ್ಟ್ ಬಿಟ್ಗೆ ಇವಾಗ ಬಂದ್ಬಿಟ್ಟಿದೀವಿ. 1 hour ಮೇಲೆ ಆಗೋಗಿದೆ ನಮ್ದು ವಿಡಿಯೋ. ಆದ್ರೂ ಇದನ್ನ ಮಾತಾಡ್ಲೇಬೇಕು ಅಂತ ಮಾತಾಡ್ತಾ ಇದೀವಿ. ನೆಕ್ಸ್ಟ್ ಟೆಸ್ಟ್ಗೆ ಐ ಥಿಂಕ್ ದಿಸ್ ವಿಲ್ ಬಿ ಅ ಶಾರ್ಟ್ ಆನ್ಸರ್ ಫ್ರಮ್ ಆಲ್ ಆಫ್ ಯು. ಏನ್ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಇಂಡಿಯಾ ಇಂದ? ಐ ಥಿಂಕ್ ಇಂಗ್ಲೆಂಡ್ ಕಡೆಯಿಂದ ಪಿಚ್ ಆಗ್ಲಿ ಟೀಮ್ ಆಗ್ಲಿ ಅವ್ರ ಕಾಂಪೋಸಿಷನ್ ವೆರಿ ಕ್ಲಿಯರ್ಲಿ ಅವ್ರ ಒಂದು ಮೆಸೇಜ್ ಪಾಸ್ ಆನ್ ಮಾಡ್ಬಿಟ್ಟಿದ್ದಾರೆ ಈ ಲಾರ್ಡ್ಸ್ ಟೆಸ್ಟ್ ಇಂದ. ಅಂಡ್ ಇರೋದು ಮ್ಯಾಂಚೆಸ್ಟರ್ ಅಂಡ್ ಓವಲ್, 2 ಟ್ರೆಡಿಷನಲ್ ವೆನ್ಯೂಸ್, 2ರಲ್ಲೂ ಲಾರ್ಡ್ಸ್ ತರನೇ ಪಿಚ್ ಪ್ರೊಡ್ಯೂಸ್ ಮಾಡುವಂತ ಎಲ್ಲಾ ಕೇಪಬಿಲಿಟಿ ಇದೆ ಅಲ್ಲಿನ ಕ್ಯೂರೇಟರ್ಸ್ಗೆ, ಗ್ರೌಂಡ್ಗೆ, ಎಲ್ಲದಕ್ಕೂ. ಸೊ ಇಂಗ್ಲೆಂಡ್ಗಿಂತಲೂ ಜಾಸ್ತಿ ಐ ಥಿಂಕ್ ಫೋಕಸ್ ವಿಲ್ ಬಿ ಆನ್ ಇಂಡಿಯಾ ಬಿಕಾಸ್ ಟು ಟರ್ನ್ ಅರೌಂಡ್ ದ 2-1. ಸೊ ಹೇಳಿ, ಸ್ಟಾರ್ಟಿಂಗ್ ಫ್ರಮ್ ಭಾರ್ಗವ್, ಏನ್ ಚೇಂಜಸ್ ಮಾಡಕ್ ಟ್ರೈ ಮಾಡ್ತಿದ್ಯಾ ನೀನು, ಇಫ್ ಅಟ್ ಆಲ್ ಎನಿ ಚೇಂಜ್? ಅಲ್ಲ, ಇಂಗ್ಲೆಂಡ್ ಅಲ್ಲೂ ಚೇಂಜ್ ನೋಡ್ತೀನಿ ನಾನು. ಅವರು ಕ್ರಿಸ್ ವೋಕ್ಸ್ ವಿಲ್ ಡೆಫಿನೆಟ್ಲಿ ಮೇಕ್ ವೇ ಫಾರ್ ಗಸ್ ಆಟ್ಕಿನ್ಸನ್. ಅವರು 3 matches ಅವ್ರು ಕಂಟಿನ್ಯೂಸ್ ಆಗಿ ಆಡಿರೋದು, ಕನ್ಸಿಡರಿಂಗ್ ದ ಲೋಡ್. ಅಲ್ಲ, ಅವ್ರ ಯಾರು ಶೋಯಬ್ ಬಶೀರ್ ರೂಲ್ಡ್ ಔಟ್. ಅವ್ರಿಗೆ ದೇ ಹ್ಯಾವ್ ಗಾಟ್ ದಟ್ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಅವ್ರು ಬರ್ತಾ ಇದಾರೆ ಬಿಡು. ಅವ್ರು ಹೆಂಗಿದ್ರು ಅವರು ಸ್ಪಿನ್ನರ್ ಮೇಲೆ ಅಷ್ಟು ಫೋಕಸ್ ಇರ್ಲಿಲ್ಲ. ಸೊ ಬೌಲಿಂಗ್ ಇನ್ನ ಸ್ಟ್ರೆಂಥನ್ ಆಗತ್ತೆ ಅಂತ ಅನ್ಸ್ತದೆ ನನಗೆ ವಿತ್ ಗಸ್ ಆಟ್ಕಿನ್ಸನ್ ಕಮಿಂಗ್ ಇನ್. ಬ್ಯಾಟಿಂಗ್ನು ಅಷ್ಟೇ ಅವ್ರದ್ರಲ್ಲಿ ಆ ಚೇಂಜ್ ಇರತ್ತೆ. ಐ ಆಮ್ ಲುಕಿಂಗ್ ಅಟ್ ಗಸ್ ಆಟ್ಕಿನ್ಸನ್ ಕಮಿಂಗ್ ಇನ್ ಫಾರ್ ವೋಕ್ಸ್. ಇಂಡಿಯಾ ಕಡೆ ಐ ಥಿಂಕ್ ಬುಮ್ರಾ ವಿಲ್ ರೆಸ್ಟ್ ದಿಸ್ ಗೇಮ್. ನನ್ಗೆ ಗೊತ್ತಿರೋಂಗ್ ಬುಮ್ರಾ ರೆಸ್ಟ್ ಮಾಡ್ತಾರೆ. ಹರ್ಷದೀಪ್ ವಿಲ್ ವಾಕ್ ಇನ್ ಫಾರ್ ಹಿಮ್ ಅಂಡ್ ಐ ಆಮ್ ಹೋಪಿಂಗ್ ಅಭಿಮನ್ಯು ಈಶ್ವರನ್ ವಿಲ್ ವಾಕ್ ಇನ್ ಫಾರ್ ಕರುಣ್ ನಾಯರ್. ಅಷ್ಟೇ. Those are the 2 changes. ಸಚಿನ್? ಮೋಸ್ಟ್ ಅಗ್ರಿ ವಿತ್ ಕ್ಯಾಪ್ಟನ್. ನಾನ್ ಈಶ್ವರನ್ ಬದಲು ಸ್ಟಿಲ್ ಐ ಸ್ಟಿಕ್ ವಿತ್ ಸಾಯಿ ಸುದರ್ಶನ್. ಬಟ್ ಪ್ರಾಬಬ್ಲಿ ಐ ವಿಲ್ ರೆಸ್ಟ್ ಸಿರಾಜ್ ಆಲ್ಸೋ ಬಿಕಾಸ್ ಐ ವಿಲ್ ನೀಡ್ ಹಿಮ್ ಫಾರ್ ದ 5th game. ಟರ್ನ್ ಅರೌಂಡ್ ಟೈಮ್ ಫಾರ್ 4th and 5th game ಇಸ್ ಲೆಸ್. ತುಂಬಾ ಓವರ್ಲೋಡ್ ಆಗಿದೆ. ಬುಮ್ರಾ ಆಡಿಸಿ ಸಿರಾಜ್ನ ರೆಸ್ಟ್ ಮಾಡಿ ಹರ್ಷದೀಪ್ನ ತರ್ತೀನಿ. ರೋಹಿತ್, ಅದನ್ನು ಎನಿ ಆಲ್ಟರ್ನೇಟಿವ್ ವ್ಯೂಸ್? ಇಲ್ಲ, ಸಚಿನ್ ಬುಮ್ರಾ ಕೈಕಾಲು ಹಿಡಿತೀನಿ ಗುರು, ಇದೊಂದು ಆಡ್ ಗೆಲ್ಸ್ಬಿಡಮ್ಮ ನನಗೆ, 2-all ಮಾಡ್ಬಿಟ್ಟು ನಿನ್ ಮನೆಗೆ ಹೋಗ್ಬಿಡು ಅಂತೀನಿ. ಅಲ್ಲ, ಆತರ ಮಾಡಕ್ಕಾಗಲ್ಲ. ಅವ್ರ ರೆಕಾರ್ಡ್ ನೋಡಿದ್ರೆ ಇಂಡಿಯಾಗ ಆಡಿರೋದು ವಿನ್ನಿಂಗ್ ಗೇಮ್. ಅವ್ರು ಆಡದಾಗ ಸೋತಿದ್ದಾರೆ. ಬಟ್ ಕೈಕಾಲು ಹಿಡ್ದು ಗುರು ಆಡ್ಬಿಡಮ್ಮ ನೀನು, ಇದೊಂದು ಆಡ್ ಗೆಲ್ಸ್ಕೊಟ್ಬಿಡಮ್ಮ ಅಂತೇಳಿ. ಐ ಥಿಂಕ್ ದಟ್ ಈಸ್ ದ ರೈಟ್ ಅಪ್ರೋಚ್. ಅಲ್ಲ ಅಂದ್ರೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ನಾವು ನೋಡ್ಬೇಕು ಅಂದ್ರೂ ಹೆಂಗಿದ್ರು 8 ದಿನ ಗ್ಯಾಪ್ ಇದೆ. ಐ ಆಮ್ ಥಿಂಕಿಂಗ್ ಎಸ್, ಬುಮ್ರಾ ಆಡಿಸಿ. ಯಾಕಂದ್ರೆ ಅದು ಓವರ್ ಅಂತೂ ನಮ್ಗೆ ಗೊತ್ತಿತ್ತು ಫ್ಲಾಟ್ ಡೆಕ್. ಅವ್ರ ಏನ್ ಬುಮ್ರಾ ಏನು ಅಂತ ಇದು ಮಾಡ್ತಾರೆ ಅಂತ ಏನು ಇಲ್ಲ ಅದ್ರಲ್ಲಿ. ಸೊ ಇಟ್ ಇಸ್ ಬೆಟರ್ ಬುಮ್ರಾ ಪ್ಲೇಸ್ ದ ಮ್ಯಾಂಚೆಸ್ಟರ್ ಗೇಮ್. ಸಿರಾಜ್ ರೆಸ್ಟ್ ಮಾಡಿ ಹರ್ಷದೀಪನ್ ಕರ್ಕೊಂಬನ್ನಿ. ಅಂಡ್ ವಿ ನೀಡ್ ಟು ಬೋಲ್ ಆಕಾಶ್ದೀಪ್ ನ್ಯೂ ಬಾಲ್. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸಿರಾಜ್ ಇಂದ ಸ್ಟಾರ್ಟ್ ಮಾಡಿದ್ ಐ ವಾಸ್ ನಾಟ್ ವೆರಿ ಕನ್ವಿನ್ಸ್ಡ್. ಐ ಥಿಂಕ್ ಆಕಾಶ್ದೀಪ್ ಇಸ್ ಮೋರ್ ಎಫೆಕ್ಟಿವ್ ಇನ್ ದ ನ್ಯೂ ಬಾಲ್. ಅದೊಂದು ಪಾಯಿಂಟ್ ನಾನು ಅವಾಗ್ಲೇ ಹೇಳ್ಬೇಕಾಯ್ತು, ಮರ್ತೆ ಅದನ್ನ ಹೇಳ್ತೆ. ಅಲ್ಲ, ಒಂದ್ ಕ್ವೆಶನ್ ಇಲ್ಲ. ಈಗ ನಾನು, ರೋಹಿತ್, ನೀವೆಲ್ಲ 3 ಜನ ಹೇಳಿದ್ವಿ ಸಿರಾಜ್ನ ರೆಸ್ಟ್ ಮಾಡಿ ಅಂತ. ಸಿರಾಜ್ ರೆಸ್ಟ್ ಮಾಡ್ತಾರ? ಕ್ಯಾಪ್ಟನ್ ಬಂದ್ಬಿಟ್ಟು ಅವ್ರ ಕೋಚ್ ಬಂದ್ಬಿಟ್ಟು ಈ ಮ್ಯಾಚ್ ರೆಸ್ಟ್ ಮಾಡೋ ಅಲ್ಲ, ಅವ್ರು ಬೇಡ ಅಂತಾನೆ ಅಂತಾರೆ. ನೋಯಿಂಗ್ ಹಿಮ್ ಹಿ ವಿಲ್ ಡೆಫಿನೆಟ್ಲಿ ಸೇ ಆಟ್ ದಿನ್ ಸೋಕೆ ಉಠಾओ मियां क्या मैं बॉलिंग करेगा. He is a workhorse, sir. He will considering the workload he has gone through. Yeah, he is a workhorse. He'll definitely want to play, but yeah. ಅಲ್ಲ ಗುರು, ಸಿರಾಜ್, hats off to the management, the team. ಹೇಳಿ ನೀವು ಹೇಳಿ. ಮುಗ್ಸು ಪರವಾಗಿಲ್ಲ. ಅಂದ್ರೆ ಏನ್ ಹೇಳಕ್ ಬಂದ್ರೆ ಅಂದ್ರೆ hats off to the management and the committee whoever stuck with Siraj for a long time. ಅವರು ವೈಟ್ ಬಾಲ್ ಕೆರಿಯರ್ ಅಷ್ಟೇನು ಸೂಪರ್ ಆಗಿರ್ಲಿಲ್ಲ. ಅವ್ರು ರೆಡ್ ಬಾಲ್ ಇಂದ IPL ಆಕ್ಚುಲಿ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಮೇ ಬಿ ಹ್ಯಾಟ್ಸ್ ಆಫ್ ಟು ದ ಮ್ಯಾನೇಜ್ಮೆಂಟ್ ಅಂಡ್ ಹೂಎವರ್ ಸ್ಟಕ್ ವಿತ್ ಸಿರಾಜ್. ನಾಟ್ ನೇಮ್ಸ್ ತಗೊಳ್ಳಲ್ಲ ಬಿಕಾಸ್ ಇಸ್ ಪ್ಲೇಡ್ ಅಂಡರ್ ಡಿಫರೆಂಟ್ ಕ್ಯಾಪ್ಟನ್ಸ್. ಹ್ಯಾಟ್ಸ್ ಆಫ್ ಟು ದೆಮ್ ಫಾರ್ ಸ್ಟಿಕ್ಕಿಂಗ್ ವಿತ್ ಸಿರಾಜ್. ಟುಡೇ ವಿ ಹ್ಯಾವ್ ಗಾಟ್ ಅ ಪ್ರಾಪರ್ red ball bowler who can give you 20 overs in a day and play 5 games. ಭಾರ್ಗವ್ ಜೈಸ್ವಾಲ್ನ ಕೂಡ್ಸಲ್ವೇನಾ? ಅವ್ರಿಗೆ ಬುದ್ಧಿ ಬಂದಿರತ್ತೆ ಅಂತ ಅನ್ಕೋತೀನಿ. ಕೂಡ್ಸಲ್ಲ, ಹೋಪ್ಫುಲಿ ಬರ್ಬೇಕು ಗುರು. 2 ಇನ್ನಿಂಗ್ಸ್
If he continues for the ಏನ್ ಗೊತ್ತಾ, if he continues this in the next 2 games, I'll drop him for a series itself. ನೀನ್ ಕೂತ್ಕೋಬಹುದು, ನೀನ್ ಸೀರೀಸ್ ಬೇಕಾಗಿಲ್ಲ, ನೆಕ್ಸ್ಟ್ ಸೀರೀಸ್ ಕರ್ಕೊಂಡು ನೀನ್ ಆಡ್ಲೇಬೇಡ, ಹೋಮ್ ಸೀರೀಸ್ ಆದ್ರೂ ಆಡ್ಸಲ್ಲ ನೀನು. ಇಲ್ಲಿ ಜೈಸ್ವಾಲ್ ನಾವು ಫ್ಯೂಚರ್ ಲೀಡರ್ ಆಗೋ ನೋಡ್ತಾ ಇದೀವಿ, ಅವ್ರ ಬರೀ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಲ್ಲ. ನಾನಂತೂ ನೋಡ್ತಾ ಆ ಪ್ರಾಸ್ಪೆಕ್ಟ್ ಇಟ್ಕೊಂಡು ನೋಡ್ತಾ ಇರೋದು. ಸೊ ಹಿ ನೀಡ್ಸ್ ಟು ಟೇಕ್. ಅವನ ಆಟಿಟ್ಯೂಡ್ ಸರಿ ಇಲ್ಲ. ಅದ ಜಸ್ಟ್ 1 ಪಾಯಿಂಟ್ ಆನ್ ಬುಮ್ರಾ. ಮ್ಯಾಂಚೆಸ್ಟರ್ ಅಲ್ಲಿ ಪ್ರಾಬಬ್ಲಿ ಸ್ವಲ್ಪ ನಿಂಗೆ ಓವರ್ ಕಾಸ್ಟ್ ಕಂಡೀಷನ್ ಸಿಗುತ್ತೆ ವೆನ್ ಕಂಪೇರ್ ಟು ಲಂಡನ್. ಸೊ ಒಂಚೂರ್ ಬಾಲ್ ಆಟಾಡೋ ಸಾಧ್ಯತೆ ಇದೆ. ಅದಕ್ಕೆ ಬುಮ್ರಾನ್ ಇನ್ನೊಂದು ರೀಸನ್ ಮ್ಯಾಂಚೆಸ್ಟರ್ ಆಡ್ಸೋದು. ಆಮೇಲೆ ಈ ಟೆಸ್ಟ್ ಆದ್ಮೇಲೆ ನಿಂಗೆ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ನಡೀತಾ ಇರೋದು ಪ್ರಾಬಬ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ. ಎಷ್ಟು ಬೇಕೋ ವರ್ಕ್ಲೋಡ್ ಮ್ಯಾನೇಜ್ ಮಾಡ್ಕೊಳ್ಳಿ. ಇಲ್ಲಿ ಒಂದ್ 45 ಓವರ್ ಹಾಕಿ ಕೊಟ್ಬಿಡಿ ಸಾರ್, ಒಂದ್ 5-6 ವಿಕೆಟ್ ತಗ ಕೊಟ್ಬಿಡಿ ಸಾರ್ ಅನ್ಬೇಕು ಅವ್ರಿಗೆ ಅಷ್ಟೇ. ಅಂದ್ರೆ ಸೀರೀಸ್ ಸ್ಟಾರ್ಟ್ ಆದಾಗ್ಲೂ ಮೈಕಲ್ ಆಥರ್ಟನ್, ನಾಸಿರ್ ಹುಸೈನ್, ಸ್ಟುವರ್ಟ್ ಬ್ರಾಡ್ ಒಂದೇ ಕ್ವಶನ್ ಇದ್ದಿದ್ದು. ಗೋಯಿಂಗ್ ಇನ್ ಟು ಓವಲ್, ಇಂಡಿಯಾ ಆರ್ ಟೈಡ್ 2-2 ವಿತ್ ಇಂಗ್ಲೆಂಡ್. ವಿಲ್ ಯು ಪೇ ಜಸ್ಪ್ರೀತ್ ಬುಮ್ರಾ ಆರ್ ವಿಲ್ ಯು ರೆಸ್ಟ್ ಹಿಮ್ ಕನ್ಸಿಡರಿಂಗ್ ದ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್? ಅದು 2-2 ಆದ್ಮೇಲೆ ಮಾತಾಡೋಣ ನಾವು. ವಿಲ್ ಟೇಕ್ ದಟ್ ಕಾಲ್. ಓಕೆ, ಆಯ್ತು ಗುರು, ಟೈಮ್ ಟು ಎಂಡ್ ಅವರ್ ದಿಸ್ ಪಾಡ್ಕಾಸ್ಟ್. ಸೊ ಚೆನ್ನಾಗಿ ಬಂದಿದೆ ನಮ್ಮ ರಿವ್ಯೂ ಅಂತ ಅನ್ಕೊಂಡಿದೀನಿ. ನೋಡಿದವರು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಪಾಯಿಂಟ್ಸ್ ಏನು. ನಾವು ಕೇಳಿರುವಂತ ಕ್ವೆಶನ್ಸ್ ನಮ್ಮ ಪ್ಯಾನಲಿಸ್ಟ್ಗೆ ಕೇಳಿದ್ವಿ, ಅವ್ರೇನಂತ ಹೇಳಿದ್ರು. ಬಟ್ ನಿಮ್ಗೆ ಏನಾದ್ರು ಬೇರೆ ವ್ಯೂಸ್ ಇತ್ತು, ಅಥವಾ ಯಾರು ನಮ್ಮ ಪ್ಯಾನಲಿಸ್ಟ್ಗಳನ್ನ ನೀವು ಆಗಲ್ಲ ಹೀಗೆ ಅಂತ ಕರೆಕ್ಟ್ ಮಾಡೋಂಥ ಚಾನ್ಸ್ ಇದ್ರೆ ಕರೆಕ್ಟ್ ಮಾಡಿ, ನಾವು ನಿಮ್ಮ ಜೊತೆನೂ ಆ ವಿಚಾರನ ಹಂಚ್ಕೋತೀವಿ. ಇದನ್ನ ಹೇಳ್ತಾ ಒಂದು ಫೈನಲ್ ಥಾಟ್ ನನ್ನ ಕಡೆಯಿಂದ ನಾನು ಹೇಳಿ ಮುಗಿಸ್ತೀನಿ. ಅ ಬಿಗ್ ಸಲ್ಯೂಟ್ ಟು ಬೆನ್ ಸ್ಟೋಕ್ಸ್ ಫಾರ್ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಆಸ್ ಎ ಲೀಡರ್, ಆಸ್ ಎ ಪ್ಲೇಯರ್ ಅಂಡ್ ಆಸ್ ಅ ಟೆಸ್ಟ್ ಗೇಮ್ಸ್ ಅಂಬಾಸಿಡರ್. ಸಖತ್ತಾಗಿ ಅವ್ರನ್ನ ಮ್ಯಾನೇಜ್ ಮಾಡ್ಕೋತಾ ಇದ್ದಾರೆ. ಅವರು ಕಾಂಟ್ರಿಬ್ಯೂಟ್ ಮಾಡ್ತಿರೋ ರೀತಿ, ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಬೌಲಿಂಗ್ ಮಾಡ್ತಿರೋದು, ಆ ಹಾಟ್ ಕಂಡೀಷನ್ಸ್ ಅಲ್ಲಿ ಆ ಲಾಂಗ್ ಸ್ಪೆಲ್ಸ್ ಮಾಡಿ, ಅದ್ರ ಮೇಲೆ ಇನ್ನೊಂದು ಓವರ್ ಮಾಡ್ತೀನಿ ನೀನ್ ಇರು ಗುರು ಆಮೇಲೆ ಬಾಗುರು ಅಂತ ಜಾಫ್ರಾ ಆರ್ಚರ್ಗೆ ಹೇಳಿ, ಅಂಡ್ ಏನೋ ಸುಮ್ಮನೆ ಸುಸ್ತಾಗಿಲ್ಲ, ಪ್ರತಿ ಬಾಲು ಅದೇ ಇಂಟೆನ್ಸಿಟಿ, ಅದೇ ಪೇಸು, ಅದೇ ಕಂಟ್ರೋಲ್ ಇದ್ದಿದ್ದಂತ ಬೌಲಿಂಗ್ ಅದು. ಸೊ ಬ್ಯಾಟಿಂಗ್ ಸ್ವಲ್ಪ ಫೇಲ್ ಆಗಿರ್ಬೋದು, ಬ್ಯಾಟಿಂಗ್ ಅಷ್ಟು ಚೆನ್ನಾಗಿ ಮಾಡಿಲ್ದೇ ಇರ್ಬೋದು ಬೆನ್ ಸ್ಟೋಕ್ಸ್, ಬಟ್ ಆಸ್ ಅ ಬೌಲರ್ ಅಂಡ್ ಆಸ್ ಅ ಕ್ಯಾಪ್ಟನ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು, ಅಂಡ್ ಈ ಪ್ಲಾಟ್ಫಾರ್ಮ್ನ ಅದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ವೆಲ್ ಡನ್ ಬೆನ್ ಸ್ಟೋಕ್ಸ್. We will see you in Manchester. And ಅನಂತ, ನಿನಗೆ ಮಾತ್ರ ಈ ಕ್ವಶನ್ ಲಾಸ್ಟ್ ಅಲ್ಲಿ ಕ್ಲೋಸ್ ಮಾಡಕ್ಕಿಂತ ಮುಂಚೆ, ಬಿಟ್ವೀನ್ ಬೆನ್ ಸ್ಟೋಕ್ಸ್ ಅಂಡ್ ಪ್ಯಾಟ್ ಕಮಿನ್ಸ್, ಇಫ್ ಯು ಹ್ಯಾಡ್ ಟು ಪಿಕ್ ಅ ಬೆಟರ್ ಲೀಡರ್? ಪ್ಯಾಟ್ ಕಮಿನ್ಸ್. ಬ್ರೇವ್ ಕಾಲ್. ಆಯ್ತು, ಅದಕ್ಕೇನ್ ಜಸ್ಟಿಫೈ ಮಾಡೋಷ್ಟಿಲ್ಲ, ಬಟ್ ಯಾ ಜಸ್ಟ್ ಥಾಟ್. ನಿಮ್ಗೂ ಯಾರ್ಯಾರು ನೋಡ್ತಾ ಇದ್ದೀರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಇದನ್ನ ಹಾಕಿ, ಬಿಟ್ವೀನ್ ಪ್ಯಾಟ್ ಕಮಿನ್ಸ್ ಅಂಡ್ ಬೆನ್ ಸ್ಟೋಕ್ಸ್ ಹೂ ಇಸ್ ಅ ಬೆಟರ್ ಲೀಡರ್ ಅಂತ. ಇಬ್ರದು ನಾವು ನೋಡ್ತಾ ಇದೀವಿ, ಎಂತ ವರ್ಕ್ ಹಾರ್ಸ್ಗಳು ಇಬ್ರು ಅಂತ. ಎಸ್, ಸೊ ಪುಟ್ ಇನ್ ಯುವರ್ ಕಮೆಂಟ್ಸ್. ಎಸ್, ಓಕೆ, ದೆನ್ ಥ್ಯಾಂಕ್ ಯು. ಮುಂಚೆ ಜಸ್ಟ್ ಬಿಫೋರ್ ವಿ ಕ್ಲೋಸ್, ಇನ್ನೊಂದು ಟೆಸ್ಟ್ ಸೀರೀಸ್ ನಡೀತಾ ಇದೆ, ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ. ಅದು ಯಾವ್ದು 27 ಆಲ್ ಔಟ್, ಅದ್ರ ಬಗ್ಗೆ ಮಾತಾಡಲ್ಲ. 27 ಆಲ್ ಔಟ್ ಸೆಕೆಂಡರಿ, ಪಿಂಕ್ ಬಾಲ್ ಅಂಡ್ ಮಿಚೆಲ್ ಸ್ಟಾರ್ಕ್. ವಾಟ್ ಅ ಲವ್ಲಿ ಕಾಂಬಿನೇಷನ್. ಅಂಡ್ ಸ್ಕಾಟ್ ಬೋಲಂಡ್. ಹೌ ಕ್ಯಾನ್ ಯು ಮಿಸ್ ಸ್ಕಾಟ್ ಬೋಲಂಡ್ ಇನ್ ಪಿಂಕ್ ಬಾಲ್? ಹ್ಯಾಟ್ರಿಕ್ ತಗೊಂಡು ಅಲ್ಲ, ಅಲ್ಲಿ ಪ್ರತಿ ಟೆಸ್ಟ್ ಮ್ಯಾಚ್ ಅಲ್ಲಿ ಹೆಂಗಾಗ್ತಿದೆ ಅಂದ್ರೆ, ವೆಸ್ಟ್ ಇಂಡೀಸ್ ಏನೋ ಒಂದು ಮಾಡ್ಬಿಡ್ತಾ ಇದಾರೆ, ಆಂಟಿಸಿಪೇಟ್ ಮಾಡೋದು 2 ದಿನ ಆದ್ಮೇಲೆ 2:15 ಎಲ್ಲ ಮುಗಿದೋಗುತ್ತೆ, 3ನೇದಕ್ಕೂ ಹೋಗಲ್ಲ. ಸೊ ವೆಸ್ಟ್ ಇಂಡೀಸ್ ಅವ್ರದೇ ಒಂದು ಪ್ರಪಂಚದಲ್ಲಿ ಆಡ್ತಾ ಇದಾರೆ. 0 for 3, 2 for 5 ಅಂತೆ. 0 for 3, 2 for 5. 2.5 overs, 5 wickets down. ಅದೇ ನಿಕೋಲಸ್ ಪೂರನ್, ಕೈರನ್ ಪೊಲಾರ್ಡ್ನೆಲ್ಲ ಕರೆಸ್ಬೇಕಲ್ಲಿ. ಸುಮ್ ಕಣ್ಮುಚ್ಕೊಂಡ್ ಬೀಸ್ರಪ್ಪ, ಒಂದ್ 100-150 ಬರುತ್ತೆ. ಓಕೆಪ್ಪ, ಮುಗಿಸೋಂತ ಟೈಮು. ನಮ್ಮ ವ್ಯೂವರ್ಸ್ನು ನಾವು ತುಂಬಾ ತಿಳ್ಕೊಳಕ್ಕಾಗಲ್ಲ ಪಾಪ. ನಾಳೆ ವೀಕ್ ಡೇ ಅವ್ರು ಅದನ್ನ ಈ ವಿಡಿಯೋನ ನೋಡ್ಕೊಂಡು ಅವ್ರಿಗೆ ಬೇಕಾದ ಕಮೆಂಟ್ ಎಲ್ಲ ಮಾಡಿ ನಮಗೆ ಇನ್ಪುಟ್ಸ್ ಕೊಡ್ಲಿ. ಹಾಗೆ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಆದ್ಮೇಲೆ ಸಿಗೋಣ. ಅದಕ್ಕೆ ಮುಂಚೆ ಏನಾದ್ರು ಸಿಗ್ಬೇಕು ಅಂತ ಅನ್ಸಿದ್ರೆ ಅದಕ್ಕೂ ಸಿಗೋಣ. ಸದ್ಯಕ್ಕೆ ಮ್ಯಾಚ್ ರಿವ್ಯೂಸ್ ಮಾತ್ರ ನಾವು ಬರ್ತಾ ಇದೀವಿ ಅಟ್ ದಿಸ್ ಮೂಮೆಂಟ್. ಅದೇ ಕಂಟಿನ್ಯೂ ಮಾಡ್ತೀವಿ ಈ ಟೆಸ್ಟ್ ಸೀರೀಸ್ಗೆ, ಮುಂದೆ ನೋಡೋಣ. ಆದಷ್ಟು ಬೇಗ ಎಲ್ಲರಿಗೂ ಸಿಗೋಣ ಅಂತ ಹೇಳ್ತಾ, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಹ್ಯಾವ್ ಎ ಗುಡ್ ಡೇ. ಯಾವಾಗೆಲ್ಲ ನೋಡ್ತಾ ಇದ್ರೆ ಅದು ತಕ್ಕಂಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಗುಡ್ ನೈಟ್. Bye bye. ಬಾಯ್.